ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಪ್ರಕೃತಿ ಮತ್ತು ವನ್ಯಜೀವಿಗಳ ಜೊತೆಗೆ ಕೆಲಸ ಮಾಡುವಂಥ ಒಬ್ಬ ಅದ್ವಿತೀಯ ಸಾಧಕ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಸಾಧಕರು ಇವತ್ತು ನಮ್ಮ ಜೊತೆಯಲ್ಲಿದ್ದು ಒಂದಷ್ಟು ವಿಚಾರಗಳನ್ನು ತಿಳಿಸೋರಿದ್ದಾರೆ. ಶ್ರೀನಿವಾಸ್ ಅವರು ಹೇಳಿದ ಹಾಗೆ ಇವತ್ತಿನ ನಮ್ಮ ಅತಿಥಿ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥ ವನ್ಯಜೀವಿ ಛಾಯಾಗ್ರಾಹಕರು. ಹಾಗೆಂದ ಮಾತ್ರಕ್ಕೆ ಇವರು ಅರಣ್ಯ ಅಥವಾ ವನ್ಯಜೀವಿ ಅಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ, ಇವತ್ತಿನ ಡಿಜಿಟಲ್ ತಂತ್ರಜ್ಞಾನವನ್ನು ಕೂಡ ಅಳವಡಿಸಿಕೊಂಡಿರುವಂತಹ ಅಪರೂಪದ ಸಾಧಕ. ಹಾಗಾದ್ರೆ ಆ ವನ್ಯಜೀವಿ ಛಾಯಾಗ್ರಾಹಕರು ಯಾರು, ಅವರ ಕಿರು ಪರಿಚಯವನ್ನ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ವನ್ಯಜೀವಿ ಛಾಯಾಗ್ರಹಣವು ಅತ್ಯಂತ ಸವಾಲಿನ ವೃತ್ತಿ. ಸಹನೆಯನ್ನು ನಿರೀಕ್ಷಿಸುವ, ತಾಳ್ಮೆಯನ್ನು ಪರೀಕ್ಷಿಸುವ ಕ್ರಿಯಾತ್ಮಕ ಕಲೆ. ಪ್ರಾಣಿಗಳು ಚಲಿಸುತ್ತವೆ, ಕಣ್ಣು ಮಿಟುಕಿಸುತ್ತವೆ, ಕೆಲವೊಮ್ಮೆ ಹಾರುತ್ತವೆ. ಯಾರ ಅಣತಿ ಆಜ್ಞೆ ಇಲ್ಲದೆ ಸಾವಿರ ತಪ್ಪಿದ ಅವಕಾಶಗಳ ನಂತರ ಆಕಸ್ಮಿಕವಾಗಿ ಸಿಗುವ ಒಂದು ಅಪರೂಪದ ಛಾಯಾಚಿತ್ರ ಸಂತೃಪ್ತಿ ನೀಡುತ್ತದೆ. ಹೀಗೆ ವಿರಳಾತಿ ವಿರಳ ಛಾಯಾಚಿತ್ರಗಳನ್ನು ಸೆರೆ ಹಿಡಿದು ಜನರ ಮನಸೂರೆಗೊಂಡಿರುವ ಹೆಮ್ಮೆಯ ವನ್ಯಜೀವಿ ಛಾಯಾಗ್ರಾಹಕ, ಚಲನಚಿತ್ರ ನಿರ್ಮಾಪಕ, ಪರಿಸರ ವಿಜ್ಞಾನದಲ್ಲಿ ಪರಿಣಿತಿ ಹೊಂದಿರುವ ಪರಿಶೋಧಕ ಕಲ್ಯಾಣ್ ವರ್ಮಾ. ಮೂಲತಃ ಬೆಂಗಳೂರಿನವರೇ ಆಗಿರುವ ಕಲ್ಯಾಣ್ ವರ್ಮಾ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೂರೈಸಿ ಯಾಹೂ ಸಂಸ್ಥೆಯಲ್ಲಿ ಭದ್ರತಾ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು. ಆದರೆ ಪ್ರವೃತ್ತಿ ಮೇಲಿನ ಪ್ರೀತಿ, ಆಸಕ್ತಿಯಿಂದಾಗಿ ಕೆಲಸವನ್ನು ತೊರೆದು ಸಂಪೂರ್ಣ ಛಾಯಾಗ್ರಹಣದತ್ತ ಮುಖ ಮಾಡಿದರು. ವನ್ಯಜೀವಿ ಛಾಯಾಗ್ರಹಣವನ್ನು ವೃತ್ತಿಯಾಗಿ ತೆಗೆದುಕೊಳ್ಳುವ ಮೊದಲು 1 ವರ್ಷಕ್ಕೂ ಹೆಚ್ಚು ಕಾಲ ಬಿಳಿಗಿರಿ ರಂಗನ ಬೆಟ್ಟಗಳಲ್ಲಿ ಕೆಲಸ ಮಾಡಿದರು. ಇವರು ಪ್ರಸ್ತುತ ಬಿಬಿಸಿ, ಡಿಸ್ಕವರಿ, ಡಿಸ್ನಿ ಪ್ಲಸ್, ನ್ಯಾಷನಲ್ ಜಿಯೋಗ್ರಾಫಿಕ್ನಂತಹ ಅನೇಕ ವಾಹಿನಿಗಳಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಾ ಹಲವಾರು ಹೆಗ್ಗುರುತು ವನ್ಯಜೀವಿ ಸರಣಿಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ಭಾರತದಲ್ಲಿ ಪರಿಸರ ಸಮಸ್ಯೆಗಳನ್ನು ಮನಗಂಡು ಪರಿಹರಿಸುವ ನಿಟ್ಟಿನಲ್ಲಿ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ನಂತಹ ಎನ್ಜಿಒಗಳೊಂದಿಗೆಯೂ ಕೈಜೋಡಿಸಿದ್ದಾರೆ. ಏಷ್ಯಾದಲ್ಲಿ ವನ್ಯಜೀವಿ ಛಾಯಾಗ್ರಾಹಕರಿಗೆ, ಮಹತ್ವಾಕಾಂಕ್ಷಿಗಳಿಗೆ ಅತಿದೊಡ್ಡ ವೇದಿಕೆಯಾಗಿ ಹೊರಹೊಮ್ಮಿರುವ ಇಂಡಿಯಾ ನೇಚರ್ ವಾಚ್ ಎಂಬ ಆನ್ಲೈನ್ ಪೋರ್ಟಲ್ ಅನ್ನು ಸ್ಥಾಪಿಸಿದ ಹಿರಿಮೆ ಕಲ್ಯಾಣ್ ವರ್ಮಾ ಅವರದ್ದು. ಪೀಪ್ಲಿ ಪ್ರಾಜೆಕ್ಟ್ ಸೇರಿದಂತೆ ಇದುವರೆಗೆ ಹಲವಾರು ಸಾಕ್ಷ್ಯ ಚಿತ್ರಗಳು ಮತ್ತು ಪುಸ್ತಕಗಳಲ್ಲಿ ಕೆಲಸ ಮಾಡಿರುವ ಕಲ್ಯಾಣ್ ವರ್ಮಾ ಅತ್ಯಂತ ಬೇಡಿಕೆಯ ವನ್ಯಜೀವಿ ಛಾಯಾಗ್ರಾಹಕರೆನಿಸಿಕೊಂಡಿದ್ದಾರೆ. ಕಲ್ಯಾಣ್ ವರ್ಮಾ ಅವರ ವೈಲ್ಡ್ ಕರ್ನಾಟಕ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮತ್ತು ಕಾರ್ಲ್ ಝೈಸ್ ವನ್ಯಜೀವಿ ಸಂರಕ್ಷಣಾ ಪ್ರಶಸ್ತಿ ಪಡೆದಿದ್ದಾರೆ. ಎಮಿ ನಾಮನಿರ್ದೇಶಿತರಾಗಿ ಅಲ್ಲದೆ ಹಲವು ಪುರಸ್ಕಾರಗಳು ಸಂದಿವೆ. ಹೆಮ್ಮೆಯ ಕನ್ನಡಿಗ, ವಿಶ್ವದಾದ್ಯಂತ ಗುರುತಿಸಿಕೊಂಡಿರುವ ವನ್ಯಜೀವಿ ಛಾಯಾಗ್ರಾಹಕ ಕಲ್ಯಾಣ್ ವರ್ಮಾ ಈ ವಾರದ ಅತಿಥಿ. ಸರ್, ನಿಮಗೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ಮೊದಲಿಗೆ ಹೇಳ್ಬಿಡ್ತೀನಿ, ಆ ರವಿವರ್ಮನ ಕುಂಚದ ಕಲೆ ಏನಿದೆ ಇಡೀ ಜಗತ್ತಿಗೆ ಗೊತ್ತು. ಈ ಕಲ್ಯಾಣ್ ವರ್ಮಾ ಅವರ ಕ್ಯಾಮರಾ ಕಲೆ ಏನಿದೆ ಇವತ್ತು ಜಗತ್ತಿಗೆ ಪರಿಚಯಿಸುವಂತಹ ಸಮಯ. ಅಂದ್ರೆ ಎಲ್ಲಿಂದ ಆರಂಭಿಸ್ತೀರಿ ನಿಮ್ಮ ಜೀವನದ ಬಗ್ಗೆ? ನಾನು ಆಕ್ಚುಲಿ ರಾಜಾ ರವಿವರ್ಮ ಅವ್ರ ಪೇಂಟಿಂಗ್ ನೋಡಿ ಆಕ್ಚುಲಿ ಭಾಳ ಇನ್ಸ್ಪೈರ್ ಆಗಿದೆ. ಯಾಕಂದ್ರೆ ಮನೆಯಲ್ಲಿ ಯಾವಾಗಲೂ ಅದೇ ಪೇಂಟಿಂಗ್ ಇತ್ತು, ಪ್ಲಸ್ ಅದು ನೋಡಿ ಭಾಳ ಇನ್ಸ್ಪೈರ್ ಆಗಿದೆ ನಾನು. ಪ್ಲಸ್ ಏನಂದ್ರೆ ನಮ್ಮ ಎಲ್ಲರ ಜೊತೆನೂ ಕಾಡು ಬಗ್ಗೆ ಯಾವಾಗಲೂ ಇಂಟ್ರೆಸ್ಟ್, ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ. ಬಟ್ ಏನಂದ್ರೆ ಅದೊಂದು ಆಪರ್ಚುನಿಟಿ ಬರಲ್ಲ ಎಲ್ಲರಿಗೂ. ನಮ್ದು ನಾವು ಯಂಗ್ ಆ್ಯಕ್ಚುಲಿ ಆವಾಗ ಆಪರ್ಚುನಿಟಿ ಇರಲಿಲ್ಲ. ಯಾವಾಗಲೂ ಹಾಲಿಡೇ ಇದ್ದರೆ ನಮ್ಮ ಪೇರೆಂಟ್ ನಾನು ಹೇಳ್ತಾ ಇದ್ದೆ, ಝೂಗೆ ಹೋಗೋಣ, ಅಲ್ಲಿ ಅಟ್ಲೀಸ್ಟ್ ಪ್ರಾಣಿಗಳೇನೋ ನೋಡ್ಲಿಕ್ಕೆ ಕಾಣಿಸುತ್ತೆ ಅಂತ. ಬಟ್ ಏನಂದರೆ ಇನಿಷಿಯಲಿ ಆವಾಗ 30 years ಬ್ಯಾಕ್ ಆವಾಗ ಅಷ್ಟು ಆಪರ್ಚುನಿಟೀಸ್ ಇರಲಿಲ್ಲ. ಇವಾಗ ಎಲ್ಲರೂ ಸಫಾರಿಗೆ ಹೋಗ್ತಾರೆ. ನಮ್ಮ ಕರ್ನಾಟಕ ಆ್ಯಕ್ಚುಲಿ ದಟ್ ವೇ ಬ್ಲೆಸ್ಡ್, ಯಾಕಂದರೆ ಸಿಕ್ಕಾಪಟ್ಟೆ ಕಾಡಿದೆ. ಬಟ್ ಏನಂದರೆ ನಮ್ಮ ಫಾದರ್ ಆ್ಯಕ್ಚುಲಿ ಗೌರ್ಮೆಂಟ್ ಜಾಬ್ನಲ್ಲಿದ್ದರು. ಸೊ ಎಲ್ಲ ಕಡೆ ಎವ್ರಿ 2-3 years ಟ್ರಾನ್ಸ್ಫರ್ ಆಗ್ತಾ ಇದ್ರು. ಅವಾಗ ಯಾವಾಗಲೂ ನನಗೆ ಅಂದರೆ ಕಾಡು ನೋಡಲಿಕ್ಕೆ ಚಾನ್ಸಸ್ ಸಿಕ್ಕಲಿಲ್ಲ. ಸೊ ನಾವು ಓನ್ಲಿ ಚಾನ್ಸ್ ಏನಿದೆ ಝೂ ಇತ್ತು ಅಷ್ಟೇ. ಬಟ್ ಆ ಪ್ರಾಣಿಗಳು ನೋಡ್ಮೇಲೆ ಅಂದರೆ ಆ ಫ್ಯಾಸಿನೇಷನ್ ಇರುತ್ತಲ್ವ, ಅದು ನನಗೆ ಯಾವಾಗಲೂ ಅದು ಏನಂದರೆ ಸ್ಟೋರ್ ಮಾಡ್ಕೋಬೇಕಂತ ಮನಸ್ಸಿನಲ್ಲಿತ್ತು. ಅದು ಹೆಂಗೆ ಸ್ಟೋರ್ ಅಂದರೆ ನಾನು ನೋಡಿ ಬರ್ತೀನಿ ಅದು ಪ್ರಾಣಿಗಳು. ಬಟ್ ಏನಂದರೆ ಇದು ಆ
ಹ್ಯಾಪಿನೆಸ್ ಬರುತ್ತಲ್ವ ಅದು ಬೇರೆ ಜೊತೆ ಹೇಗೆ ಶೇರ್ ಮಾಡೋದು ಅಂತ. ಸೊ ಅವಾಗ ನನಗೆ ಆರ್ಟ್ಸ್ ಅಟ್ಲೀಸ್ಟ್ ಫಸ್ಟ್ ಇಂಟ್ರೆಸ್ಟ್ ಶುರು ಆಯಿತು. ಬಟ್ ನಿಮ್ಮ ಎಜುಕೇಷನ್ ಬಂದು ಕೇಂದ್ರೀಯ ವಿದ್ಯಾಲಯದಲ್ಲಾಗುತ್ತೆ. ಕೇಂದ್ರೀಯ ವಿದ್ಯಾಲಯದ ಶಿಸ್ತು ಬಗ್ಗೆ ನೀವು ಹೇಳಿ ಸರ್, ಹೇಗಿದೆ? ಕೇಂದ್ರೀಯ ವಿದ್ಯಾಲಯ ಒಂದು ಅಡ್ವಾಂಟೇಜ್ ಏನಂದ್ರೆ ಆ ಡೈವರ್ಸಿಟಿ ಇರುತ್ತೆ. ಕರೆಕ್ಟ್. ಅದೇನಂದ್ರೆ ಅಪ್ಬ್ರಿಂಗಿಂಗ್ನಲ್ಲಿ ಆ ಫ್ರೀಡಮ್ ಬಂತು ನನಗೆ. ಪ್ಲಸ್ ಏನಂದರೆ ವರ್ಲ್ಡ್ ವ್ಯೂ ಓಪನ್ ಆಯ್ತು ಅವಾಗ. ಓಕೆ. ಅಫ್ಕೋರ್ಸ್ ಆವಾಗ ಎಲ್ಲರಿಗೂ ಇದು ಸ್ಕೂಲ್ ಆದಮೇಲೆ ಎದರ್ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಇರಬೇಕಂತ ಆವಾಗ ಅದೇ ಇತ್ತು ಫೀಲ್ಡ್ಸ್, ಬೇರೆ ಏನಿರಲಿಲ್ಲ. ಅಟ್ಲೀಸ್ಟ್ ಆರ್ಟ್ಸ್ ಅಂದರೆ ಎಲ್ಲರೂ ಹೇಳ್ತಾ ಇದ್ರು, ಓ ನೀವೆಲ್ಲ ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಅವಾಗೇ ಆರ್ಟ್ಸ್ ಹೋಗೋಣ ಅದಲ್ವಾ. ಸೊ ಬಟ್ ಏನಂದರೆ ಕೇಂದ್ರೀಯ ವಿದ್ಯಾಲಯನ ಡೈವರ್ಸಿಟಿ ಚೆನ್ನಾಗಿತ್ತು ಆ್ಯಂಡ್ ವರ್ಲ್ಡ್ ಎಲ್ಲ ಅಂದರೆ ಲೈಕ್ ಎಕ್ಸ್ಪೋಜರ್ ಚೆನ್ನಾಗಿತ್ತು. ಕರೆಕ್ಟ್ ಕರೆಕ್ಟ್. ಆದರೆ ಸರ್, ನಿಮಗೆ ಅರಣ್ಯ ಬದುಕಿನ ಮೇಲೆ ಆಸಕ್ತಿ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿ ಆಗಿರ್ಬೋದು, ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವರೆಗೆ ಬಂದಿದ್ದು ಹೇಗೆ ಅಂತ, ಈ ಕಲೆ ಮೇಲೆ ಆಸಕ್ತಿ ಇರುವಂಥದ್ದು? ಅಂದರೆ ಆವಾಗ ನನಗೆ ಬೇರೆ ಆಪರ್ಚುನಿಟೀಸ್ ಇರಲಿಲ್ಲ. ಪ್ಲಸ್ ಆವಾಗ ಇಂಡಿಯಾನಲ್ಲಿ ಒಂದೇ ಒಂದು ಕೋರ್ಸ್ ಇತ್ತು ವೈಲ್ಡ್ ಲೈಫ್ ಬಗ್ಗೆ, ಅದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಡೆಹ್ರಾಡೂನಲ್ಲಿ. ಬಟ್ ಆವಾಗ ಇಂಟರ್ನೆಟ್ ಇರಲಿಲ್ಲ, ಸೊ ಇನ್ಫಾರ್ಮೇಷನ್ ಇರಲಿಲ್ಲ. ನಮಗೆ ಯಾವಾಗಲೂ ಇಂಟ್ರೆಸ್ಟ್ ಇತ್ತು, ಬಟ್ ಏನಂದರೆ ಇನ್ಫಾರ್ಮೇಷನ್ ಇರಲಿಲ್ಲ. ಬಟ್ ಏನಂದ್ರೆ ನನಗೆ ಯಾವಾಗಲೂ ಕಂಪ್ಯೂಟರ್ಸ್ ಮೇಲೆ ಇಂಟ್ರೆಸ್ಟ್ ಇತ್ತು. ಅಂದರೆ ಎಲ್ಲರೂ ನಾವು ವೀಡಿಯೋ ಗೇಮ್ಸ್ನಲ್ಲಿ ಶುರು ಮಾಡಿದೆ. ಬಟ್ ವೀಡಿಯೋ ಗೇಮ್ಸ್ ಆದಮೇಲೆ ಅದು ಸ್ವಲ್ಪ ಪ್ರೋಗ್ರಾಮ್ ಮಾಡೋಣ, ಇದು ಒಳಗಡೆ ಆ ಸಿಸ್ಟಮ್ ಏನಿದೆ ಅದು ಹೆಂಗೆ ವರ್ಕ್ ಆಗ್ತಾ ಇದೆ, ಸೊ ಅದು ಭಾಳ ಇಂಟ್ರೆಸ್ಟ್ ಆಯಿತು. ಸೊ ನಾನು ಆ್ಯಕ್ಚುಲಿ ಇವನ್ ಸ್ಕೂಲ್ನಲ್ಲೇ ನಮ್ಮ ಅಪ್ಪ ಆವಾಗ ಒಂದು ಕಂಪ್ಯೂಟರ್ ವೆರಿ ಅರ್ಲಿ ಕಂಪ್ಯೂಟರ್ಸ್ ಮನೆಗೆ ತೊಗೊಂಡು ಬಂದರು. ಸೊ ಆವಾಗಂದರೆ ಅದು ಜಸ್ಟ್ ಕ್ಯೂರಿಯಾಸಿಟಿ ಆ್ಯಕ್ಚುಲಿ, ಏನಂದರೆ ಅದು ಪ್ರೋಗ್ರಾಮ್ ಹೆಂಗೆ ನಡೀತಾ ಇದೆ, ಅದು ಪ್ರೋಗ್ರಾಮ್ ಮಾಡ್ಬೋದಾ, ಅದೇನು ಚೇಂಜ್ ಮಾಡ್ಬೋದಾ, ಇಂಟ್ರೆಸ್ಟ್ ಯಾವಾಗಲಿತ್ತು. ಸೊ ಆಮೇಲೆ ಸ್ಕೂಲ್ ಆದಮೇಲೆ ದೆನ್ ನನಗೆ ಆಟೋಮೊಬೈಲ್ಸ್ ಮೇಲೂ ಇಂಟ್ರೆಸ್ಟ್ ಇತ್ತು. ಸೊ ಮೆಕ್ಯಾನಿಕಲ್ ನನಗೆ ಏನಾಯ್ತು ಅಂದರೆ ಅದು ಒಂದು ಬ್ಯಾಲೆನ್ಸ್ ಥರ ಕಾಣಿಸುತ್ತೆ. ಏನಂದರೆ ಟೆಕ್ನಿಕಲ್ ಬೇಕಂದ್ರೆ ಟೆಕ್ನಿಕಲ್ ಮಾಡ್ಬೋದು, ಪ್ಲಸ್ ಏನಂದ್ರೆ ಮೆಕ್ಯಾನಿಕಲ್ ಏರಿಯಾಸ್ನ ಅದನ್ನು ಮಾಡ್ಬೋದು. ಆವಾಗ ನನಗೆ ಇನ್ಫಾರ್ಮೇಷನ್ ಇದ್ದರೆ ಮೋಸ್ಟ್ಲಿ ವೈಲ್ಡ್ ಲೈಫ್ ಮಾಡ್ತಾ ಇದ್ದೆ. ಬಟ್ ಆವಾಗ ನನಗೆ ಆ ಎಕ್ಸ್ಪೋಜರ್ ಇರಲಿಲ್ಲ. ದ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆ. ಎಸ್ ಕಲ್ಯಾಣ್ ಸರ್, ಪ್ರತಿಯೊಬ್ಬರ ಲೈಫ್ನಲ್ಲೂ ಏನಂತ ಹೇಳಿದ್ರೆ ಒಂದು ಕ್ಯಾಮ್ರಾ ಅಂತ ನೋಡಿದಾಗ ಅಥವಾ ಯಾವುದೋ ಫಂಕ್ಷನ್ಗೆ ಇನ್ನೆಲ್ಲ ಒಕೇಶನರಿ ಹೋಗಿದ ತಕ್ಷಣ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಒಂದು ಹಾಟ್ ಶಾಟ್ ಕ್ಲಿಕ್ ಮಾಡುವಂಥದ್ದಿತ್ತು. ಕೆಲವರು SLR DSLR ಆ ಥರದ್ದೆಲ್ಲ ಇಟ್ಕೊಂಡಿರೋದು. ಬಟ್ ನಿಮಗೆ ಅಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಯಾವ್ದಾದ್ರು ಕ್ಲಿಕ್ ಮಾಡಿದ್ದು ಆ ಥರದ್ದೆಲ್ಲ ಇದೆಯಾ ಸರ್? ಅಂದರೆ ಆವಾಗ ಒಂದು ಚಿಕ್ಕ ಕ್ಯಾಮ್ರಾ ಇತ್ತು ಮನೆಯಲ್ಲಿ, ಬಟ್ ಅದು ಯಾವಾಗಲೂ ಬೀರೋ ಒಳಗಡೆ ಇತ್ತು. ಯಾಕಂದರೆ ಆವಾಗ ರೀಲ್ ಹಾಕಬೇಕು, ಅದನ್ನ 36 ಫ್ರೇಮ್ಸ್ ಅಷ್ಟೇ. ಪ್ಲಸ್ ಅದು ಪ್ರಾಸೆಸಿಂಗ್ ಒಂದೊಂದು ಫೋಟೋಗೆ ಒಂದು 200 ರೂಪೀಸ್ ಆಗ್ತಾ ಇತ್ತು. ಕರೆಕ್ಟ್. ಹೌದು. ಆವಾಗ ಫ್ಯಾಮಿಲಿನ ಕೊಡ್ತಾ ಇರಲಿಲ್ಲ ಅಷ್ಟು. ಸೊ ಏನಂದರೆ ಒಂದೊಂದು ಸರಿ ಏನೋ ಸ್ಪೆಷಲ್ ಫಂಕ್ಷನ್ ಏನಿದ್ರೆ ಸ್ವಲ್ಪ 10 ಫೋಟೋ ತಗೋಬೋದು ಆದಾಗ. ಆ ಥರ ಇತ್ತು. ಅದ್ರಲ್ಲಿ ಅಂದರೆ ಆ ಎಕ್ಸ್ಪೋಜರ್, ಆ ಫ್ರೀಡಮ್ ಅಷ್ಟು ಸಿಕ್ಲಿಲ್ಲ, ಏನಿಲ್ಲ. ಆದರೆ ಕಲ್ಯಾಣ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಾದ್ಮೇಲೆ ಕಂಪನಿಗೆ ಜಾಯ್ನ್ ಆಗ್ತೀರಿ, ಕೆಲಸ ಮಾಡ್ತೀರಿ. ಅಂದರೆ ಕ್ಯಾಮ್ರಾನೇ ನಿಮ್ಮ ಕೈಗೆ ತಗೋಬೇಕು, ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಏನು ಆಯಿತು? ಯಾವ ಘಟನೆ ನಿಮ್ಮನ್ನ ಚೇಂಜ್ ಮಾಡಿರೋಂಥದ್ದು? ಆ್ಯಕ್ಚುಲಿ ನಾನು ಫಸ್ಟ್ ಸ್ಯಾಲ್ರಿ ಬಂದಮೇಲೆ ನಾನು ಫಸ್ಟ್ ಅದು ಕ್ಯಾಮ್ರಾ ತೊಗೊಂಡಿದ್ದೀನಿ. ಆವಾಗಿನ ಡಿಜಿಟಲ್ ಶುರು ಆಗಿಲ್ಲ, ಬಟ್ ಫಿಲ್ಮ್ ಕ್ಯಾಮ್ರಾನೇ, ಬಟ್ ಸ್ವಲ್ಪ ಅಡ್ವಾನ್ಸ್ಡ್. ಏನಂದ್ರೆ ಅದನ್ನ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕು. ಸೊ ನಾನು ಆವಾಗ ಡೈಲಿ ಕೆಲಸ ಆದಮೇಲೆ ಬೆಂಗಳೂರು, ಚಿಕ್ಕಪೇಟು, ಮೆಜೆಸ್ಟಿಕ್ ಹೋಗ್ತಾ ಇದ್ದೆ. ಏನಂದರೆ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಣ, ನ್ಯಾಚುರಲ್ ಫೋಟೋ ಎಷ್ಟೆಷ್ಟು ಸಿಕ್ಕಿದ್ರೆ ನ್ಯಾಚುರಲ್ ಲೈಟ್ನಲ್ಲಿ ಟ್ರೈ ಮಾಡ್ತಾ ಇದ್ದೆ. ಸೊ ಅದು ಆ್ಯಕ್ಚುಲಿ ಭಾಳ ಚೆನ್ನಾಗಿತ್ತು ನನಗೆ. ಲೈಕ್ ಇದೇ ನನಗೆ ಮಾಡಬೇಕಂತ. ಅಂದರೆ ಅಫ್ಕೋರ್ಸ್ ನನ್ನ ಜಾಬ್ ಚೆನ್ನಾಗಿತ್ತು, ಆವಾಗ ಎಂಜಾಯ್ ಮಾಡಿದೆ. ನಾನು ಆ್ಯಕ್ಚುಲಿ ಕರೆಕ್ಟ್ ಎಕ್ಸಾಕ್ಟ್ 2001 ಜಾಯ್ನ್ ಮಾಡಿದೆ ಯಾವ ಕಂಪ್ನಿ, IT ಕಂಪ್ನಿನಲ್ಲಿ. ಆವಾಗ ನಾನು ಸೆಕ್ಯೂರಿಟಿ ಸ್ಪೆಷಲಿಸ್ಟು, ಈ ಹ್ಯಾಕಿಂಗು ಅದೆಲ್ಲ. ಸೊ ಆವಾಗ ಇದು US ಅದು 9/11 ಆಯ್ತಲ್ವಾ. ಸೊ ಆವಾಗ ನನ್ಗೆ FBI CIA ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಈ ಅಲ್-ಕಾಯ್ದಾ ಇಮೇಲ್ ಅಡ್ರೆಸ್ ಇದು ಅವ್ನು ಟ್ರ್ಯಾಕ್ ಮಾಡಬೇಕು ಇದಂತ. ಸೊ ಒಂಥರ ನೋಡಿದ್ರೆ ಅದು ಆ್ಯಕ್ಚುಲಿ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್, ಭಾಳ ಚೆನ್ನಾಗಿತ್ತು. ಬಟ್ ಅಟ್ ದ ಸೇಮ್ ಬರೀ ಅದೆಲ್ಲ ಟೆಕ್ನಿಕಲ್ಲು ಅದೆಲ್ಲ ಇತ್ತು. ಬಟ್ ನನಗೇನಂದ್ರೆ ಆ ಕ್ರಿಯೇಟಿವ್ ಸೈಡ್ ಡೆವಲಪ್ ಮಾಡಲಿಕ್ಕೆ ಆ ಕ್ಯಾಮ್ರಾ ನನಗೆ ಅದೇ ಇಟ್ಸ್ ಲೈಕ್ ಇನ್ ವಿಂಡೋ ಟು ದ ವರ್ಲ್ಡ್. ಕರೆಕ್ಟ್. ಹೌದು. ಅಂದ್ರೆ ಅಫ್ಕೋರ್ಸ್ ಕ್ಯಾಮ್ರಾ ಸ್ಪೆಷಲಿಸ್ಟ್ ಏನಿಲ್ಲ, ದ ಎಂಡ್ ಆಫ್ ದ ನೀವು ಕ್ಯಾಮ್ರಾ ಮ್ಯಾನ್ ಅದನ್ನಲ್ಲಿ ಏನು ಫ್ರೇಮ್ ಮಾಡ್ತೀವಿ ಅದನ್ನ ನೋಡ್ಕೋಬೇಕು, ಹೌದಲ್ವಾ. ಬಟ್ ಏನಂದರೆ ನನಗೆ ಮೇನ್ ಅಡ್ವಾಂಟೇಜ್ ಏನಾಗಿದೆ ಅಂದರೆ ಆವಾಗ ಜಸ್ಟ್ ಇಂಟರ್ನೆಟ್ ಶುರು ಆಯಿತು. ಆವಾಗ ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ. ಸೊ ಬ್ಲಾಗ್ ಅಂತ ಒಂದು ಶುರು ಮಾಡಿದೆ. ಏನಂದರೆ ನಾನು ಡೈಲಿ ನಾನು ಇಲ್ಲಿ ಇವಾಗ ಎಲ್ಲ ಹೋಗ್ತಾ ಇದ್ದೆ, ಅದೆಲ್ಲ ಡೆವಲಪ್ ಮಾಡಿ ಸ್ಕ್ಯಾನ್ ಮಾಡಿ ನಾನು ಆನ್ಲೈನ್ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಆನ್ಲೈನ್ ಅದು ಆ್ಯಕ್ಚುಲಿ ಫಸ್ಟ್ ಎಂಕರೇಜ್ಮೆಂಟ್ ಅಲ್ಲಿ ಸಿಕ್ತು ನನಗೆ. ಜನ ಎಲ್ಲ ನೋಡಿ, ಇಷ್ಟು ಚೆನ್ನಾಗಿದೆ ಫೋಟೋ, ನೀವು ಇದು ಹೈ ರೆಸಲ್ಯೂಷನ್ ಅಪ್ಲೋಡ್ ಮಾಡ್ತೀರಾ, ಯಾಕಂದ್ರೆ ನಾನು ಡೆಸ್ಕ್ಟಾಪ್ ವಾಲ್ ಪೇಪರ್ನಲ್ಲಿ ಹಾಕೋತೀನಿ, ಇಲ್ಲಾಂದ್ರೆ ಏನೋ ಪ್ರಿಂಟ್ ಔಟ್. ಸೊ ನಾನು ಯಾವಾಗಲೂ ಆ ಫೋಟೋ ಎಲ್ಲ ಅದ್ರಲ್ಲಿ ಕೊಡ್ತಾ ಇದ್ದೆ. ಸೊ ಅದು ಒಂಥರ ಎಂಕರೇಜ್ಮೆಂಟ್ ಥರ ಸಿಕ್ತು. ಪ್ಲಸ್ ಏನಂದರೆ ನೀವು ಆ್ಯಸ್ ಅ ಫೋಟೋಗ್ರಾಫ್ ಯಾವಾಗಲೂ ಇಂಪ್ರೂವ್ ಮಾಡಬೇಕು.
ಕರೆಕ್ಟ್. ಹೌದು. ಫಸ್ಟ್ ಇನಿಷಿಯಲ್ ಫೋಟೋಸ್ ಎಲ್ಲ ನಾನು ಇವಾಗ ನೋಡಿದ್ರೆ ಅದೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಬಟ್ ಏನಂದರೆ ಅದು ನೋಡಿ ಓಕೆ ಜನ ಫೀಡ್ಬ್ಯಾಕ್ ಕೊಡ್ತಾರೆ, ಎಂಕರೇಜ್ಮೆಂಟ್ ಸಿಗುತ್ತೆ, ಅದಾದಮೇಲೆ ಯು ಕೀಪ್ ಆನ್ ಇಂಪ್ರೂವಿಂಗ್ ಆ್ಯಕ್ಚುಲಿ. ಸೊ ನನಗೆ ಆ ಥರ ಶುರು ಆಯಿತು. ಬಟ್ ಏನಂದರೆ ಆವಾಗ ನಾನು ಪ್ರಾಣಿ ಬಗ್ಗೆ ಇಮಿಡಿಯೇಟ್ ಶುರು ಮಾಡಿಲ್ಲ. ಅಂದರೆ ಅಫ್ಕೋರ್ಸ್ ಬೆಂಗಳೂರಿನಲ್ಲಿ ಏನೇನು ಸಿಗುತ್ತೋ ಅಲ್ಲಿ ಟ್ರೈ ಮಾಡ್ತಾ ಇದ್ದೆ, ಬಟ್ ಎಲ್ಲ ಮಾಡ್ತಾ ಇದ್ದೆ ನಾನು. ಜನ ಅದು ಫ್ರೆಂಡ್ಸ್ ವೆಡ್ಡಿಂಗ್ ಇದ್ದರೆ ಅವ್ರ ಜೊತೆ ಅಲ್ಲಿ ವೆಡ್ಡಿಂಗ್ನಲ್ಲಿ, ಇಲ್ಲಾಂದರೆ ಸ್ಟ್ರೀಟ್ ಫೋಟೋಗ್ರಾಫ್ ಅಂತ ಹೇಳ್ತೀವಿ, ಅಂದರೆ ಔಟ್ಸೈಡು. ಬಟ್ ಆವಾಗ ಒಂದು ಆ್ಯಕ್ಚುಲಿ ನಮ್ಮ ಕರ್ನಾಟಕನಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಈ ಎಲ್ಲ ಕಡೆ ಒಳ್ಳೆ ಫಾರೆಸ್ಟ್ ಇದೆ. ಸೊ ಇಲ್ಲಿಂದ ಬೆಂಗಳೂರಿನಿಂದ 3 hours ಡ್ರೈವ್ ಮಾಡ್ಕೊಂಡಿದ್ರೆ ನಿಮ್ಮ ಬಂದಿಪುರ್ ಇದೆ, ನಾಗರ್ಹೊಳೆ ಇದೆ, ಬಿಳಿಗಿರಂಗನ ಬೆಟ್ಟ ಇದೆ. ಸೊ ನಾನು ಅದೇ ಟೈಮ್ನಲ್ಲಿ ಕಾರು ತೊಗೊಂಡಿದ್ದೆ. ಸೊ ಎವ್ರಿ ಸ್ಯಾಟರ್ಡೇ ಸಂಡೇ ಹಾಲಿಡೇಸ್ ಆಗಿದ್ರೆ ನಾನು ಜಸ್ಟ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಕ್ಸ್ಪ್ಲೋರ್ ಮೆನಿ ಥಿಂಗ್ಸ್ ಅಂತ. ಹೌದು. ಅಂದರೆ ಕ್ಯಾಮ್ರಾ ಇತ್ತು. ಕ್ಯಾಮ್ರಾ ಏನಂದರೆ ಅದು ಟೂಲ್ಸ್ ನೋಡಿ, ನೀವು ಯಾರು ಅಮೇಜಿಂಗ್ ಪೋಯಿಟ್ ಇರ್ತಾರೆ, ಅಮೇಜಿಂಗ್ ಯಾರು ಇರ್ತಾರೆ, ಅವರು ಪೋಯಿಟ್ ಎಲ್ಲರೂ, ನೀವು ಪೆನ್ನು ಆ ಪೋಯಿಟ್ ಪೆನ್ನು ಒಂದೇ. ಹೌದು. ಬಟ್ ಅವ್ರು ಏನು ಬರಿತಾ ಇದ್ದಾರೆ ಅದು ಡಿಫ್ರೆಂಟ್ ಅಲ್ಲ. ಸೊ ನನಗೂ ಕ್ಯಾಮ್ರಾ ಜಸ್ಟ್ ಟೂಲ್ ಆಗಿತ್ತು. ಬರೀ ಏನಂದರೆ ಆಸ್ ದ ಟೂಲ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಲೈಕ್ ಆವಾಗ ವರ್ಲ್ಡ್ ನಾನು ನೋಡಿಲ್ಲ. ನನಗೆ ಬೆಂಗಳೂರು ಸಿಟಿ ಇದೆಲ್ಲ ಗೊತ್ತು ಅಷ್ಟೇ. ಬಟ್ ಏನಂದರೆ ಓಕೆ ಅಟ್ಲೀಸ್ಟ್ ನಾನು ವರ್ಲ್ಡ್ ಹೊಸ ಐಟಮ್, ಹೊಸ ಕಲ್ಚರು, ಹೊಸ ಪ್ರಾಣಿ ಬಗ್ಗೆ ಇದೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಟ್ರಾವೆಲ್ ಶುರು ಮಾಡಿದೆ. ಓಕೆ. ಸೊ ಅದು ನನಗೇನೆಂದರೆ ಎಲ್ಲ ಬಿಕಾಸ್ ಆಫ್ ಕ್ಯಾಮ್ರಾ ಅದೆಲ್ಲ ಶುರು ಆಯ್ತು ಆ್ಯಕ್ಚುಲಿ. ಕರೆಕ್ಟ್. ಇಟ್ಸ್ ಎ ಗ್ರೇಟ್ ಥಿಂಗ್. ನೀವು ಆಮೇಲೆ ಅದೇ ಹೇಳ್ತಾ ಇದ್ರಿ, ಈಗ ಫೋಟೋಗ್ರಫಿ ಅಂದಾಗ ಫಸ್ಟ್ ಸ್ಟ್ರೀಟ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ರಿ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ IT-ಯಲ್ಲಿದ್ದು ನಿಮ್ಮ ಫಸ್ಟ್ ಸ್ಯಾಲ್ರಿಲಿ ಒಂದು ಕ್ಯಾಮ್ರಾ ಅಂತ. ಸೊ IT-ಯಲ್ಲಿ ನಿಮ್ಮ ಕೆಲಸಕ್ಕೆ ನಿಮಗೆ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಕೂಡ ಸಿಗುತ್ತೆ. ಸೊ ಫಾರ್ ದಟ್ ನಾವು ಒಂದ್ಸಲ ನಿಮ್ಗೆ ಇನ್ನೊಂದ್ಸಲ ಗ್ರೀಟ್ ಮಾಡಬೇಕು. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ. ದೋ ಇಟ್ ಈಸ್ ಹಳೇದಾಗಿದ್ರು ಕೂಡ ಆಲ್ವೇಸ್ ಇವರೇ ಸೂಪರ್ ಸ್ಟಾರ್ ಅನ್ನೋದನ್ನು ಅಲ್ಲಿ ಚಾಪ್ ಮೂಡಿಸಿದ್ದೀರಾ. ಆ್ಯಂಡ್ ಈಗ ಫೋಟೋಗ್ರಫಿ ಅಂದಿದ ತಕ್ಷಣ ನನಗೆ ಯಾವಾಗಲೂ ಒಂದು ಕುತೂಹಲ ಏನು ಗೊತ್ತಾ ಸರ್, ನೀವು ಎಲ್ಲವನ್ನೂ ಅಡ್ಜಸ್ಟ್ ಮಾಡಿ ಒಂದು ಕ್ಲಿಕ್ ಮಾಡಿ ಆಗಿರುತ್ತೆ ಫೋಟೋಸ್ನ. ಅಗೇನ್ ಮತ್ತೆ ನೀವು ಅದನ್ನು ಹೊರಗಡೆಗೆ ಡೆವಲಪ್ ಮಾಡಿ ತರಬೇಕಾದ್ರೆ, ಅಥವಾ ಯಾವುದಕ್ಕೋ ಒಂದಕ್ಕೆ ಸಬ್ಮಿಟ್ ಮಾಡಬೇಕಾದ್ರೆ, ಅಥವಾ ಎಲ್ಲೋ ಪ್ರೆಸೆಂಟ್ ಮಾಡಬೇಕಾದ್ರೆ ತುಂಬ ಚೇಂಜಸ್ ಮಾಡ್ತೀರಾ. ಲೈಕ್ ಸ್ವಲ್ಪ ಕಲರ್ ಗ್ರೇಡಿಂಗ್ ಇರ್ಬೋದು ಇದೆಲ್ಲ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ? ನಾನು ಸ್ಟ್ರೀಟ್ ಫೋಟೋಗ್ರಫಿ ಯಾವಾಗ ಶುರು ಮಾಡಿನಲ್ವಾ, ಅದು ಈಗ ಇಂಡಿಯಾನಲ್ಲಿ ಒಂದು ಬಿಗ್ ಪ್ರಾಬ್ಲಮ್ ಪ್ಲಾಸ್ಟಿಕ್. ಹೌದು. ಒಂದು ಒಳ್ಳೆ ಸೀನಲ್ಲಿ ಅಲ್ಲಿ ಒಂದು ಪೆಪ್ಸಿ ಬಾಟ್ಲ್ ಏನೋ ಇರುತ್ತೆ. ಓಕೆ, ಅದು ಅಂದರೆ ಫೋಟೋನಲ್ಲಿ ನೋಡ್ಲಿಕ್ಕೆ ಎಲ್ಲ ಚೆನ್ನಾಗಿದೆ, ಬಟ್ ಅಲ್ಲಿ ಆ ಪ್ಲಾಸ್ಟಿಕ್ ಇರಿಟೇಟ್ ಆಗುತ್ತೆ. ಬಟ್ ಏನಂದರೆ ಅದು ರಿಮೂವ್ ಮಾಡಿಬಿಟ್ರೆ ನಾನು ಸಚ್ಚ ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ಮೆಜೆಸ್ಟಿಕ್ ಸ್ಟೇಷನಲ್ಲಿ ಪ್ಲಾಸ್ಟಿಕ್ಕೇ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ಇದೆ ಅಲ್ವಾ. ಸೊ ಅದೇನಂದ್ರೆ ನನಗೆ ಫಸ್ಟ್ ಲರ್ನಿಂಗ್ ಏನಾಯ್ತು ಅಂದರೆ, ನಾನು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಫ್ರೇಮ್ನಲ್ಲಿ ನೋಡ್ತೀನಲ್ವಾ, ಫ್ರೇಮ್ನಲ್ಲೇ ನೋಡ್ತಾ ಇದ್ದೆ ಏನೋ ಡಿಸ್ಟ್ರಾಕ್ಟಿಂಗ್ ಏನೋ ಇದೆಯಾ ಅಂತ. ಇದ್ದರೆ ನಾನು ಜಸ್ಟ್ ಅದು ರೀಕಂಪೋಸ್ ಮಾಡ್ತಾ ಇದ್ದೆ ಅಲ್ಲೇ. ಬಟ್ ಏನಂದರೆ ಅದಕ್ಕೆ ಡಾರ್ಕ್ ರೂಮ್ ಹೋಗಿ, ಇಲ್ಲಾಂದರೆ ಇವಾಗ ಕಂಪ್ಯೂಟರ್ನಲ್ಲಿ ಫೋಟೋಶಾಪ್ನಲ್ಲಿ ಎಲ್ಲ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದನ್ನಲ್ಲಿ ಮಾಡಿದರೆ ಅದೇನಂದರೆ ಆ ಟ್ರೂತ್ಫುಲ್ನೆಸ್ ಹೋಗ್ಬಿಡುತ್ತೆ. ಆ್ಯಂಡ್ ಆ್ಯಸ್ ಅ ಫೋಟೋಗ್ರಫರ್ ನೀವು ಆ ಜನ ನಿಮ್ಮ ಫೋಟೋ ನೋಡಿ ನಂಬಬೇಕು. ನಂಬರ್ 1 ರೂಲ್ ಆ್ಯಕ್ಚುಲಿ. ಇಲ್ಲಾಂದರೆ ನಾನು ಆರ್ಟಿಸ್ಟ್ ಪೇಂಟರ್ ಅಂತ ಹೇಳ್ಬಿಡ್ತೇನೆ. ಸೊ ಫೋಟೋಗ್ರಫಿ ಏನಂದರೆ ನಾನು ರಿಯಾಲಿಟಿ ಟ್ರೂತ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆ ಎಥಿಕ್ಸು ಅದೆಲ್ಲ ಎಲ್ಲರಿಗೂ ಇರಬೇಕು. ಕರೆಕ್ಟ್. ವನ್ಯಜೀವಿ ಛಾಯಾಗ್ರಹಣ ಅಂದರೆ ಕ್ಯಾಮ್ರಾ ಮಾತ್ರ ಇಲ್ಲ ಅಲ್ಲಿ. ಇನಿಷಿಯಲ್ ಡೇಸಲ್ಲಿ ಅಂದರೆ ವನ್ಯಜೀವಿಗಳನ್ನು ಅರಿತುಕೊಳ್ಬೇಕಾಗತ್ತೆ ನೀವು, ಹೇಗೆ ಬಿಹೇವ್ ಮಾಡ್ತವೆ ಅನ್ನುವಂಥದ್ದಾಗಿರ್ಬೋದು. ಸೊ ಆ ಒಂದು ಇನಿಷಿಯಲ್ ಡೇಸಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೊ ನನಗೆ ಆ್ಯಕ್ಚುಲಿ ನನಗೆ IT ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು. ಕಂಪ್ಯೂಟರ್ಸ್ ಅದೇ ಹಿಂಗೆ ಒಳಗಡೆ ಹೆಂಗೆ ಬೇಕಾಗುತ್ತಲ್ಲ. ಆವಾಗ ವೈಲ್ಡ್ ಲೈಫ್ ಶುರು ಮಾಡಿದ್ನಲ್ವ, ನನಗೂ ಸೇಮ್ ಶುರು ಆಯಿತು. ಓಕೆ, ಆನೆ ಬಂದರೆ ಅದು ಇರಿಟೇಟ್ ಆಗಿ ಹೋಗ್ಬಿಟ್ಟಿದೆ. ಕರೆಕ್ಟ್. ನಾನು ಸಾವಾಗ ಆಮೇಲೆ ನನ್ನ ಗೈಡ್ ಜೊತೆ ಅಲ್ಲಿ ಲೋಕಲ್ ಅವ್ರ ಜೊತೆ ಮಾತಾಡಿ ಅದು ಯಾಕೆ ಇರಿಟೇಟ್ ಆಯ್ತು ಅಂತ ಅನಲೈಸ್ ಮಾಡ್ತಾ ಇದ್ದೆ. ಓಕೆ ಅವ್ರು ಹೇಳ್ತಾ ಇದ್ರು, ಓಕೆ ನೀನೇನೋ ಡಿಯೋಡ್ರೆಂಟ್ ಸ್ಮೆಲ್ ಜಾಸ್ತಿ ಆಗಿಬಿಟ್ಟೆ, ಅದಕ್ಕೆ ಡಿಸ್ಟರ್ಬ್ ಆಯಿತು. ಇಲ್ಲಾಂದರೆ ಒಂದೊಂದು ಸರಿ ನಾವು ಬ್ರೈಟ್ ಕಲರ್ ಬಟ್ಟೆ ಹಾಕೊಂಡಿದ್ರೆ ಏನೋ ಆ್ಯನಿಮಲ್ ಶಿಫ್ಟ್ ಆಗುತ್ತೆ. ಪ್ಲಸ್ ಏನಂದ್ರೆ ಒಂದೊಂದು ಸರಿ ನಾನು ನೋಡಿಲ್ಲ, ಏನಂದರೆ ಈ ಕಡೆ ಒಂದು ಕೆರೆ ಇತ್ತು, ಅಲ್ಲಿ ಆನೆ ಇತ್ತು, ನಾನು ಮಧ್ಯನಲ್ಲಿದ್ದೆ. ಸೊ ಆನೆ ಕೆರೆ ಹತ್ರ ಹೋಗ್ತಾ ಇತ್ತು, ನಾನು ಮಧ್ಯದಲ್ಲಿ ಬಂದುಬಿಟ್ಟೆ. ಸೊ ಇದೆಲ್ಲ ಅಂದರೆ ಆಲ್ಮೋಸ್ಟ್ ಡಿಟೆಕ್ಟಿವ್ ಗೇಮ್ ಥರ ನಾವು ಅಂದರೆ ಅನಲೈಸ್ ಮಾಡಬೇಕು. ಸೊ ಅದ್ರಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದರೆ ಅಟ್ಲೀಸ್ಟ್ ನಮ್ಮ ಜನ ಅಂದರೆ ನಾನು ಡೈರೆಕ್ಟ್ಲಿ ನಿಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬೋದು, ಬಟ್ ಆ್ಯನಿಮಲ್ಸ್ ಇದೆಲ್ಲ ಹೇಳಕ್ಕೆ ಆಗಲ್ಲ. ಬಟ್ ಏನೋ ಅದೇ ಡಿಟೆಕ್ಟಿವ್ ಥರ. ಪ್ಲಸ್ ಪ್ರತಿ ಪ್ರಾಣಿಗಳು ಅವ್ರ ಬಿಹೇವ್ ಸಪ್ರೇಟ್ ಇರುತ್ತೆ. ಹೌದು. ನೀವು ಚಿರತೆ ನೋಡಿದ್ರೆ ಅದು ಸಾಲಿಟರಿ ಅನಿಮಲ್ ಅಂತ ಹೇಳ್ತೀವಿ, ಅಂದರೆ ಗುಂಪಿನಲ್ಲಿ ಇರಲ್ಲ. ಬಟ್ ನಾವು ಆನೆ ನೋಡಿದ್ರೆ ಅದು ಯಾವ ಗುಂಪಿನಲ್ಲಿ ಇರುತ್ತೆ. ಸೊ ನೀವು ನಮ್ಮ ಮನೆಯಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲ ನೋಡ್ತೀವಲ್ಲ, ಸೇಮ್ ವ್ಯಾಲ್ಯೂಸ್ ಅದನ್ನಲ್ಲೂ ಇರುತ್ತೆ. ಚಿಕ್ಕ ಮರಿ ಇದ್ರೆ ಅವರು ಯಾವಾಗ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅದೆಲ್ಲ ಅಂದರೆ ಅನಲೈಸ್ ಮಾಡ್ಕೋಬೇಕು. ಸೊ ಪ್ಲಸ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಒಂದು ಕಷ್ಟ ಏನಂದರೆ
ನಾವು ಬಂದಿದ್ರೆ ಅಲ್ಲಿ ಸೀನ್ಗೆ ಯಾವಾಗಲೂ ಆ ಪ್ರಾಣಿಗಳು ನಾವು ಡಿಸ್ಟರ್ಬ್ ಮಾಡ್ತೀವಿ. ಸ್ವಲ್ಪ ಎಷ್ಟು ಕ್ವೈಟ್ ಹೋದ್ರೆ ಆ ಪ್ರಾಣಿಗಳು ಗೊತ್ತಾಗುತ್ತೆ, ಜನ ಇದ್ದಾರೆ, ಸ್ವಲ್ಪ ಯಾವಾಗಲೂ ಟೆನ್ಷನ್ ಸ್ಟ್ರೆಸ್ನಲ್ಲಿ ಇರ್ತೀವಿ ಆ್ಯನಿಮಲ್ಸ್. ಸೊ ನನಗೇನೆಂದರೆ ಆ್ಯನಿಮಲ್ಸ್ ನೇಚರ್ನಲ್ಲಿ ರಿಲ್ಯಾಕ್ಸ್ಡ್ ಹೇಗಿರುತ್ತೋ ನಂಗೆ ಹಂಗೆ ಕ್ಯಾಪ್ಚರ್ ಮಾಡಬೇಕು. ಅದು ಇಮಿಡಿಯೇಟ್ ಬಂದಿಲ್ಲ. ನಾನು ಆ್ಯಕ್ಚುಲಿ ಒರಿಜಿನಲ್ ಫಸ್ಟ್ ಫೋಟೋಸ್ ಎಲ್ಲ ನೋಡಿದ್ರೆ ಆ್ಯನಿಮಲ್ ಯಾವಾಗಲೂ ಭಯ ಆಗಿ ನೋಡ್ತಾ ಇತ್ತು ಕ್ಯಾಮ್ರಾಗೆ. ಸೊ ಅದೇನಂದ್ರೆ ಅದು ಒಂಥರ ಇನ್ವೆಸ್ಟಿಗೇಷನ್ ಥರ ಮಾಡಿ ಅದೆಲ್ಲ. ಪ್ಲಸ್ ಇವಾಗ ವೈಲ್ಡ್ ಲೈಫ್ ಬಗ್ಗೆ ಲೋಕಲ್ ಟ್ರೈಬಲ್ಸ್ ಎಲ್ಲರಿಗೂ ಸಿಕ್ಕಾಪಟ್ಟೆ ನಾಲೆಜ್ ಇದೆ. ಪ್ಲಸ್ ಇವಾಗ ವೈಲ್ಡ್ ಲೈಫ್ ಸೈಂಟಿಸ್ಟ್ ರಿಸರ್ಚ್ ಅವರು ಇರ್ತಾರೆ, ಅವ್ರು ಇಯರ್ಸ್ ಆ್ಯನಿಮಲ್ ಸ್ಟಡಿ ಮಾಡಿದ್ದಾರೆ. ಸೊ ಅವರೆಲ್ಲ ಜೊತೆ ಮಾತಾಡಿದ್ಮೇಲೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ನಾನು ಇವಾಗ 20 years ಮಾಡ್ತಾ ಇದ್ದೀನಿ, ನಾನು ಕೇಳ್ಕೊತಾ ಇದ್ದೀನಿ. ಅದು ಎವ್ರಿ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ವೆರಿ ಸ್ಯಾಟಿಸ್ಫ್ಯಾಕ್ಷನ್ ಪ್ರಾಸೆಸ್. ಕಂಪ್ಲೀಟ್ಲಿ ನೀವೊಂದು ಕಲಿಯೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಐ ಥಿಂಕ್ ಬಿಳಿಗಿರಿ ರಂಗನ ಬೆಟ್ಟ. ಸೊ ನಿಮ್ಮ ಸಂಪೂರ್ಣವಾದ ಒಂದೂವರೆ ವರ್ಷ ಒಂದು ಅಧ್ಯಯನ ಮಾಡೋ ರೀತಿಯಲ್ಲಿ ನೀವು ಅಲ್ಲಿದ್ರಿ ಸರ್. ಅಂದರೆ ಆ ಎಕ್ಸ್ಪೀರಿಯನ್ಸಸ್ ಹೇಳಿ ಸರ್. ಓಕೆ. ಸೊ ನಾನು ಆ್ಯಕ್ಚುಲಿ IT ಕಂಪ್ನಿಲಿ 3 ವರ್ಷ ಕೆಲಸ ಮಾಡಿದೆ. ಆ 3 ವರ್ಷ ಆದಮೇಲೆ ನನಗೆ ಒಂಥರ ಬರ್ನ್ಔಟ್ ಥರ ಆಯಿತು. ಸೊ ನಾನು ಆವಾಗ ಆಲ್ರೆಡಿ ಫೋಟೋಗ್ರಫಿ ಶುರು ಆಯಿತು, ಕಾಡ್ ಬಗ್ಗೆ ಆಲ್ಮೋಸ್ಟ್ ಇಂಟ್ರೆಸ್ಟ್ ಎಲ್ಲ ಶುರು ಆಯಿತು. ಸೊ ನಾನು ಆ್ಯಕ್ಚುಲಿ ಫ್ರೆಂಡ್ ರೆಸಾರ್ಟ್ ಏನೋ ಇತ್ತು, ಅಲ್ಲಿ ಫ್ರೆಂಡ್ಗೆ ಹೋಗಿ ಹೇಳಿದೆ, ನಾನು ಅಂದರೆ ನಾನು ರೆಗ್ಯುಲರ್ 2-3 ದಿನ ಬರ್ತೀನಿ, ನಾನು 2-3 ತಿಂಗಳು ಇರ್ತೀನಿ, ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ. ಅವ್ರೇನು ಹೇಳಿದ್ರು, ಅದೇ ಡಿಸ್ಕೌಂಟ್ ಎಲ್ಲ ಬೇಡ, ನೀನು ಇಲ್ಲೇ ಬಂದುಬಿಡು, ಓಕೆ, ನೀವು ಫೋಟೋಗ್ರಫಿಯಲ್ಲಿ ಮಾಡಿ ಗೆಸ್ಟ್ ಟೂರಿಸ್ಟ್ ಬರ್ತಾರೆ, ಅಲ್ಲಿ ಸ್ವಲ್ಪ ವೈಲ್ಡ್ ಲೈಫ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ. ಓಕೆ, ಪರ್ಫೆಕ್ಟ್ ಅಂತ ಹೇಳಿದೆ. ಸೊ ಅದು ಇನಿಷಿಯಲಿ 1 month ಕಾಂಟ್ರಾಕ್ಟ್ ತೊಗೊಂಡಿದ್ದೆ. ಅದು 1 month ಆದಮೇಲೆ ಅದು ಬಿಡ್ಲಿಕ್ಕೆ ಆಗಿಲ್ಲ ನನಗೆ. ಓಕೆ, ಅಂದರೆ ಸಿಟಿನಲ್ಲಿದ್ದಾಗ ಒಂದು ಕ್ಯೂಬಿಕಲ್ ಒಳಗಡೆ ಕಂಪ್ಯೂಟರ್ ಮುಂದೆ ಕೂತ್ಕೋತಾ ಇರ್ತಾರೆ, ಅಲ್ಲಿ ಕಾಡ್ ಮಧ್ಯ 24/7 ಕೂತ್ಕೊಂಡ್ರೆ ಅದು ನಂಗೆ ತಿರ್ಗಾ ಬೆಂಗಳೂರು ಬರಲಿಕ್ಕೆ ಆಗಲಿಲ್ಲ. ಸೊ 1 month ಆಯಿತು, 2 months ಆಯಿತು, 3 months, ಟೋಟ್ಲಿ 1.5 years ಕಂಟಿನ್ಯೂಸ್ ಅಲ್ಲಿ ಕೆಲಸ ಮಾಡಿ ಬಿಡ್ಲಿಕ್ಕೆ ಆಗಲಿಲ್ಲ. ಪ್ಲಸ್ ಏನಂದರೆ ಅಲ್ಲಿ ಲೋಕಲ್ ಜನ ಚೆನ್ನಾಗಿದ್ರು, ಪ್ಲಸ್ ಪ್ರಾಣಿಗಳನ್ನು ಇಂಡಿವಿಜುವಲ್ಸ್ ಇರ್ತಾರೆ. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕೋತಿ ಟ್ರೂಪ್ ಇತ್ತು. ಓಕೆ, ನಾನು ಫಸ್ಟ್ ವೀಕ್ ಅಲ್ಲಿ ಹೋಗದೆ ಎಲ್ಲ ನನಗೆ ಅಟ್ಯಾಕ್ ಮಾಡಿದ್ರು, ಯಾಕಂದರೆ ನಾನು ಹೊಸ ಬಂದಿದ್ದೆ, ನನಗೂ ಗೊತ್ತಾಗಲಿಲ್ಲ ಮಾಡಬೇಕಂತ. ಆಫ್ಟರ್ ಒಂದು ತಿಂಗಳಾಯಿತು, 2 months ಆಯಿತು, ಆಮೇಲೆ ಸ್ವಲ್ಪ ನನಗೂ ಸ್ವಲ್ಪ ಫ್ರೆಂಡ್ಶಿಪ್ ಥರ ಆಯಿತು. ಓಕೆ, ಸೊ ಬೈ 2nd month 3rd month ಆ ಚಿಕ್ಕ ಮರಿಯೆಲ್ಲ ನನ್ನ ಮೇಲೆ ಬಂದು ಕೂತ್ಕೋತಾ ಇತ್ತು, ಸುಮ್ಮನೆ ಇರ್ತಾರೆ ಇದು ಎಲ್ಲ. ಸೊ ಆ 3rd 4th month ನಾನು ಒಂದೊಂದ್ಸರಿ ಬೆಂಗಳೂರು ಬರ್ತಾ ಇದ್ದೆ. ಯಾವಾಗ ಬಂದ್ರೇನೋ ಆ ಕೋತಿಕಲೆಲ್ಲ ನನಗೆ ಅಂದರೆ ಫೇರ್ವೆಲ್ ಥರ ಕಾರ್ ಹತ್ರ ಬಂದು ಹೋಗಬೇಡ ಅಂತ ಹೇಳ್ತಾ ಇದೆ. ಅಂದರೆ ಬಟ್ ನನಗೆ ಆಲ್ಮೋಸ್ಟ್ ಆಯ್ಕೊಂಡು ಆ ಫೀಲಿಂಗ್ ಗೊತ್ತಾಯಿತು ನೋಡಿ. ಓಕೆ, ಸೊ ಆಮೇಲೆ ಬಿಡ್ಲಿಕ್ಕೆ ಆಗಲಿಲ್ಲ. ಸೊ ಏನೋ ಸೊ ನನಗೆ ಅದು ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಯಾಕಂದರೆ ಬೆಂಗಳೂರಿನಲ್ಲಿ IT ಜಾಬ್ ಎಲ್ಲ AC ರೂಮ್ನಲ್ಲಿ ಕೂತ್ಕೊಂಡು ಅದೆಲ್ಲ, ಅಲ್ಲಿ ಅಂದರೆ ವೆದರ್ ಕಂಡೀಷನ್ ಸಮ್ಮರ್ ಇದಿತ್ತು, ಪ್ಲಸ್ ರಿಮೋಟ್ ಏರಿಯಾ. ಆವಾಗ ಅಂದರೆ ಇವಾಗ ಎಲ್ಲ ಕಡೆ ಸೆಲ್ ಫೋನ್ ನೆಟ್ವರ್ಕ್ ಎಲ್ಲ ಇದೆ, ಆವಾಗ ಸೆಲ್ ಫೋನ್ ನೆಟ್ವರ್ಕ್ ಏನು ಇರಲಿಲ್ಲ, ಫುಲ್ ರಿಮೋಟು. ಬಟ್ ಏನಂದರೆ ಇವಾಗ ತನಕ ಆ ಎಕ್ಸ್ಪೀರಿಯನ್ಸ್ ನನಗೆ ಇವಾಗ ತನಕ ಐ ಕಾಂಟ್ ಫರ್ಗೆಟ್ ಆ್ಯಕ್ಚುಲಿ. ಓಕೆ, ಶ್ರೀನಿವಾಸ್ ಅವರೇ, ನೀವು ಹೇಳ್ತಾ ಇದ್ರಲ್ಲ ಆರಂಭದಲ್ಲಿ ವನ್ಯಜೀವಿ ಛಾಯಾಗ್ರಹಣ ಅನ್ನೋಂಥದ್ದು ತುಂಬ ಸಂಯಮ ತಾಳ್ಮೆ ಬೇಕು ಅನ್ನೋಂಥದ್ದು. ಸೊ ಕಲ್ಯಾಣ್ ಅವರು 13 ದಿನಗಳ ಕಾಲ ಒಂದು ಹೈಟಲ್ಲಿ ಇದ್ಕೊಂಡು ಒಂದು ಫೋಟೋ ಕ್ಲಿಕ್ ಮಾಡೋದಕ್ಕೆ ನೀವು ಕಷ್ಟಪಡ್ತೀರಿ. ಸೊ ಆ ಒಂದು ಕಥೆ ಹೇಳಬೇಕು ನಮಗೆ, ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋಂಥದ್ದು? ಸೊ ಡಿಫ್ರೆಂಟ್ ಪ್ರಾಣಿಗಳಂದರೆ ನಾವು ಟೈಮ್ ಇನ್ವೆಸ್ಟ್ ಮಾಡಬೇಕು, ಅದು ನಂಬರ್ 1. ಸೊ ಪ್ರಾಣಿಗಳು ನೀವು ಕಾಡೊಳಗೆ ಹೋಗಿದ್ರೆ ಅದು ಯಾವಾಗಲೂ ಏನಂದರೆ ಏನು ಅಂದರೆ ನಾನು ಟ್ರಸ್ಟ್ ಮಾಡಲ್ಲ ಅಂತ. ಸೊ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಅದು ಆ್ಯನಿಮಲ್ ಸ್ವಲ್ಪ ಕಂಫರ್ಟ್ ಆಗುತ್ತೆ. ಓಕೆ, ಇವ್ರೇನು ಮಾಡಲ್ಲ, ಸೊ ನಾನು ರೆಗ್ಯುಲರ್ ಏನು ಬೇಕಂದ್ರೆ ಮಾಡ್ಬೋದು ಅಂತ. ಸೊ ನಾನು ಮೋಸ್ಟ್ಲಿ ಏನು ಮಾಡ್ತೀನಿ ಅಂದರೆ, ಎಸ್ಪೆಷಲಿ ಆ್ಯನಿಮಲ್ಸ್ ಮರಿ ಇರ್ತಲ್ವ, ಸೊ ಆವಾಗ ಪೇರೆಂಟ್ಸ್ ಆರ್ ವೆರಿ ಪ್ರೊಟೆಕ್ಟಿವ್. ಸೊ ಗೊತ್ತಲ್ವಾ, ನಾವು ಹೋಗಿದ್ರೆ ಅದು ಅಟ್ಯಾಕ್ ಮಾಡುತ್ತೆ ವೆರಿ ಆಫನ್. ಸೊ ನಾನು ಯಾವಾಗಲೂ ಒಂಥರ ಟೆಂಟ್ ಥರ ಹಾಕೋತೀನಿ. ಟೆಂಟ್ ಥರ ಹಾಕೊಂಡು ಎಲ್ಲ ಕಡೆ ಕ್ಲೋಸ್ ಇರುತ್ತೆ, ಜಸ್ಟ್ ಒಂದು ಹೋಲ್, ಅದರಿಂದ ಕ್ಯಾಮ್ರಾ ಲೆನ್ಸ್ ಫಿಟ್ ಆಗಲಿಕ್ಕೆ. ಸೊ ಅದು ಪ್ರಾಣಿಗಳಿಗೆ ಗೊತ್ತಾಗಲ್ಲ ನಾನು ಅಲ್ಲಿ ಕೂತ್ಕೊಂಡಿದ್ದಂತ. ಅದೇ ಫಸ್ಟ್ 2-3 ದಿನ ಅವರು ನೋಡಿ ಏನಿದು ಹೊಸದೇನು ಬಂದಿದೆ ಅಂತ ಅನ್ಕೋತಾರೆ. ಬಟ್ ಬೈ 3rd 4th ಡೇ ಅದು ಇಗ್ನೋರ್ ಮಾಡ್ತಾರೆ. ಸೊ ಅದನ್ನಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಬೇಕು. ಪ್ಲಸ್ ಏನಂದರೆ ಆ್ಯನಿಮಲ್ಸ್ ಆಲ್ಸೋ ಇಂಟೆಲಿಜೆಂಟ್. ನೀವು ದಿನದಲ್ಲಿ ದಿನ ಹೋಗಿ ಆ ಜಿಪ್ಪೆಲ್ಲ ಒಳಗಡೆ ಹೋಗಿದ್ರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾರು ಇದ್ದಾರೆ ಅಂತ. ಸೊ ನಾನು ಯಾವಾಗಲೂ ಬೆಳಗ್ಗೆ 5 ಗಂಟೆಗೆ ಹೋಗ್ತಾ ಇದ್ದೆ, ಯಾಕಂದರೆ ನೈಟ್ನಲ್ಲಿ ಹೋಗಿದ್ರೆ ಅದು ಆ್ಯನಿಮಲ್ ಗೊತ್ತಾಗೋದಿಲ್ಲ. ಸೊ ಪ್ಲಸ್ ನಾನು ತಿರ್ಗಾ ಸಾಯಂಕಾಲ 6:30-7 ಗಂಟೆಗೆ ನಾನು ರಿಟರ್ನ್ ಬರ್ತಾ ಇದ್ದೆ. ಸೊ ಅಲ್ಲಿ 12 hours ಆ ಆ್ಯನಿಮಲ್ ಇಲ್ಲಂದ್ರೇನು ಅಲ್ಲೇ ಕೂತ್ಕೋಬೇಕು ನಾನು. ಅಂದರೆ ಒಂದೊಂದ್ಸರಿ ಕಷ್ಟ ಆಗ್ತಾಯಿತ್ತು ಆವಾಗ, ಯಾಕಂದರೆ
ಎಸ್ಪೆಷಲಿ ಸಮ್ಮರ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇತ್ತು. ನಾನು ಒಂದು 10 ಲೀಟರ್ ನೀರು ತೊಗೊಂಡು ಹೋಗ್ತಾ ಇದ್ದೆ. ಪ್ಲಸ್ ಫುಡ್ಡು ನಾನು ಬೆಳಗ್ಗೆ ಪ್ಯಾಕ್ ತೊಗೊಂಡು ಹೋಗ್ತಾ ಇದ್ದೆ, ಮಧ್ಯಾಹ್ನಗೆಲ್ಲ ಹೌದು. ಬಟ್ ಏನಾದ್ರು ಕೂತ್ಕೋಬೋದು ಒಂದೊಂದ್ಸರಿ 5 ದಿನ ಆಗುತ್ತೆ, 10 ದಿನ ಆಗುತ್ತೆ, 15 ದಿನ ಆಗುತ್ತೆ. ಬಟ್ ಆಮೇಲೆ ಅದು ಅಷ್ಟು ವೆಯ್ಟ್ ಮಾಡಿದ್ಮೇಲೆ ನಿಮ್ಗೆ ಆ ಪರ್ಫೆಕ್ಟ್ ಶಾಟ್ ಒಂದು 2 ಮಿನಿಟ್ಸ್ನಲ್ಲಿ ಸಿಗ್ಬಿಡುತ್ತೆ. ಆ ಲೈಟಿಂಗ್ ಕರೆಕ್ಟ್ ಇರಬೇಕು, ಆ ಪ್ರಾಣಿಗಳು ಕರೆಕ್ಟ್ ಆ ಪೊಸಿಷನ್ ಬಂದು ಕರೆಕ್ಟ್ ಮಾಡಬೇಕು. ಪ್ಲಸ್ ಏನಂದ್ರೆ ನಾನು ರೆಡಿ ಇರಬೇಕು. ಹೌದು. ಸೊ ಕ್ಯಾಮ್ರಾನಲ್ಲೂ ಅರ್ಧ ದಿನ ಜಸ್ಟ್ ನೋಡ್ಕೊಂಡ್ರೆ ಕಷ್ಟ ಆ್ಯಕ್ಚುಲಿ. ಸೊ ಆ ಪ್ರಾಣಿಗಳಿಲ್ಲ ಅಂದರೆ ನಾನು ಅಲ್ಲಿ ಕೂತ್ಕೊಂಡು ಏನೋ ಪುಸ್ತಕ ಓದ್ತಾ ಇದ್ದೆ, ಇದೆಲ್ಲ. ಬಟ್ ಸಣ್ಣ ಆ್ಯನಿಮಲ್ ಬಂದರೆ ನಾನು ರೆಡಿ ಆವಾಗಲೂ ರೆಡಿ ಇರಬೇಕು. ಸೊ ಅದು ಒಂಥರ ಅಂದರೆ ಇನಿಷಿಯಲಿ ಕಷ್ಟ ಆಯಿತು, ಬಟ್ ಅದು ಆಮೇಲೆ ನಮಗೆ ಅದೊಂದು ಮೆಡಿಟೇಷನ್ ಥರ. ಕರೆಕ್ಟ್. ಮೆಡಿಟೇಷನ್ ಹೇಳ್ತೀವಲ್ಲ, ಅಂದರೆ ಬ್ರೈನಲ್ಲಿ ಬೇರೆ ಏನು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಅದೇ ಒಂದು ಕಾನ್ಸಂಟ್ರೇಷನ್ ಇರಬೇಕಂತ. ಸೊ ನನಗೂ ಅದೊಂದು ಮೆಡಿಟೇಷನ್ ಥರ ಆಗಿಬಿಟ್ಟಿದೆ. ಅದು ಜಸ್ಟ್ ಇಷ್ಟು ಹೋಲ್ ಇತ್ತು, ಅಲ್ಲಿ ನೋಡ್ತಾ ಇರ್ತೀನಿ ಫುಲ್ 12 hours ಕಂಟಿನ್ಯೂಸ್ಲಿ. ಬಂದಿದೆಯಾ ಇಲ್ಲ. ಪ್ಲಸ್ ಏನೋ ಒಂದೊಂದು ಸರಿ ಪ್ರಾಣಿಗಳು ದೂರ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ. ಯಾಕಂದರೆ ಏನೋ ಸೌಂಡ್ ಬಂದಿದೆಯಾ, ಇಲ್ಲಾಂದರೆ ಒಂದೊಂದು ಸರಿ ಬೇರೆ ಪಕ್ಷಿಗಳು ಏನೋ ಶಬ್ದ ಮಾಡ್ತಿರುತ್ತೆ. ಸೊ ಅದೆಲ್ಲ ನಾವು ಅಂದರೆ ಅಲರ್ಟ್ನಲ್ಲಿ ಇರಬೇಕು. ಸೊ ನಾನು ಆ್ಯಕ್ಚುಲಿ ಅದೇ ನಮ್ಮ 3-4 ಫೋಟೋಸ್ ನನ್ನ ಲೈಫ್ನಲ್ಲಿ 1 ತಿಂಗಳು ಫುಲ್ ವೇಟ್ ಮಾಡಿದೆ. ಅಂದರೆ ನೀವು ನೋಡಿ 30 days ಆಲ್ಮೋಸ್ಟ್ 12 hours a day. ಬಟ್ ಅದನ್ನೆಲ್ಲ ಆ ಫೋಟೋ ಒಂದು ಅರ್ಧ ಮಿನಿಟ್ನಲ್ಲಿ ಸಿಕ್ತು. ಬಟ್ ಏನಾದ್ರೆ 30 days ವೇಟ್ ಮಾಡಬೇಕು. ಅರ್ಧ ಮಿನಿಟ್ ಫ್ರಾಕ್ಷನ್ ಆಫ್ ಮೂಮೆಂಟ್ ಮಿಸ್ ಆಗೋಯ್ತು ಅಂದಿದ್ಯಾ? ಅದು ಆ ಡಿಸಪಾಯಿಂಟ್ಮೆಂಟ್ಸು ಯಾವಾಗಲೂ ಇರುತ್ತೆ, ಯಾವಾಗಲೆಲ್ಲ. ಸೊ ನಾನು ವೈಲ್ಡ್ ಲೈಫ್ ಅದೇ ಹೇಳ್ತೀನಿ, ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಎಲ್ಲ ನಿಮ್ಗೆ ಈಸಿ ಸಿಕ್ಬಿಟ್ರೆ ಆದ್ಮೇಲೆ ಥ್ರಿಲ್ ಇರಲ್ಲ. ಹೌದು, ಥ್ರಿಲ್ ಇರಲ್ಲ. ಸೊ ಇದೇನಂದರೆ ಕಷ್ಟಪಡಬೇಕು, ಆ ಆ್ಯನಿಮಲ್ ಬಿಹೇವಿಯರ್ ಪ್ರಿಡಿಕ್ಟ್ ಮಾಡಬೇಕು, ಕರೆಕ್ಟ್ ಟೈಮ್ ಕರೆಕ್ಟ್ ಪ್ಲೇಸ್ನಲ್ಲಿ ಇರಬೇಕು. ಅದು ಆಲ್ಮೋಸ್ಟ್ 30-40% ನಾವು ಫೇಲ್ ಆಗ್ತೀವಿ. ಕರೆಕ್ಟ್. ಹೌದು. ಬಟ್ ಏನೋ ಆದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಜಾಸ್ತಿ ಕಷ್ಟಪಟ್ಟಿದ್ರೆ ಜಾಸ್ತಿ ಸಿಗುತ್ತೆ ಅಷ್ಟೇ. ಅಲ್ಲ ಸರ್, ಮೀನ್ ವೈಲ್ ಇನ್ನೊಂದು ನೀವು ಹೇಳಿದ್ರಿ, ಒಂದು ಟೆಂಟ್ ಹಾಕ್ಕೊಂಡು ಒಂದು ಸಣ್ಣ ಹೋಲಿನ ವ್ಯೂ ಮಾಡಿಕೊಂಡು ಈ ಥರದ್ದೆಲ್ಲ ಅಂತ. ಫೈನ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋದಾಗ ಬೇರೆ ಎಲ್ಲ ವೈಲ್ಡ್ ಅನಿಮಲ್ಸೂ ಇದೆ, ಯಾವುದೋ ಒಂದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಲೈಕ್ ಈ ಒಂದು ಆ್ಯಂಗಲಲ್ಲಿ. ಬಟ್ ಬ್ಯಾಕ್ ಸೈಡಿಂದ ಈ ಕಡೆ ಬಂದಾಗ ಏನೋ ಇದೆ ಅಂತ ಹೇಳ್ಕೊಂಡು ತುಳ್ಕೊಂಡು ಹೋಗಿರೋಂಥ ಇನ್ಸಿಡೆಂಟ್ಸ್ ಆಗಿರೋದಿಲ್ವಾ ಸರ್ ನಿಮಗೆ? ಅದು ಕರ್ನಾಟಕಲ್ಲಿ ನೋಡಿ, ನಾನು ಬೇರೆ ಸ್ಟಾಪ್ ವೇಟ್ ಮಾಡ್ತಾ ಇದ್ದೆ. ಬಟ್ ನಮ್ಮ ಫಾರೆಸ್ಟ್ನಲ್ಲಿ ಆ್ಯಕ್ಚುಲಿ ಚಿರತೆ, ಹುಲಿ ಅದೇನು ಡೇಂಜರ್ ಇಲ್ಲ. ನಮ್ಮ ಮೇನ್ ಡೇಂಜರ್ ಏನಂತ ಆನೆ. ಓಕೆ. ಯಾಕಂದರೆ ಆನೆ ಬಂದು ಚಾರ್ಜ್ ಮಾಡಿದ್ರೆ ಸತ್ತೋಗ್ಬಿಡ್ತದೆ. ಓಕೆ. ಸೊ ನಾನು ಯಾವಾಗಲೂ ನಾನು ಇಂಡಿಪೆಂಡೆಂಟ್ ಹೋಗಲ್ಲ. ಸ್ವಲ್ಪ ಒಂದು 100 ಮೀಟರ್ ದೂರನಲ್ಲಿ ಬೇರೆ ಯಾರೋ ಇರ್ತಾನೆ, ಅವರ ಮರದ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಸೊ ದೂರನೇ ಏನು ಬಂದರೆ ನಮ್ಮ ವಾಕಿ ಟಾಕಿ ಇರುತ್ತೆ ನಾರ್ಮಲಿ. ಸೊ ವಾಕಿ ಟಾಕಿನಲ್ಲಿ ಹೇಳ್ಬಿಡ್ತಾನೆ. ಸೊ ಆನೆ ಬಂದರೆ ನಮ್ಮ ಹತ್ರ ಇಮಿಡಿಯೇಟ್ ನಾನು ಅಲ್ಲಿ ಬಿಟ್ಬಿಟ್ಟು ವೆಹಿಕಲ್ ಒಳಗಡೆ ಕೂತ್ಕೊಂಡ್ಬಿಡ್ತೇನೆ. ಯಾಕಂದರೆ ಸೇಫ್ಟಿನೂ ನೋಡ್ಕೋಬೇಕು. ಹೌದು. ಕರಡಿನೂ ಅದು ಪ್ರಾಬ್ಲಮ್ ಆ್ಯಕ್ಚುಲಿ. ಹೌದಾ? ಕರಡಿ ದೂರನೇ ನೋಡಿದ್ರೆ ಅದು ಹೋಗ್ಬಿಡುತ್ತೆ. ಬಟ್ ಸಡನ್ಲಿ ಹತ್ರ ಬಂದ್ಮೇಲೆ ಸಡನ್ಲಿ ಡಿಸ್ಟರ್ಬ್ ಮಾಡಿದ್ರೆ ಅದು ಅಟ್ಯಾಕ್ ಮಾಡಲ್ಲ. ಪ್ಲಸ್ ಕರಡಿನೂ ಅಟ್ಯಾಕ್ ಮಾಡಿ ಏನು ಮಾಡೋಕ್ಕಾಗಲ್ಲ, ನಾವು ಬಿಡಿಸ್ಕೊಳ್ಳೋಕೆ ಕಷ್ಟ ಇದೆ ಅಲ್ಲ ಸರ್? ನಿಜ. ಇದು ಕೇಳೋದಕ್ಕೆ ಅಂದರೆ ಈ ಒಂದು ಜರ್ನಿ ಇದೆಯಲ್ಲ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು ತುಂಬ ರಿಸ್ಕ್ ಇದೆ, ಜೊತೆಗೆ ತುಂಬ ಪರಿಶ್ರಮ ಹಾಕಬೇಕು, ಸಂಯಮ ತಾಳ್ಮೆ ಅಂತೂ ಖಂಡಿತವಾಗ್ಲೂ ಇರಬೇಕು. ಸೊ ನನ್ನ ಪ್ರಶ್ನೆ ಏನಂದರೆ, ಈಗ ಯಾವುದೇ ಒಂದು ವೃತ್ತಿಯನ್ನು ತೆಗೆದುಕೊಂಡು ಬಂದಾಗ ಒಂದು ಕಲೆ ಪ್ರತಿಭೆ ಅಂದರೆ ಅದು ತುಂಬ ಜನರಿಗೆ ತಲುಪಬೇಕು ಅಂತ ಹೇಳ್ತೀವಿ. ಆದರೆ ಎಲ್ಲಕ್ಕಿಂತಲೂ ಮುಖ್ಯವಾದ ಉದ್ದೇಶ ಆಗಿರುವಂಥದ್ದು ಅದರಿಂದ ಆದಾಯ ವರಮಾನ ಬರುವಂಥದ್ದು. ಸೊ ಇವತ್ತಿಗೂ ಕೂಡ ಅಂದರೆ ಬಹಳಷ್ಟು ಅಂದರೆ ರೇರ್ ಇದ್ದಾರೆ, ಅಂದರೆ ವನ್ಯಜೀವಿ ಛಾಯಾಗ್ರಾಹಕರು ಅಂತ ಹುಡುಕಿದಾಗ ತುಂಬ ಕಡಿಮೆ ಜನ ಸಿಗ್ತಾರೆ. ಸೊ ಅವ್ರಿಗೂ ಗೊತ್ತಾಗಬೇಕು ಅಂದರೆ ಮೊದಲು ನಿಮ್ಮ ಫೋಟೋಸ್ಗಳಾಗಿರ್ಬೋದು, ಜನರಿಗೆ ತಲುಪಿದ್ದಾಗಿರ್ಬೋದು, ಜೊತೆಗೆ ನಿಮಗೆ ಅದು ಅದರ ಬೆಲೆಯನ್ನು ನಿಮಗೆ ತೆರೆದು ಹೇಗೆ ನಿಮ್ಗೆ ರೀಚ್ ಆಗಿದೆ ಅನ್ನೋಂಥದ್ದು ಹೇಳೋದಾದರೆ. ಸೊ ನಾನು ಆ್ಯಕ್ಚುಲಿ ಒರಿಜಿನಲಿ ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಅದು ಯಾವಾಗಲೂ ನಾನು ಲೈವ್ಲಿಹುಡ್ ಮಾಡಬೇಕಂತ ಶುರು ಮಾಡಿಲ್ಲ ನಾನು, ಯಾಕಂದರೆ IT ಜಾಬ್ ಇತ್ತು, ಚೆನ್ನಾಗಿ ಸ್ಯಾಲ್ರಿ ಬರ್ತಾ ಇತ್ತು. ಬಟ್ ಇದು ಪ್ಯಾಷನ್ ಬಿಟ್ಟು ಅದು ಪ್ಯಾಷನ್ ಅಂತ ಬಂದ್ಬಿಟ್ಟು ನನಗೆ ಮೇನ್ ಆಬ್ಜೆಕ್ಟಿವ್ ಏನಿರ್ತಂತೆ, ನಾನು ಇಷ್ಟು ಅಮೇಝಿಂಗ್ ಕಾಡು ಪ್ರಾಣಿಜೀವಿಗಳು ನೋಡ್ತಾ ಇದ್ದೀನಿ, ಅದು ಖುಷಿ ಬರ್ತಾ ಇದೆ, ನಾನಿದು ಬೇರೆಯವ್ರ ಜೊತೆ ಶೇರ್ ಮಾಡಬೇಕಂತ. ಸೊ ಅದಕ್ಕೆ ಮೇನ್ ಫೋಟೋಗ್ರಫಿ ವಿಡಿಯೋಗ್ರಫಿ ಶುರು ಮಾಡಿ. ಸೊ ಅದು ಅಮೇಝಿಂಗ್ ಫೋಟೋಗ್ರಫಿ ಎಲ್ಲ ಮಾಡಿದ್ಮೇಲೆ ನಾನು ಆವಾಗ ಬ್ಲಾಗ್ ಆನ್ಲೈನಲ್ಲಿ ಇತ್ತು. ಸೊ ಆವಾಗ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಏನು ಇರಲಿಲ್ಲ, ನಾನು ಆನ್ಲೈನ್ ಅಪ್ಲೋಡ್ ಮಾಡ್ತಾ ಇದ್ದೆ. ಜನ ಪ್ಲಸ್ ಎಲ್ಲ ಹೇಳಿದರು, ನನಗಿದು ಒಳ್ಳೆ ಫೋಟೋ ನನಗೆ ಅಪ್ಲೋಡ್ ಮಾಡ್ತೀರಾ, ನಾನು ಪ್ರಿಂಟ್ ಮಾಡ್ಕೋತೀನಿ ಅಂತ. ಓಕೆ ಇವ್ರು ತೊಗೋತಾ ಇದ್ದಾರೆ ಅಂತ ಅಪ್ಲೋಡ್ ಮಾಡ್ತಾ ಇದ್ದೆ. ನಮ್ಮ ಫೋಟೋಗ್ರಫಿ ಫ್ರೆಂಡ್ಸ್ ಎಲ್ಲ ಬೈತಾ ಇದ್ರು, ನೀನೇನೋ ಕೊಡ್ತಾ ಇದೆಯಾ ಫೋಟೋ ಫ್ರೀ, ಫೋಟೋ ಚಾರ್ಜ್ ಮಾಡಬೇಕಂತ.
ನಾನು ಅವಾಗ ಹೇಳಿದೆ ನಾನು ಈ ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಯಾಕಂದರೆ ನನಗೆ ಇದು ಖುಷಿ ಇತ್ತು, ಅದು ಶೇರ್ ಮಾಡಬೇಕು, ಅದು ಎಲ್ಲರ ಕಡೆಯಿಂದ ನೀವು ಫೀಸ್ ಕೊಡಿ ಅಂದರೆ ಆ ಖುಷಿ ಹೋಗ್ಬಿಡುತ್ತಂತ ನಾನು ಫೀಸ್ ಏನು ಚಾರ್ಜ್ ಮಾಡಿಲ್ಲ. ಸೊ ನಮ್ಮ ಫೋಟೋಗ್ರಫರ್ಸ್ ಎಲ್ಲ ಹೇಳ್ತಾಯಿದ್ರು, ನೀನು ಇದೆಲ್ಲ ಇಂಡಸ್ಟ್ರಿನೇ ಇದು ಚೇಂಜ್ ಮಾಡ್ತಾಯಿದ್ದೆ, ಓಕೆ ಪರವಾಗಿಲ್ಲ ಏನಾಗಲಿ ಅಂತ. ಆಮೇಲೆ ನಂದು ನಾನು ಆವಾಗ ವಿಕಿಪೀಡಿಯಾ ಅಂತ ಸೈಟ್ ಇದೆ ಅಲ್ವಾ ಅದು, ಸೊ ಅದೆಲ್ಲ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೆ. ಸೊ ಅದರಲ್ಲಿ ಜಾಸ್ತಿ ಪ್ರಾಣಿಗಳಿಗೆ ಅದು ಫೋಟೋಸ್ ಇರಲಿಲ್ಲ. ವಿಕಿಪೀಡಿಯಾ ಫ್ರೀ, ಎಲ್ಲರಿಗೂ ನಾಲೆಜ್ ಬೇಸ್, ನಮ್ಮ ಎನ್ಸೈಕ್ಲೋಪೀಡಿಯಾ ಥರ ಅಲ್ವಾ. ಸೊ ನಾನೆಲ್ಲ ಅಲ್ಲಿ ಕೂತ್ಕೊಂಡು ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬೈತಾಯಿದ್ರು, ಏನಪ್ಪ ನೀನು ಕೊಡ್ತಾ ಇದೆಯಾ, ನಮ್ಮ ಎಲ್ಲ ಬಿಸ್ನೆಸ್ ಹೋಗ್ಬಿಡುತ್ತೆ ಅಂತ. ಪರವಾಗಿಲ್ಲ, ನಾನು ಇಂಟ್ರೆಸ್ಟ್ ಇದು ಅಂತ ಮಾಡ್ತಾಯಿದ್ದೆ. ಬಟ್ ಏನಂದರೆ ಅದು ಫ್ರೀ, ಇಂಟರ್ನೆಟ್ನಲ್ಲಿ ಫ್ರೀ ಆದಮೇಲೆ ಜನನ ಆಟೋಮೆಟಿಕ್ಲಿ ಬಂದು ನಿಮ್ಮ ಪಿಕ್ಚರ್ ನೋಡಿದ್ವಿ, ಭಾಳ ಇಷ್ಟ ಇದೆ, ನನಗೆ ನಾನು ಫ್ರೀ ಡೌನ್ಲೋಡ್ ಮಾಡ್ಕೋಬೋದು, ಬಟ್ ನೀವು ಇಷ್ಟು ಕೆಲಸ ಮಾಡ್ತಾ ಇದ್ದೀರಾ, ನಾವು ದುಡ್ಡು ಕೊಡ್ತೀವಿ, ನೀವು ನಾನು ಇಷ್ಟು ದೊಡ್ಡ ಪ್ರಿಂಟ್ ತೊಗೋತೀನಿ ಅಂತ. ಮ್ಯಾಗ್ಝಿನ್ಸು ಹಂಗೆ ಮ್ಯಾಗ್ಝಿನ್ಸ್ ಬಂದು ಫ್ರೀ ತೊಗೋಬೋದು, ಬಟ್ ನೀವು ಇಷ್ಟು ಕಷ್ಟಪಡ್ತಾ ಇದ್ದೀರಲ್ವಾ, ನಮ್ಗೆ ಇದು ಫ್ರೀ ಇದೆ, ನೀವು ತೊಗೊಳ್ಳಿ ಅಂತ. ಸೊ ನಾನು ಫಸ್ಟ್ ಆ್ಯಕ್ಚುಲಿ ಆವಾಗ ಮೂವಿ ಬಂತು, ಹಾಲಿವುಡ್ ಮೂವಿ. ಆವಾಗ CDs ಇತ್ತಲ್ವ, CD ಸೇಲ್ಸ್ನಲ್ಲಿ ಅವರು ಅದು ಹಾವು ಬಗ್ಗೆ ಅದು ಆ ಫಿಲ್ಮು ಅದು ನೋಡ್ತಾ ಇದ್ರು. ಇಂಟರ್ನೆಟ್ ಸರ್ಚ್ ಮಾಡಿ ನಮ್ಮ ಫೋಟೋ ಏನೋ ಸಿಕ್ತು, ಅವ್ರು ನೋಡಿದ್ದಾರೆ, ಅಲ್ಲಿ ಡಿಸೈನ್ ಎಲ್ಲ ಮಾಡ್ಕೊಂಡ್ಮೇಲೆ ಚೆನ್ನಾಗಿತ್ತು, ಅವರೆಲ್ಲ ಪ್ರಿಂಟ್ ಮಾಡಿಬಿಟ್ಟಿದ್ರು. ಅಫ್ಕೋರ್ಸ್ ಕ್ರೆಡಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಂದ್ಸಲ ನಾನು ಮನೆಗೆ ಬಂದೆ, ಮನೆಯಲ್ಲಿ ಒಂದು US ಚೆಕ್ ಇತ್ತು, ಒಂದು $1000 ಇಷ್ಟು ಜಾಸ್ತಿ ಯಾಕೆ ಕಳಿಸಿದ್ದಾರೆ ಅಂತ. ಅದ್ರ ಜೊತೆ ಒಂದು ಲೆಟರ್ ಬಂತು, ಏನಂದರೆ ನಾವು ಇಂಟರ್ನೆಟ್ ನೋಡಿದ್ವಿ, ಈ ಹಾವು ಫೋಟೋ ಬೇರೆ ಅವ್ರು ಎಲ್ಲೂ ಇರಲಿಲ್ಲ, ಪ್ಲಸ್ ನಮ್ಗೆ ಫ್ರೀ ಅಲ್ಲಿ ಡೌನ್ಲೋಡ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ, ಬಟ್ ಏನಂದರೆ ನೀವು ಎಲ್ಲರಿಗೂ ಫ್ರೀ ಇಟ್ಟಿದ್ರಲ್ವ, ಅದಕ್ಕೆ ನಮ್ಮ ಕಡೆಯಿಂದ ಇಷ್ಟು ಅಂತ ಕೊಟ್ಟರು. ಸೊ ನನಗೆ ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಓಕೆ ಈ ಥರನೂ ಮಾಡ್ಬೋದು ಅಂತಕ್ಕೆ, ಅಂದರೆ ಲೈವ್ಲಿಹುಡ್ ಅಂತ ಒಂದು ಐಡಿಯಾ ಬಂತು ಆವಾಗ. ಸೊ ನನ್ಗೆ ಯಾವಾಗಲೂ ಅಂದರೆ ಫ್ರೀ ಕೊಟ್ಟಿದ್ರೆ ಜನನೂ ಅದು ರೆಸ್ಪೆಕ್ಟ್ ಮಾಡ್ತಾರೆ. ಹೌದು ಹೌದು. ಸೊ ಥ್ರೂ ದ್ಯಾಟ್ ಫಿಲಾಸಫಿ ನಾನು ಶುರು ಮಾಡಿದೆ. ಬಟ್ ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಇಂಡಿಯಾ ನೇಚರ್ ವಾಚ್ ಅನ್ನುವಂಥದ್ದು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಿರಲ್ಲ, ಇದು ಫಾರ್ ವಾಟ್ ಪರ್ಪಸ್, ಅಂದರೆ ಎಂಥವ್ರಿಗೆ ಹೆಲ್ಪ್ ಆಗುತ್ತೆ, ಇವಾಗಲೂ ಅದು ನಡೀತಿದೆಯಾ, ಹೇಗಿದೆ ಕಲ್ಯಾಣ್ ಅವರೇ, ಹೇಳಿ ಅದ್ರ ಬಗ್ಗೆ. 20 years ಬ್ಯಾಕ್ ಆವಾಗ ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ. ಕರೆಕ್ಟ್. ಸೊ ನಾನು ಶುರು ಮಾಡಿದೆ, ಯಾರೋ ಫೋನ್ ಮಾಡಿ, ಅಂದರೆ ಆವಾಗ ಫೋನ್ ನಂಬರ್ ಇರಲಿಲ್ಲ, ಮೊಬೈಲ್ಸ್ ಏನು ಇರಲಿಲ್ಲ. ಹೌದು. ಇಮೇಲ್ ಕಳಿಸಿದೆ, ಓಕೆ ನಾನು ಕಾಡ್ಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ, ಅಲ್ಲಿ ಎಲ್ಲಿಗೆ ಹೋಗಬೇಕು, ಎಲ್ಲಿ ಆ ಪ್ರಾಣಿಗಳು ಸಿಗುತ್ತೆ ಅಂತ. ಓಕೆ ನಾವು ಮೀಟ್ ಮಾಡೋಣ ಕಾಫಿಗೆ, ನಾನು ಹೇಳ್ತೀನಿ. ಓಕೆ. ಸೊ ಆ ಥರ ಶುರು ಆಯ್ತು, ಅಂದರೆ ಒಂಥರ ಕಮ್ಯುನಿಟಿ ಶುರು ಆಯಿತು. ಯಾಕಂದರೆ ನಾನು ಎಲ್ಲರಿಗೂ ಪ್ರಾಣಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಬಟ್ ಏನಂದರೆ ಇನ್ಫಾರ್ಮೇಷನ್ ಇರಲಿಲ್ಲ. ನನಗೆ ಅಡ್ವಾಂಟೇಜ್ ಏನಂದರೆ ನಾನು ಇಯರ್ಸ್ ಕಾಡು ಒಳಗಡೆ ಇರ್ತೀನಿ, ನನಗೆ ಗೊತ್ತು ಎಲ್ಲಿ ಏನು ಸಿಗುತ್ತಂತ, ಬಟ್ ಎಲ್ಲರ ಕಡೆ ಇನ್ಫಾರ್ಮೇಷನ್ ಸಿಗೋದು ಕಷ್ಟ. ಹೌದು. ಸೊ ಆವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹೇಳಿದ್ವಿ, ಒಂಥರ ಕಮ್ಯುನಿಟಿ ಮಾಡಬೇಕಂತ. ಅಂದರೆ ನೋಡಿ, IT ಇಂಡಸ್ಟ್ರಿ ಅವ್ರದ್ದು ಏನೇನೋ ಆರ್ಗನೈಸೇಷನ್ಸು ಕಮ್ಯುನಿಟಿ ಇರುತ್ತೆ, ಯಾವುದು ಫೀಲ್ಡ್ ನೋಡಿ, ನೀವು ಮ್ಯೂಸಿಷಿಯನ್ ನೋಡಿದ್ರೆ ಅವ್ರಿಗೇನೋ ಇರುತ್ತೆ, ಬಟ್ ಈ ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಏನೂ ಇರಲಿಲ್ಲ. ಸೊ ನಾನು ಫ್ರೆಂಡ್ಸ್ ಕೂತ್ಕೊಂಡು ಒಂಥರ ಪ್ಲಾಟ್ಫಾರ್ಮ್ ಮಾಡೋಣ, ಏನಂದರೆ ಎಲ್ಲರೂ ಕಾಡ್ಗೆ ಹೋಗಿದ್ರೆ ಇಲ್ಲೇ ಶೇರ್ ಮಾಡೋಣ, ಇನ್ಫಾರ್ಮೇಷನು ಫ್ರೀಲಿ ಶೇರ್ ಮಾಡೋಣ. ಪ್ಲಸ್ ಏನಂದರೆ ಎಲ್ಲರಿಗೂ ಪ್ಲಸ್ ಕಮರ್ಷಿಯಲ್ ಇಂಟ್ರೆಸ್ಟ್ ಯಾರು ಇರಲಿಲ್ಲ, ಅದು ಇಂಪಾರ್ಟೆಂಟ್. ಕಮರ್ಷಿಯಲ್ ಇದ್ರೆ ಆ ಕಾಂಪಿಟೇಷನ್ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ಕಮರ್ಷಿಯಲ್ ಏನು ಬೇಡ, ಎಲ್ಲರೂ ಹಾಬಿ ಅಂದರೆ ಇದು ಖುಷಿಗೆ ಮಾಡ್ತಾ ಇದ್ದಾರೆ, ಸೊ ಫ್ರೀಲಿ ಶೇರ್ ಮಾಡೋಣ ಅಂತ. ಸೊ ಅದಕ್ಕೆ ಇಂಡಿಯಾ ನೇಚರ್ ವಾಚನ್ನು ಶುರು ಮಾಡಿದ್ವಿ. ಆ ಟೈಮಲ್ಲಿ ಫೇಸ್ಬುಕ್, ಈ ಸೋಷಿಯಲ್ ಮೀಡಿಯಾ ಏನಿರಲಿಲ್ಲ. ಸೊ ಎಲ್ಲ ಕಡೆ ಸಡನ್ಲಿ ಇಂಡಿಯಾನಲ್ಲಿ ಜನ ಪೋಸ್ಟ್ ಮಾಡ್ತಾಯಿದ್ರು. ಆವಾಗ ರೇರ್ ಸ್ಪೀಷೀಸ್ ಅದೇ ಇಂಡಿಯಾನಲ್ಲಿ ಇದೆಯಾ ಅಂತ ನಮ್ಗೆ ಗೊತ್ತಾಗಿರಲಿಲ್ಲ. ಸೊ ಅದರಲ್ಲಿ ಯಾರೋ ಹಳ್ಳಿನಿಂದ ಪೋಸ್ಟ್ ಮಾಡಿ, ನಮ್ಮ ಮನೆ ಹತ್ರ ಬಂತು, ಇದನ್ನ ಫೋಟೋ ತೊಗೊಂಡು ಅಂತ ಹೇಳ್ತಾಯಿದ್ರು. ನಾವೆಲ್ಲ ನೋಡಿ ಇದಂತ ಅಮೇಝಿಂಗ್ ಅಂತ, ಪ್ಲಸ್ ಫೋಟೋಗ್ರಾಫರ್ ಎಲ್ಲ ಹೋಗಿ ಅದೆಲ್ಲ ಕ್ಯಾಪ್ಚರ್ ಮಾಡೋದು ಅದೆಲ್ಲ ಶುರು ಆಯಿತು. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ಕಮ್ಯುನಿಟಿ. ಆ್ಯಕ್ಚುಲಿ ಇವಾಗ 10,000 ಮೆಂಬರ್ಸ್ ಇದ್ದಾರೆ. ಫ್ರೀಲಿ ಶೇರ್ ಮಾಡಿದೆ ಇನ್ಫಾರ್ಮೇಷನ್ನು. ಪ್ಲಸ್ ಅಫ್ಕೋರ್ಸ್ ವನ್ಯಜೀವಿ ಮೇಲೆ ಇಂಟ್ರೆಸ್ಟ್ ಇದೆ, ಬಟ್ ಒಂದ್ಸರಿ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಬಂದಿದ್ರೆ ಈ ಕಮ್ಯುನಿಟಿ ಎಲ್ಲ ಜೊತೆ ಆಗಿ ಅದು ಆ್ಯಕ್ಚುಲಿ ದೇ ಹ್ಯಾವ್ ಡನ್ ಸಮಥಿಂಗ್. ಏನಂದರೆ ನೋಡಿ, ಇವಾಗ ಎಲ್ಲೋ ಒಂದು ಮರ ಇದೆ, ಅದರಲ್ಲಿ ನೆಸ್ಟ್ ಇದೆ, ಬರ್ಡ್ಸ್ ನೆಸ್ಟ್ ಇದೆಲ್ಲ. ಸೊ ಸಡನ್ಲಿ ನೀವು BBMP ಅಲ್ಲಿ ಅದು ಕ್ಲಿಯರ್ ಮಾಡಬೇಕಂತ ಏನೋ ಆರ್ಡರ್ ಬಂದರೆ ಇವ್ರು ಇಲ್ಲಿ ಗ್ರೂಪ್ನಲ್ಲಿ ಹೇಳ್ತಾಯಿದ್ರು. ಸೊ ನಾವೆಲ್ಲ ಸಂಡೇ ಹೋಗಿ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ವಿ. ಸೊ ಒಂಥರ ಕಮ್ಯುನಿಟಿ ಫಾರ್ಮ್ ಆಯಿತು. ಸೊ ಗ್ರೇಟ್. ಆ್ಯಂಡ್ ವಿತ್ ಸೋಷಿಯಲ್ ಕನ್ಸರ್ನ್ ಇತ್ತು ಅಲ್ಲಿ. ಅಂದರೆ ನೋಡಿ, ನೀವು ಎಲ್ಲ ವೈಲ್ಡ್ ಲೈಫ್ ನಮ್ಮ ಪ್ರಾಣಿಗಳ ಫೋಟೋಗ್ರಾಫ್ ಮಾಡಿ, ಅದು ಫೋಟೋಗ್ರಾಫ್ ಮಾಡಿದ್ಮೇಲೆ ಆದಮೇಲೆ ಇದು
ಆಲ್ಮೋಸ್ಟ್ ಲೈಕ್ ಇಟ್ಸ್ ಲೈಕ್ ಅ ಲವ್ ಸ್ಟೋರಿ. ಅಂದರೆ ನಾ ಲವ್ ಇಲ್ಲಂದರೆ ಅದು ಕ್ಯಾಪ್ಚರ್ ಯಾರು ಮಾಡಲ್ಲ, ಹೌದಲ್ವಾ? ಸೊ ಅದು ಯಾವ ಪ್ರಾಬ್ಲಮ್ ಬಂದರೆ ಎಲ್ಲರೂ ಬರ್ತಾಯಿದ್ರು ಟು ಸ್ಟ್ಯಾಂಡ್ ಅಪ್ ಫಾರ್ ವೈಲ್ಡ್ ಲೈಫ್. ಈಗ ನೀವು ಹೇಳಿದ ಹಾಗೆ ನಿಮಗೆ ಪ್ರಾಣಿಗಳ ಮೇಲೆ, ವನ್ಯಜೀವಿಗಳ ಮೇಲಿರುವಂಥ ಪ್ರೀತಿ ಆಗಿರ್ಬೋದು, ನೀವು ತೆಗೆದಂಥ ಫೋಟೋ ಶಕ್ತಿ ಎಷ್ಟರ ಮಟ್ಟಿಗಿದೆ, ಒಂದು ಕಲೆ ಪ್ರತಿಭೆ ಎಷ್ಟು ರೀಚ್ ಆಗಬಹುದು ಅನ್ನೋದಕ್ಕೆ ಯಾರೊಬ್ಬರು ನಿಮ್ಮ ಫೋಟೋನ ಕೇಳಿ ಅದನ್ನು ಪೇಂಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಒಂದು ಲಂಡನ್ನ ಶಿಕಾನ್ ಅನ್ನುವಂಥ ಬ್ಯಾಂಡ್ ಏನಿದೆ, ಸೊ ನಿಮ್ಮ ಫೋಟೋಗಳನ್ನು ಬಳಸ್ಕೊಂಡು ಒಂದು ಸ್ಲೈಡ್ ಶೋ ಆಗಿರಬಹುದು, ಈ ಥರ ಅಂದರೆ ಪ್ರಪಂಚದಾದ್ಯಂತ ರೀಚ್ ಆದಾಗ ನಿಮಗೆ ಹೇಗೆ ಅನ್ನಿಸ್ತು? ಸೊ ಅದೇ ನಾನು ಪವರ್ ಆಫ್ ಇಂಟರ್ನೆಟ್ ಹೇಳ್ತೀನಿ. ಅದೇನೆಂದರೆ ಆ ಫೋಟೋ ಎಲ್ಲ ನಾನು ಇಂಟರ್ನೆಟ್ ಆದಮೇಲೆ ಸಡನ್ಲಿ ನನಗೆ ಏನೂ ಇನ್ಕಮ್ ಇರಲಿಲ್ಲ ಥ್ರೂ ಫೋಟೋಗ್ರಫಿ. ಸೊ ಜನ ನನಗೆ ಇಮೇಲ್ ಕಳಿಸ್ತಾಯಿದ್ರು. ಆವಾಗ ಒಂದು ಆರ್ಟಿಸ್ಟ್ ಕಳಿಸಿದ್ರು, ಏನಂದರೆ ನಿಮ್ಮ ಫೋಟೋ ನಂಗೆ ಭಾಳ ಇಷ್ಟ ಆಯಿತು, ನನಗೆ ಅಂದರೆ ನನಗೂ ಪ್ರಾಣಿ ಬಗ್ಗೆ ನಾನು ಪೇಂಟಿಂಗ್ ಮಾಡ್ತಾಯಿರ್ತೀನಿ, ನನಗೆ ರೆಫರೆನ್ಸ್ ಫೋಟೋ ನನಗೆ ಬೇಕು, ಸೊ ನಿಮ್ಮ ಫೋಟೋ ತೊಗೊಂಡು ಮಾಡಿದ್ನಂತ. ಅವ್ರೇನಂದರೆ ಗ್ಯಾಲರಿ, ದೊಡ್ಡ ದೊಡ್ಡ ಗ್ಯಾಲರಿನಲ್ಲಿ ಸೇಲ್ ಮಾಡ್ತಾಯಿದ್ರು. ಸೊ ಅವರು ನಂಗೆ ಇದು ಏನೂ ಗೊತ್ತಾಗಲಿಲ್ಲ. ಆಲ್ರೆಡಿ ಹೈ ರೆಸೊಲ್ಯೂಷನ್ ಫೈಲ್ ಇತ್ತು, ಇಂಟರ್ನೆಟ್ನಲ್ಲಿ ತೊಗೊಂಡಿದ್ದಾರೆ. ಸೊ ಅವ್ರು ಆಮೇಲೆ ಲೆಟರ್ ಕಳಿಸಿದ್ದಾರೆ, ನಿಮ್ಮ ಫೋಟೋ ನೋಡಿ ಮಾಡಿದ್ನಿ, ನಾನು ಇಷ್ಟು ಸೇಲ್ ಮಾಡಿದ್ನಿ, 30% ಕಟ್ಟು, ನಿಮ್ಮ ಫೋಟೋ ನಾನು ತೊಗೊಂಡಲ್ವ ಅಂತ. ಸೊ ಚೆಕ್ಸ್ ಮನೆಗೆ ಬರ್ತಾ ಇತ್ತು. ಸೊ ನಾನು ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ, ಒಂದು 10 ವರ್ಷ ಮುಂದೆ ಗೌರ್ಮೆಂಟ್ ಆಫ್ ಇಂಡಿಯಾ ಸೈನ್ಸ್ ಎಕ್ಸ್ಪ್ರೆಸ್ ಅಂತ ಶುರು ಮಾಡಿದ್ರು. ಏನಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ಸೈನ್ಸ್ ಬಗ್ಗೆ, ನೇಚರ್ ಬಗ್ಗೆ ಇದು ಕಮ್ಯುನಿಕೇಟ್ ಮಾಡಬೇಕಂತ. ಸೊ ಒಂದು ಟ್ರೈನ್ ಇತ್ತು, ಅದರಲ್ಲಿ ಫುಲ್ ಅಂದರೆ ಸೀಟ್ಸ್ ಎಲ್ಲ ತೆಗಿಬಿಟ್ಟು ಅದೆಲ್ಲ ಗ್ಯಾಲರಿ ಥರ ಮಾಡಿದರು. 10 ಕಂಪಾರ್ಟ್ಮೆಂಟ್ಸ್ ಇತ್ತು. ಅದೇನಂದರೆ ಇಂಡಿಯಾನಲ್ಲಿ ಪ್ರತಿಯೊಂದು ಸ್ಟೇಷನ್ಗೆ ಹೋಗಿ ಅಲ್ಲೆಲ್ಲ ಪಬ್ಲಿಕ್ ಸ್ಕೂಲ್ಸ್ ಎಲ್ಲ ಮಕ್ಕಳನ್ನೆಲ್ಲ ತೊಗೊಂಡು ತೋರಿಸ್ಬೇಕಂತ. ಸೊ ಅದು ಗೌರ್ಮೆಂಟು ಫೋಟೋಗ್ರಫಿಗೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ರು. ಎಲ್ಲರೂ ನನ್ನ ಫೋಟೋ ಇಷ್ಟು, ನನಗೆ ಇಷ್ಟು ಲಕ್ಷ ಬೇಕು, ಇದು ಅದಂತ ಹೇಳ್ತಾ ಇದ್ರು. ಗೌರ್ಮೆಂಟ್ ಗೊತ್ತಲ್ವ. ಸೊ ನನ್ನ ಹತ್ರ ಬಂದು, ನಿಮ್ಮ ಫೋಟೋಸ್ ಎಲ್ಲ ಇಂಟರ್ನೆಟ್ನಲ್ಲಿ ಆಲ್ರೆಡಿ ಇದೆ, ನಾನು ತೊಗೊಬಿಡ್ತೇನೆ, ಪರವಾಗಿಲ್ಲ ಅಂತ ಹೇಳಿದರು. ನಾವು ತೊಗೊಳ್ಳಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೊ ಅದು ತೊಗೊಂಡ್ಮೇಲೆ ಆಲ್ಮೋಸ್ಟ್ 99% ಆ ಟ್ರೈನಲ್ಲಿ ನನ್ನದೇ ಫೋಟೋಸ್. ಓಕೆ, ಸೊ ಅದು ಆಲ್ಮೋಸ್ಟ್ ನಮ್ಮ ಪರ್ಸ್ನಲ್ ಗ್ಯಾಲರಿ ಥರ ಅವರೆಲ್ಲ ಮಾಡಿ ಸೂಪರ್. ಇಂಡಿಯಾನಲ್ಲಿ ಆಲ್ಮೋಸ್ಟ್ 550 ಸಿಟೀಸ್ಗೆ ಹೋಯ್ತದು. ಸೊ 2 ವರ್ಷನಲ್ಲಿ 300 crore ಚಿಲ್ಡ್ರನ್ ಆ್ಯಕ್ಚುಲಿ ಅದು ರೀಚ್ ಆಯಿತು. ಸೊ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ, ಮಕ್ಕಳ ಇಂಡಿಯಾನಲ್ಲಿ ಎಲ್ಲರೂ ನಮ್ಮ ಫೋಟೋ ನೋಡಿ ಆ ಪ್ರಾಣಿ ಬಗ್ಗೆ ಇಂಟ್ರೆಸ್ಟ್ ಶುರು ಆಯ್ತು ಅಂತ. ಆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ದುಡ್ಡು ಬಂದಿದ್ರೆ ಆ ಥರ ಆ ಸ್ಯಾಟಿಸ್ಫ್ಯಾಕ್ಷನ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಖಂಡಿತ ಹೌದು ಸರ್, ಹೌದು. ಮತ್ತಂದರೆ ಇನ್ನೊಂದು ವಿಶೇಷ ಅಂದರೆ ನೇಚರ್ ಇನ್ ಫೋಕಸ್, ಅದು ಇನ್ನೊಂದು ಐ ಥಿಂಕ್ ಇಟ್ಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಫೆಸ್ಟಿವಲ್. ಏನು ಅದಕ್ಕೆ ನೀವು ಕೋ-ಫೌಂಡರ್ ಇದ್ದು ಕೆಲಸ ಮಾಡ್ತಾ ಇರುವಂಥದ್ದು, ಅದು ವಾಟ್ ಎಕ್ಸಾಕ್ಟ್ಲಿ ಏನು ಮಾಡ್ತೀರಾ? ಅದು ಹೇಗೆ ಬೇರೆಯವ್ರಿಗೂ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇರೋರಿಗೆ ಅಥವಾ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಬೇಕು ಅನ್ನೋರಿಗೆ ಹೇಗೆ ಇಟ್ ಈಸ್ ಹೆಲ್ಪ್ಫುಲ್ ಸರ್? ಸೊ ಇವಾಗ ಇಂಟರ್ನೆಟ್ ಬಂದಮೇಲೆ ಓಕೆ ಅಡ್ವಾಂಟೇಜಸ್ ಇತ್ತು, ಒಂಥರ ಕಮ್ಯುನಿಟಿ, ಆನ್ಲೈನ್ ಕಮ್ಯುನಿಟೀಸ್ ಎಲ್ಲ ಇತ್ತು. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಇಂಟರ್ನೆಟ್ ಬಂದಮೇಲೆ ಎಲ್ಲರೂ ಆನ್ಲೈನೇ ಮೀಟ್ ಮಾಡ್ತಾಯಿದ್ರು. ಓಕೆ, ಒಂದೊಂದು ಸಾರಿ ಕಾರ್ಡ್ನಲ್ಲಿ ಇಲ್ಲಲ್ಲಿ ಫ್ರೆಂಡ್ಸ್ ಸಿಗ್ತೀವಿ, ಬಟ್ ಬೆಂಗಳೂರು ಆರ್ ಸಿಟೀಸ್ನಲ್ಲಿ ಫಿಸಿಕಲ್ ಕಮ್ಯುನಿಟಿ ಇರಲಿಲ್ಲ. ಪ್ಲಸ್ ಬೇರೆ ಪ್ರಾಬ್ಲಮ್ ಏನಾಯ್ತು ಅಂದರೆ, ಕಾರ್ಡ್ ಬಗ್ಗೆ ಸೈಂಟಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ, ಕಾನ್ಸರ್ವೇಷನಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲ ಪ್ರೊಟೆಕ್ಟ್ ಮಾಡಲಿಕ್ಕೆ. ಆ್ಯಂಡ್ ಒನ್ ಸೈಡ್ ಫೋಟೋಗ್ರಫರ್ಸ್ ಎಲ್ಲ ಇದ್ದಾರೆ. ಜಾಸ್ತಿ ಫೋಟೋಗ್ರಫರ್ಸ್ಗೆ ಅದು ಏನು ಪ್ರಾಬ್ಲಮ್ಸ್ ಇದೆ ಅದು ಗೊತ್ತಿಲ್ಲ. ಓಕೆ, ನಾವು ಕಾಡು ಒಳಗಡೆ ಹೋಗ್ತೀವಿ, ಚೆನ್ನಾಗಿ ಒಳ್ಳೆಯ ಅದು ಪ್ರಾಣಿಗಳ ಫೋಟೋ ತೊಗೊಂಡು ಇಂಟರ್ನೆಟ್ ಪೋಸ್ಟ್ ಮಾಡಿ ಬರ್ತಾರೆ. ಬಟ್ ಏನಂದರೆ, ನಾವು ಗವರ್ಮೆಂಟ್ ಕನ್ವಿನ್ಸ್ ಆಗಲಿಕ್ಕೆ, ಸಿಟಿಸನ್ಸ್ ಅದೇ ಕನ್ವಿನ್ಸ್ ಮಾಡಲಿಕ್ಕೆ ಸ್ಟ್ರಾಂಗ್ ಎನ್ವೈರ್ಮೆಂಟ್ ಫೋಟೋಸ್ ಬೇಕು. ಓಕೆ, ನಾನು ಇವಾಗ ನೀವು ಒಂದೊಂದು ಸರಿ ಫೋಟೋ ನೋಡ್ತಾ ಇರಬೇಕು, ಅದು ಬಂದು ಆನೆ ಎಲ್ಲೋ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡ್ತಾ ಇದ್ದು, ಟ್ರೈನ್ ಏನೋ ಆಕ್ಸಿಡೆಂಟ್ ಆಗಿದೆ. ಸೊ ಅದು ನೋಡ್ಮೇಲೆ ಜನಕ್ಕೆ ಒಂಥರ ಆಗುತ್ತೆ, ಏನಂದರೆ ಇದು ನಾವು ಅದು ಆ್ಯಕ್ಚುಲಿ ಒರಿಜಿನಲ್ ಎಲಿಫೆಂಟ್ ಟ್ರ್ಯಾಕು, ನಾವೇ ಅಲ್ಲಿ ರೈಲ್ವೆ ಟ್ರ್ಯಾಕ್ ಆಗಿದ್ವಿ, ಸೊ ನಾವೇ ಏನೋ ಮಾಡಬೇಕಂತ. ಸೊ ಆ ಥರ ಸ್ಟ್ರಾಂಗ್ ಫೋಟೋಸ್ ಬಂದರೆ ಜನ ಆ್ಯಕ್ಷನ್ ತಗೋತಾರೆ. ಸೊ ನಾವೇನಂದರೆ ಆ ದೊಡ್ಡ ಗ್ಯಾಪ್ ಇತ್ತು, ಫೋಟೋಗ್ರಾಫರ್ಸ್ ಸಿಕ್ಕಾಪಟ್ಟೆ ಮಾಡ್ತಾಯಿದ್ರು, ಪ್ಲಸ್ ಈ ಸೈಂಟಿಸ್ಟ್, ಕಾನ್ಸರ್ವೇಷನ್, ಗೌರ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಕಾಣ್ತಾರೆ. ಬಟ್ ಮಧ್ಯದಲ್ಲಿ ದೊಡ್ಡ ಗ್ಯಾಪ್ ಇತ್ತು. ಸೊ ನಾವೇನಂದ್ರೆ, ನನ್ನ ಫ್ರೆಂಡ್ ಒಂದು ಅಂದರೆ ಎವ್ರಿ ಇಯರ್ ಫಿಸಿಕಲಿ ಮೀಟ್ ಮಾಡೋಣ ಎಲ್ಲರೂ. ಅಲ್ಲಿ ಬ್ಯಾಂಗ್ಳೂರ್ನ ಒಂದು ಅಡ್ವಾಂಟೇಜ್ ಏನಂದರೆ, ನೇಚರ್ ಲವರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಮೀಟ್ ಮಾಡೋಣ. ಆ ಸೈಂಟಿಸ್ಟು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಏನೇನು ಪ್ರಾಬ್ಲಮ್ಸ್ ಇದೆ, ಏನೇನು ನಡೀತಾ ಇದೆ ಅವರೆಲ್ಲ ಮಾತಾಡ್ತಾರೆ. ಫೋಟೋಗ್ರಾಫರ್ಸ್ ಕಡೆ ನಾವು ಇದಿದು ಹೊಸ ನೋಡಿದ್ವಿ ಇದೆಲ್ಲ. ಸೊ ಆ ನಾಲೆಜ್ ಎಲ್ಲ ಶೇರ್ ಮಾಡಿದ್ರೇನು ನಾವೆಲ್ಲ ಕನ್ಸರ್ವ್ ಮಾಡ್ಬೋದು.
ಸೊ ಅದು ಆಲ್ಮೋಸ್ಟ್ 8 years ಆಯ್ತು ಶುರು ಆಗಿ. ಪ್ಲಸ್ ಎವ್ರಿ ಇಯರ್ ನಾವು ಫೋಟೋಗ್ರಾಫರ್ಸ್ನು ಎಂಕರೇಜ್ ಮಾಡಬೇಕಂತ ಕಾಂಪಿಟೇಷನ್ಸ್ ಇರುತ್ತೆ. ಪ್ಲಸ್ ಇವಾಗ ನೋಡಿ ಬೆಂಗಳೂರಿನಲ್ಲಿ ಅಂದರೆ ಪ್ರಾಣಿಗಳ ಮೇಲೆ ಇಂಟ್ರೆಸ್ಟ್ ಇಲ್ಲಂದ್ರೇನು ಕ್ಲೈಮೇಟ್ ಚೇಂಜ್ ಇವಾಗ ಹೊಸ ಬಂದಿದೆ. ನಿಮ್ಗೆಲ್ಲರಿಗೂ ಗೊತ್ತು, ಬೆಂಗಳೂರಿನಲ್ಲಿ ನೀವು ಮನೆಯಲ್ಲಿ ಕೂತ್ಕೊಂಡು ಎಲ್ಲ 20 years ಬ್ಯಾಕ್ ಬೆಂಗಳೂರು ಯಾಕಂದರೆ AC ಇರಲಿಲ್ಲ, ಫ್ಯಾನು ಇರಲಿಲ್ಲ ಅವಾಗ. ಇವಾಗ ನೋಡಿ ಫೆಬ್ರವರಿ ಅನ್ನೋದು ಹೈಯೆಸ್ಟ್ ಇದು ಅಂತ. ಪ್ಲಸ್ ವಾಟರ್ ಪ್ರಾಬ್ಲಮ್ ಇದೆ ಬೆಂಗಳೂರಿನಲ್ಲಿ, ನಾವು ಲೇಕ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಈ ಥರ ಅಂದರೆ ಸಿಟಿಸನ್ ಎಂಗೇಜ್ಮೆಂಟ್ ಬೇಕು ಅದಕ್ಕೆ. ಪ್ಲಸ್ ಅದರಲ್ಲಿ ಈ ಫೋಟೋಗ್ರಫಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ನಾನು ಒಂದು ದೊಡ್ಡ ರಿಪೋರ್ಟ್ ಕೊಡ್ಬೋದು ನಿಮಗೆ, ಅದು ಯಾರೂ ಓದಲ್ಲ. ಓಕೆ, ಬಟ್ ಒಂದೇ ಫೋಟೋ ಸ್ಟ್ರಾಂಗ್ ಫೋಟೋಗ್ರಾಫರ್ ಎಲ್ಲರೂ ನೋಡಿ ಅವು ಪಾಪ ಈ ಪ್ರಾಣಿಗಳು ಇದಾಗ್ತಾ ಇದೆ, ಆ ಕೆರೆ ನಾವು ನೋಡ್ಕೋತಾ ಇಲ್ಲ ಅಂತ. ಸೊ ಥ್ರೂ ದ ಪವರ್ ಆಫ್ ಫೋಟೋಗ್ರಫಿ ನಾವಂದರೆ ಪೀಪಲ್ ಕನ್ವಿನ್ಸ್ ಮಾಡ್ಬೋದು. ಸೊ ನೇಚರ್ ಇನ್ ಫೋಕಸ್ ಅದಕ್ಕೆ ಶುರು ಮಾಡಿದ್ವಿ. ಏನಂದರೆ ಆ ಗ್ಯಾಪ್ ಇತ್ತು, ಫೋಟೋಗ್ರಾಫರ್ಸ್ ಅದಾರೆ ಆ್ಯಂಡ್ ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತಾ ಇರೋದು, ಅದನ್ನಲ್ಲಿ ಕಂಬೈನ್ ಮಾಡಿದರೆ ನಾವು ಇದೆಲ್ಲ ಸೇವ್ ಮಾಡ್ಬೋದು. ಸೊ ಮತ್ತೊಂದು ನಿಮ್ಮ ವೃತ್ತಿ ಜೀವನದ ಮೈಲಿಗಲ್ಲು, ಮೈಲ್ ಸ್ಟೋನ್ ಅಂತ ಹೇಳೋದಾದ್ರೆ ವೈಲ್ಡ್ ಲೈಫ್ ಕರ್ನಾಟಕ ಎನ್ನುವಂಥದ್ದು. ಅಂದರೆ ದಕ್ಷಿಣ ಭಾರತದ ಒಂದು ದೊಡ್ಡ ರಾಜ್ಯ, ನಮ್ಮ ಹೆಮ್ಮೆಯ ಕರ್ನಾಟಕದ ಅರಣ್ಯ ಸಂಪತ್ತು ಎಷ್ಟು ಸುಂದರವಾಗಿದೆ ಅನ್ನೋದನ್ನು ತೋರಿಸಿಕೊಟ್ಟಿರುವಂಥದ್ದು. ಈ ಪರಿಕಲ್ಪನೆ ಇದೆಲ್ಲ ಯೋಚನೆ ಆರಂಭ ಆಗಿದೆ, ಈ ಪ್ರಾಸೆಸ್ ಹೇಗಿತ್ತು? ಸೊ ನಾನು ಆಲ್ಮೋಸ್ಟ್ ನಾನು ಒರಿಜಿನಲಿ ಇರಲಿಲ್ಲ, ಬಟ್ ಯಾವಾಗಲೂ ಕರ್ನಾಟಕ ನನಗೆ ಇದಿತ್ತು. ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿನ ಇಲ್ಲಿ ಶುರು ಮಾಡಿದೆ ಬಿಳಿಗಿರಿರಂಗನ ಬೆಟ್ಟನಲ್ಲಿ. ಸೊ ಕರ್ನಾಟಕನಲ್ಲಿ ಆ್ಯಕ್ಚುಲಿ ನಮ್ಮ ಅಡ್ವಾಂಟೇಜ್ ಏನಂದರೆ ನಮ್ಗೆ ವೆಸ್ಟರ್ನ್ ಘಾಟ್ ಮೌಂಟೇನ್ಸ್ ಇದೆ. ನಾವು ನಾರ್ತ್ ಕರ್ನಾಟಕ ಹೋಗಿದ್ರೆ, ನೀವು ಹಂಪಿ ಕಡೆ ಹೋಗಿದ್ರೆ ಆ ಕಡೆ ಬೋಲ್ಡರ್ಸು, ಡೆಸರ್ಟ್ ಆ ಥರ ಇದೆ. ನಮ್ಮ ಕೋಸ್ಟ್ ಲೈನ್ ಇದೆ, ನಮ್ಮ ಕಾವೇರಿ ಅಷ್ಟು ದೊಡ್ಡ ರಿವರ್ ಇದೆ. ಸೊ ನಾನು ಎಲ್ಲ ನೋಡ್ಮೇಲೆ ನಾವು ಕರ್ನಾಟಕದಲ್ಲಿ ಇಷ್ಟು ವೈಲ್ಡ್ ಲೈಫ್ ಇದೆ, ಎಲ್ಲರೂ ತೋರಿಸ್ಬೇಕು. ಅಂದರೆ ನಮ್ಮ ಕನ್ನಡ ಅವ್ರಿಗೆ ಅಂದರೆ ಒಂಥರ ಗೌರವ ಇರಬೇಕು, ನಮ್ಮ ಸ್ಟೇಟ್ನಲ್ಲಿ ಇಷ್ಟು ವೈಲ್ಡ್ ಲೈಫ್ ಇದೆ ಅಂತ. ನಾವೆಲ್ಲ ನ್ಯಾಷನಲ್ ಜೋಗ್ರಫಿ ಟಿವಿನಲ್ಲಿ ನೋಡಿ ಎಲ್ಲ ಅಮೆರಿಕನೆಲ್ಲ ಆಫ್ರಿಕನೆಲ್ಲ ಇಷ್ಟು ಕಾಡಂತ ಅಂತ ಹೇಳ್ತಾರೆ, ಬಟ್ ನಮ್ಮ ಸ್ಟೇಟ್ನಲ್ಲಿ ಏನಿದೆ ಅಂತ ಜಾಸ್ತಿ ಜನ ಗೊತ್ತಿಲ್ಲ. ಸೊ ಆವಾಗ 5 years ಬ್ಯಾಕ್ ನಾವು ಶುರು ಮಾಡಿದ್ವಿ. ಅಂದರೆ ನಮ್ಮ ಸ್ಟೇಟ್ನ ತೋರಿಸ್ಬೇಕು, ಅಂದರೆ ಜನಕ್ಕೆ ಗೊತ್ತಾಗಬೇಕು ನಮ್ಮ ಸ್ಟೇಟ್ನಲ್ಲಿ, ನಮ್ಮ ಇಂಡಿಯಾನಲ್ಲಿ ಎಷ್ಟು ಪ್ರಾಣಿಗಳಿದ್ದಾವೆ ಅಂತ. ಸೊ ಅದಕ್ಕೆ ವೈಲ್ಡ್ ಕರ್ನಾಟಕ ಅಂತ ಪ್ರಾಜೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 3 years ತೊಗೊಂಡಿದ್ವಿ ಅದು ಫುಲ್ ಕ್ಯಾಪ್ಚರ್ ಮಾಡಲಿಕ್ಕೆ. ಓಕೆ. ಪ್ಲಸ್ ಜನಕ್ಕೆ ಗೊತ್ತಾಗಲಿಲ್ಲ ಕರ್ನಾಟಕನಲ್ಲಿ, ನಮ್ಮ ಕರ್ನಾಟಕನಲ್ಲಿ ಇಷ್ಟೆಷ್ಟು ಪ್ರಾಣಿಗಳಿದ್ದಾವೆ, ಇಷ್ಟಿಷ್ಟು ವನ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ಇದ್ದಾವೆ ಅಂತ. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಿ ಒನ್ hour ಫಿಲ್ಮ್ನಲ್ಲಿ ಮಾಡಿದ್ವಿ. ಡೇವಿಡ್ ಆಟನ್ಬ್ರೋ ಅಂತ ಅವರು ವರ್ಲ್ಡ್ ಫೇಮಸ್ BBC ನರೇಟ್ ಮಾಡ್ತಾರೆ, ಅವ್ರು ಬಂದಿದ್ದಾರೆ ನೆರೇಟ್ ಮಾಡಲಿಕ್ಕೆ. ಪ್ಲಸ್ ಅದನ್ನ ನಾವು ಕನ್ನಡ, ತಮಿಳ್, ತೆಲುಗು ಎಲ್ಲ ರೀಜನಲ್ ಲ್ಯಾಂಗ್ವೇಜಸ್ನಲ್ಲೂ ಕನ್ವರ್ಟ್ ಮಾಡಿದ್ವಿ. ಸೊ ಅದು ಭಾಳ ಸಕ್ಸಸ್ ಆಯಿತು. 2 national awards ಬಂತು. ಆ್ಯಕ್ಚುಲಿ ಫಸ್ಟ್ ಟೈಮ್ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಗೆ ಇಂಡಿಯಾನಲ್ಲಿ ನ್ಯಾಷನಲ್ ಅವಾರ್ಡ್ಸ್ ಬಂತು ಅದಕ್ಕೆ. ಸೊ ಅದು ಭಾಳ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ವಿಧಾನಸೌಧನಲ್ಲೂ ನಾವು ನಮ್ಮ ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ CM ಬಂದು ಹೇಳಿದ್ರು, ಅಯ್ಯೋ ನಾನು CM ಸ್ಟೇಟ್ಗೆ ನಾನು ಯಾವಾಗಲೂ ಪಾಲಿಟಿಕ್ಸು, ಈ ಕಾರ್ಪೊರೇಷನ್ನು, ಅದು ಮಿನಿಸ್ಟ್ರಿ ನೋಡ್ತಾ ಇದ್ದೆ, ವಾಣಿಜ್ಯ ಡಿಪಾರ್ಟ್ಮೆಂಟ್ ನಾನು ಇಗ್ನೋರ್ ಮಾಡಿದ್ನಿ, ನೋಡ್ಮೇಲೆ ನಾನು ಅದಕ್ಕೆ ಫುಲ್ ಇಂಪಾರ್ಟೆನ್ಸ್ ಕೊಡ್ತಾ ಅಂತ ಹೇಳಿದ್ರು. ಸೊ ಅದೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಸೊ ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದಿದ ತಕ್ಷಣ ಅಂದರೆ ಎಲ್ಲ ರೀತಿಯ ತಾಳ್ಮೆ ಇರ್ಬೋದು, ನಿಮ್ಮ ಸೆನ್ಸಿಟಿವಿಟಿ ಇರ್ಬೋದು, ಮತ್ತು ಇಡೀ ಫ್ಯಾಮಿಲಿ ಬಿಟ್ಟು ಹೊರಗಡೆ ಇರೋದಿರ್ಬೋದು. ನಾವು ಯಾವಾಗಲೂ ಏನು ಹೇಳ್ತೀವಿ, ಯೋಧರು ಮಾತ್ರ ಫ್ಯಾಮಿಲಿ ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ, ಬಟ್ ನೀವು ಅದೇ ರೀತಿ ಇರ್ತೀರ. ಒಂದು ಫ್ಯಾಮಿಲಿ ಕಂಪ್ಲೀಟ್ ಬಿಟ್ಟು ತಿಂಗಳಾನ್ಗಟ್ಟಲೆ ಒಳಗಡೆ ಕೂತಿರೋದು ಅಂತ ಹೇಳಿದ್ರೆ, ಸೊ ಆ ಒಂದು ಕಂಡೀಷನ್ಸ್ನಲ್ಲಿ ನಮ್ಮ ಪೇಷನ್ಸ್ ಇರ್ಬೋದು, ಬಟ್ ಯಾವಾಗಲೂ ಅನ್ಸಲ್ವಾ ಸರ್, ಕೂತ್ ಸಾಕಾಯಿತು, ಅರೇ ಇಷ್ಟೊತ್ತಾದರೂ ನಮಗೇನೂ ಸಿಗಲಿಲ್ಲ, ಒಂದು ಸಲ ನಮಗೊಂದು ಮನೆಗೊಂದು ಹೆಲೋ ಹೇಳೋಣ, ಏನೋ ಒಂದು ಮತ್ತೆ ಚೇಂಜ್ ಓವರ್ ಆ ಥರ ಫೀಲ್ ಆಗತ್ತಾ ಸರ್? ನಾನು ಬರಲಿಕ್ಕೆ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಮೇಲೆ ಬಂದೆ. ಅಲ್ಲಿ ಸಿಗ್ನಲ್ನಲ್ಲಿ ಒಂದು 2 ನಿಮಿಷ ಆಯಿತು, ಟೈಮ್ ಆಯಿತು, ನಮ್ಮ ಸಿಗ್ನಲ್ ಚೇಂಜ್ ಆಗಲ್ಲ, ನಂಗೆ ಒಂಥರ ಇಂಪ್ರೆಷನ್. ಬಟ್ ಕಾರ್ಡ್ ಒಳಗಡೆ ನನಗೂ ಆ ಕ್ಯಾಮ್ರಾ 3 ವಾರ ನಾ ಆನೇ ಮಾಡಿಲ್ಲ, ಯಾಕಂದರೆ ಆ ಪ್ರಾಣಿ ಬಂದಿಲ್ಲ. ಬಟ್ ಯಾವಾಗಲೂ ಬೋರ್ ಆಗಲ್ಲ. ಓಕೆ. ಅದೇನಂದ್ರೆ ಅದು ಒಂಥರ ಮೆಡಿಟೇಷನ್ ಪ್ರಾಸೆಸ್. ಕಾಡು ಒಳಗಡೆ ಎಲ್ಲರೂ ಟ್ರೈ ಮಾಡಬೇಕು, ಅಂದರೆ ಎಲ್ಲರಿಗೂ ಆಪರ್ಚುನಿಟಿ ಕಷ್ಟ. ಬಟ್ ಏನಂದರೆ ಇದು ಕಾಡು ಒಳಗಡೆ ಹೋಗಿದ್ರೆ ಅದು ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್, ಆ ಥರ ಸ್ಯಾಟಿಸ್ಫ್ಯಾಕ್ಷನ್. ಸೊ ನಾನು ಯಾವಾಗ ಅಂದರೆ ನಾನು ಡಿಫ್ರೆಂಟ್ ಪರ್ಸನ್ ಆಗಿಬಿಟ್ಟಿದ್ದೀನಿ ಕಾಡು ಮೇಲೆ. ಪೇಷನ್ಸ್ ಜಾಸ್ತಿ ಆಯಿತು, ಲೈಫ್ ಇದೆಲ್ಲ ಎಪ್ರಿಷಿಯೇಟ್ ಜಾಸ್ತಿ ಮಾಡ್ತಾ ಇದ್ದೀನಿ ಇವಾಗ. ಸೊ ಅಫ್ಕೋರ್ಸ್ ಸ್ಯಾಕ್ರಿಫೈಸ್ ಮಾಡಬೇಕು, ಫ್ಯಾಮ್ಲಿನ ಫ್ರೆಂಡ್ಸು ಫ್ಯಾಮ್ಲಿ ಟೈಮ್ ಇರಲ್ಲ. ಫ್ರೆಂಡ್ಸ್ ಫೋನ್ ಮಾಡ್ತಾ ಇದ್ದಾರೆ, ನಾವೆಲ್ಲ ಯಾವ ಮದುವೆ ಇದೆ ಬಾ ಅಂತ. ನಾನು ಇಲ್ಲ ಕಾರ್ಡ್ನಲ್ಲಿ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಹಿಂಗೆ ಈ ಮದುವೆ ಮುಖ್ಯನಾ ಕಾರ್ಡ್ ಪ್ರಾಣಿಗಳ ಮುಖ್ಯ ಅಂತ ಹೇಳ್ತಾ ಇದ್ರು. ಬಟ್ ಏನಂದರೆ ಆ ಸ್ಯಾಕ್ರಿಫೈಸಸ್ ಅಫ್ಕೋರ್ಸ್ ಮಾಡಬೇಕು, ಬಟ್ ರಿಗ್ರೆಟ್ಸ್ ಏನೂ ಇಲ್ಲ. ಯಾಕಂದರೆ ಆ
ಕಾಡು ಒಳಗಡೆ ಆ ಸ್ಯಾಟಿಸ್ಫ್ಯಾಕ್ಷನ್ ನಥಿಂಗ್ ಇನ್ ಬೀಟ್ ಅಂತ. ಎಸ್ ಸರ್. ಈಗ ಮತ್ತೊಂದು ಹಂತದಲ್ಲಿ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಸರ್ಕಾರದ ಬಗ್ಗೆ ಆಗಿರ್ಬೋದು, ಅರಣ್ಯ ಇಲಾಖೆಯ ಜೊತೆಗೆ ಕೆಲಸ ಮಾಡುವಂಥ ಸಂದರ್ಭ, ಅಂದರೆ ಆನೆಗಳ ಒಂದು ಹಿಡಿಯುವಂಥ ಕಾರ್ಯ ಆಗಿರಬಹುದು. ಅಂದರೆ ನೀವು ಈ ವನ್ಯಜೀವಿಗಳ ಒಂದು ಬಿಹೇವಿಯರನ್ನು ಅರಿತಿರೋದ್ರಿಂದ ಈ ಥರ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗೋದಾಗಿರ್ಬೋದು, ಇಂಥ ಸಂದರ್ಭಗಳು ಬಂದಿರುತ್ತೆ ತಮಗೆ? ಹೌದು ಸರ್. ನಮಗೇನೆಂದರೆ ನಾವೆಲ್ಲ ಬೆಂಗಳೂರಿನಲ್ಲಿ ಇರ್ತೀವಿ, ಸಿಟಿನಲ್ಲಿ ಇರ್ತೀವಿ. ಬಿಕಾಸ್ ಆಫ್ ಈ ಪ್ರಾಣಿಗಳ ಬಗ್ಗೆ ಪ್ರಾಬ್ಲಮ್ ಏನಿರಲ್ಲ ಡೈರೆಕ್ಟು. ಬಟ್ ನೀವು ಹಲ್ಲಿಗೆ ಹೋಗಿದ್ರೆ ಅದು ಯಾವುದಾದ್ರು ಹಲ್ಲಿ ಅದು ಕಾಡು ಪಕ್ಕ ಇರುತ್ತೋ ಅವ್ರಿಗೆ ಯಾವಾಗಲೂ ಪ್ರಾಬ್ಲಮ್ಸೇ ಇರುತ್ತೆ. ಹೌದು. ಒಂದೊಂದು ಸರಿ ಚಿರತೆ, ಹುಲಿ ಔಟ್ಸೈಡ್ ಬಂದು ಏನೋ ಅಟ್ಯಾಕ್ ಮಾಡುತ್ತೆ. ಆ್ಯಕ್ಚುಲಿ ಜಾಸ್ತಿ ಪ್ರಾಬ್ಲಮ್ ಆನೆ. ನಮ್ಮ ಕರ್ನಾಟಕಲ್ಲಿ ನೋಡಿದ್ರೆ ಆನೆ ದೊಡ್ಡ ಪ್ರಾಬ್ಲಮ್. ಏನಂದರೆ ಒಂದೊಂದು ಸರಿ ಮನೆಗೆ ಬಂದು ಅಟ್ಯಾಕ್ ಮಾಡೋದು ಜನನು. ಬಟ್ ಜಾಸ್ತಿ ಏನಂದರೆ ಅವರು ಸಿಟಿ ಅವ್ರಿಗೆ ಗೊತ್ತಿಲ್ಲ. ಇವಾಗ ರೈತವರು ಅವ್ರು ಲೋನ್ ತೊಗೋಬೇಕು ಎವ್ರಿ ಇಯರ್, ಅದೆಲ್ಲ ಸೀಡ್ಸ್ ಎಲ್ಲ ಮಾಡಿ ಪೆಸ್ಟಿಸೈಡ್ಸ್ ಎಲ್ಲ ತೊಗೊಂಡ್ಲಿಕ್ಕೆ. ಪ್ಲಸ್ ಕರೆಕ್ಟಾಗಿ ಹಾರ್ವೆಸ್ಟೇ ವೆಯ್ಟ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಆ ಟೈಮ್ಗೆ ಒಂದು ಗುಂಪು ಆನೆ ಬಂದು ಫುಲ್ ಡಿಸ್ಟರ್ಬ್ ಮಾಡಿಬಿಡುತ್ತೆ. ಅವ್ರ ಪಾಪ ಏನಂದರೆ ಅವ್ರಿಗೆ ರೈತವ್ರಿಗೆ ಅವ್ರ 2-3 ಎಕರೆ ಜಮೀನಿದೆ ಅಷ್ಟೇ. ಆ ಸೀಸನಲ್ಲಿ ಏನು ಬಂದಿಲ್ಲ ಅಂದರೆ ಅವರು ಇದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ನನಗೆ ಅದು ಆ್ಯಕ್ಚುಲಿ ಅದೂ ಒಂದು ಎಕ್ಸ್ಪೀರಿಯೆನ್ಸ್. ಏನಂದರೆ ಕಾಡು ಒಳಗಡೆ ಪ್ರಾಣಿಗಳೆಲ್ಲ ನೋಡೋದು ಒಂದು, ಪ್ಲಸ್ ಏನಂದರೆ ಅಲ್ಲಿ ಜನ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನನಗೂ ಗೊತ್ತಾಯ್ತು ಇವ್ರ ಪ್ರಾಬ್ಲಮ್ಸ್ ಎಲ್ಲ ಟೋಟ್ಲಿ ಡಿಫ್ರೆಂಟ್ ಅಂತ. ಪ್ಲಸ್ ಬಿಕಾಸ್ ಆಫ್ ಪ್ರಾಣಿ ಎಲ್ಲ ಕಡೆ ಕನ್ಸರ್ವೇಷನ್ ಹೇಳ್ತೀವಿ. ಓಕೆ, ನಮ್ಮ ಇಂಡಿಯಾನಲ್ಲಿ ನಮ್ಮ ಆನೆ ನಂಬರ್ ಜಾಸ್ತಿ ಆಗ್ತಾ ಇದೆ ಎಲ್ಲ, ಇಲ್ಲಿ ಬೆಂಗಳೂರಿನಲ್ಲೆಲ್ಲ ಖುಷಿ ಇರ್ತೀವಿ. ಬಟ್ ಈ ಹಳ್ಳಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಸೊ ನಾನು ಒಂದು ಹಾಸನ ಜಿಲ್ಲಾನಲ್ಲಿ ಒಂದು 5 ವರ್ಷ ಮುಂದೆ ಕೆಲಸ ಮಾಡ್ತಾಯಿದ್ದೆ. ಆವಾಗ ಅಲ್ಲಿ ಆನೆ ಜಾಸ್ತಿ ಆಯ್ತಂತ ಇಲ್ಲೆಲ್ಲ ಆನೆ ಎಲ್ಲ ಇಳಿಬೇಕಂತ ಗೌರ್ಮೆಂಟ್ ಆರ್ಡರ್ ಕೊಟ್ಟಿದ್ರು. ಬಟ್ ಅದು ನೋಡ್ಲಿಕ್ಕೆ ಭಾಳ ಕಷ್ಟ. ಯಾಕಂದರೆ ಆನೆ ಅದು ದೊಡ್ಡ ಆ್ಯನಿಮಲ್ಲು. ಅದು ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು 10 ಕ್ಯಾಪ್ಟಿವ್ ಆನೆ ಹೋಗಿ ಅದು ಇಟ್ಕೊಂಡು ಪ್ರಿಸ್ನರ್ ತಲ ಅದೆಲ್ಲ ಚೈನ್ಸ್ ಎಲ್ಲ ಹಾಕಿ ಟ್ರಕ್ ಮೇಲೆ ಲೋಡ್ ಮಾಡಿ ತೊಗೊಂಡೋಗ್ತಾರೆ. ಸೊ ನಾನು ಅದೆಲ್ಲ ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಹೋಗಿದೆ, ವೀಡಿಯೋ ಫೋಟೋಗ್ರಫಿ ಮಾಡಲಿಕ್ಕೆ. ಸೊ ನಾನು ಸೆಕೆಂಡ್ ಡೇ ಅಲ್ಲಿ ಹೋಗದೆ ಅಲ್ಲಿಂದ ಬಂದ ಏನೇನು ಮಾಡ್ತಾಯಿದ್ದೆ ಅಂತ ಹೇಳ್ದೆ. ಇದೆಲ್ಲ ಶೂಟಿಂಗ್ ಮಾಡ್ತಾಯಿದ್ದೀನಿ ಆನೆ ಬಗ್ಗೆ. ಇಮಿಡಿಯೇಟ್ ಒಂದು ಪಾಟ್ ಅಂತ ಹೊಡಿದೆ. ಏನಾಯಿತು ಅಂತ. ನಮ್ಮ ಮನೆಯಲ್ಲಿ ಯಾರು ಸತ್ತೋಗ್ರ ಆನೆ ಬಿಕಾಸ್ ಆಫ್ ಆನೆ, ನೀವು ಆಗೋಗಿ ಯಾಕೆ ಬಂದಿಲ್ಲ ಅಂತ. ನಾನು ತಪ್ಪಾಯಿತು, ಸಾರಿ, ನಂಗೆ ಗೊತ್ತಿಲ್ಲ ನಿಮ್ಮ ಸ್ಟೋರಿ ಏನಂತ. ಸೊ ಆವಾಗ ಅವನು ಆ ಸ್ಟೋರಿ ಹೇಳ್ದೆ. ಏನಂದರೆ ಹಿಸ್ ಡಾಟರ್ ಆ್ಯಕ್ಚುಲಿ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಹೋಗ್ತಾಯಿದ್ರು ವಿತ್ ಅವರ್ ಫ್ರೆಂಡ್ ಸೈಕಲ್ ಮೇಲೆ. ಆನ್ ದ ವೇ ಟು ಬೋರ್ಡ್ ಎಕ್ಸಾಮ್ ಒಂದು ದೊಡ್ಡ ಆನೆ ಬಂದು ಅಟ್ಯಾಕ್ ಮಾಡೋದು. ಅಲ್ಲಿ ಆನ್ ದ ಸ್ಪಾಟ್ ಡೆತ್ ಆಯಿತು. ಬಟ್ ದೊಡ್ಡ ಪ್ರಾಬ್ಲಮ್ ಏನಂದರೆ ಅವರು ಇಮಿಡಿಯೇಟ್ ಆ್ಯಂಬುಲೆನ್ಸ್ ಫೋನ್ ಮಾಡಿದ್ರೆ ಆ್ಯಂಬುಲೆನ್ಸ್ ಬಂದಿಲ್ಲ, ಪೊಲೀಸ್ ಫೋನ್ ಮಾಡಿದ್ರೆ ಪೊಲೀಸ್ ಬಂದಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿಲ್ಲ, ಪ್ಲಸ್ ಪ್ರೆಸ್ಸು ಯಾರು ಬಂದಿಲ್ಲ. ಸೊ ನಮ್ಮ ಡಾಟರ್ ಸತ್ತ ಮೇಲೆ ನೀವು ಯಾರೂ ಬಂದಿಲ್ಲ. ಇಲ್ಲಿ ಒಂದು ಆನೆ ಏನೋ ಆಗ್ತಾಯಿದ್ರೆ ನೀವೆಲ್ಲ ಬೆಂಗಳೂರಿಗೆ ಬರ್ತಾಯಿದ್ರೆ. ಸೊ ನಾನು ಆವಾಗ ಕೂತ್ಕೊಂಡು ಓಕೆ, ನಾನು ಆ್ಯಕ್ಚುಲಿ ನೀವು ಕರೆಕ್ಟ್ ಹೇಳ್ತಾಯಿದ್ರು, ನಿಮ್ಮ ಜೊತೆ ಕೂತ್ಕೋತೀನಿ, ನಿಮ್ಮ ಕತೆ ಹೇಳಿ ಅಂತ. ಸೊ ನೆಕ್ಸ್ಟ್ ಡೇ ಅವರು ಮನೆಗೆ ಹೋಗಿ ಅವ್ರ ಜೊತೆ ಫುಲ್ ಸ್ಟೋರಿ ಆ್ಯಕ್ಚುಲಿ ಏನೇನು ಕಷ್ಟ ಆಗ್ತಾಯಿದೆ ಈ ಪ್ರಾಣಿ ಬಗ್ಗೆ ಬಿಕಾಸ್ ಆಫ್ ಎಲಿಫೆಂಟ್ಸ್ ಅಂತ. ಸೊ ಅವರೆಲ್ಲ ಸ್ಟೋರಿ ಹೇಳಿದರು. ಸೊ ಅದೆಲ್ಲ ನಾನು ಡಾಕ್ಯುಮೆಂಟ್ ಮಾಡಿ ರೆಕಾರ್ಡ್ ಮಾಡಿ ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿದೆ. ಏನಂದರೆ ಸಿಟಿ ಅವ್ರಿಗೂ ಗೊತ್ತಾಗಬೇಕು, ಏನಂದರೆ ರೂರಲ್ ಇಂಡಿಯಾನ ಪ್ರಾಬ್ಲಮ್ಸ್ ಏನೇನು ಆಗ್ತಾಯಿದೆ ಅಂತ ಅವ್ರಿಗೂ ಗೊತ್ತಾಗಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕಷ್ಟ ಇದೆ, ಯಾಕಂದರೆ ಆನೆ ಎಲ್ಲ ಕಡೆ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನಂದರೆ ಒಂಥರ ಟ್ರಾಜಿಡಿ ಆ್ಯಕ್ಚುಲಿ, ಎಲ್ಲರೂ ಸಫರ್ ಆಗ್ತಾ ಇದ್ದಾರೆ. ಹೌದು. ಬಟ್ ಸಿಟಿಯಲ್ಲಿ ನಮ್ಮನ್ನ ಕೂತ್ಕೊಂಡು ಆನೆ ಇರಬೇಕಂತ ಹೇಳ್ತೀವಿ. ಓಕೆ, ಸೊ ಅದೇನಂದರೆ ರೀಕನ್ಸಲ್ ಮಾಡಬೇಕು. ಓಕೆ, ಒಂದೊಂದು ಸರಿ ಆನೆನ ಇಟ್ಕೋಬೇಕು, ಅದು ಕ್ಯಾಪ್ಚರ್ ಮಾಡಬೇಕು, ಯಾಕಂದರೆ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಏನಂದರೆ ಆ ಎಂಪತಿ ಇರಬೇಕು. ನಾವು ಜಸ್ಟ್ ಬಿಕಾಸ್ ನನಗೆ ವನ್ಯಜೀವಿ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಜನಗೆ ಏನಾಗಿದ್ರೆ ಪರವಾಗಿಲ್ಲ, ನಾನು ಓನ್ಲಿ ಆ್ಯನಿಮಲ್ಸ್ ನೋಡ್ತೀನಿ ಅಂತ ಆ ಆ್ಯಟಿಟ್ಯೂಡ್ ಇರಬಾರ್ದು. ಸೊ ನಾನು ಅದು ಆ್ಯಕ್ಚುಲಿ ಬಿಕಾಸ್ ಆಫ್ ದ್ಯಾಟ್ ವರ್ಕ್ ಜನ ಬಗ್ಗೆ ಪ್ಲಸ್ ಆ್ಯನಿಮಲ್ ಬಗ್ಗೆ ಆ ಇಂಟ್ರ್ಯಾಕ್ಷನ್ ಬಗ್ಗೆ ಭಾಳ ಡಾಕ್ಯುಮೆಂಟ್ ಮಾಡೀನಿ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆನೂ ಕೆಲಸ ಮಾಡ್ತೀನಿ, ಯಾಕಂದರೆ ಅವ್ರ ಕೆಲಸ ಇಷ್ಟು ಕಾಡಿದೆ, ಅದು ಫೆನ್ಸ್ ಹಾಕ್ತಾರೆ, ಅದು ಮೇಂಟೈನ್ ಮಾಡೋದು, ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಟ್ ಏನಂದ್ರೆ ಆ ಪ್ರಾಣಿಗಳು ಔಟ್ಸೈಡ್ ಬಂದರೆ ಪ್ಲಸ್ ಜನನೂ ಒಂದೊಂದು ಸರಿ ಕಾಡು ಒಳಗಡೆ ಹೋಗಬೇಕು, ಕೆಲಸ ಇರ್ತಿತ್ತು. ಸೊ ಅದೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕಷ್ಟ. ಸೊ ಅದಕ್ಕೆ ನಾವು ಫೋಟೋಗ್ರಾಫರ್ಸ್ ಅಂದರೆ ಸ್ಟೋರಿ ಟೆಲ್ಲರ್ಸ್ ಅಂತ ಹೇಳ್ತೀವಿ.
ನಾವೇಂದ್ರೆ ಅದು ಜನಕ್ಕೆ ಸೆನ್ಸಿಟೈವೈಸ್ ಮಾಡ್ಬೋದು ಥ್ರೂ ದಿಸ್ ಡಾಕ್ಯುಮೆಂಟೇಷನ್ ಎಲ್ಲ. ಸೊ ನನಗೆ ಅದು ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಕೊಡಿ, ಯಾಕಂದರೆ ಬಿಕಾಸ್ ಆಫ್ ಮೈ ವರ್ಕ್ ಎಲ್ಲ ಅಟ್ಲೀಸ್ಟ್ ಒಂದು 5 ಜನ ಎಲ್ಲೋ ಸೇವ್ ಆಗಿದ್ದಾರೆ, ಒಂದು 5 ಆನೆ ಎಲ್ಲೋ ಸೇವ್ ಆಗಿದೆ ಬಿಕಾಸ್ ಆಫ್ ದಿಸ್ ವರ್ಕ್ ಅಂತ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ನಿಜ. ಕಲ್ಯಾಣ್ ವರ್ಮಾ ಅವರ ಈ ಜರ್ನಿ ಅಂತ ಹೇಳಿದಾಗ ಒಂದು ಅಕಾಡೆಮಿಕಲಿ ಕಾಲೇಜಿಗೆ ಹೋಗಿ ಓದಿದ್ರಿ, ಆದರೆ ಇದನ್ನು ಪ್ಯಾಷನ್ನಾಗಿ ತೊಗೊಂಡಿದ್ದ ಫೋಟೋಗ್ರಫಿ, ಈ ಜರ್ನಿಯನ್ನು ಜ್ಞಾಪಿಸ್ಕೊಂಡಾಗ ನನಗೆ ಗೈಡ್ ಮಾಡಿದಂಥ ಗುರುಗಳು ಅಂತ ಹೇಳೋದಾದರೆ ಯಾರನ್ನ ಹೇಳ್ತೀರಿ ಸರ್? ಆ ಥರ ಹೇಳಿದರೆ ನಾನು ಶೋಲಿಗ ಅವರು, ಅಂದರೆ ಬಿಲ್ಗೇರ್ ರಂಗನಲ್ಲಿ ಲೋಕಲ್ ಟ್ರೈಬ್ ಶೋಲಿಗ ಅಂತ ಹೇಳಿದ್ದಾರೆ. ಓಕೆ. ಅವರು ಆ್ಯಕ್ಚುಲಿ ನಾನು ಫಸ್ಟ್ ಅಲ್ಲಿ ಹೋಗಿದೆ, ಅವ್ರು ನನಗೆ ಯಾವಾಗ ಹೇಳಿದರು, ನೀವು ಎಲ್ಲ ಬೆಂಗಳೂರಿನಲ್ಲಿ ಬರ್ತೀರಾ, ನಿಮ್ಗೇನು ಗೊತ್ತಿಲ್ಲ, ಇದೇನೇ ನಿಮ್ಮ ವ್ಯಾಲ್ಯೂ ಅಂದರೆ ಕೊಡಬೇಕಂತ. ನಾನೇನೋ ಎಲ್ಲ ಇಗ್ನೋರ್ ಮಾಡಿದೆ ಇನಿಷಿಯಲಿ. ಬಟ್ ನಾನು ವೈಲ್ಡ್ ಲೈಫ್ ನಾಲೆಜ್ ಏನೇನು ಬಂದಿದೆಯೋ, ಆ ಪೇಷನ್ಸ್ ಏನೇನು ಬಂದಿದೆಯೋ ಎಲ್ಲ ಅವ್ರು ಆ್ಯಕ್ಚುಲಿ ಕೊಟ್ಟಿದ್ದಾರೆ ನನಗೆ. ಕೂತು ಅವ್ರ ಜೊತೆ, ಯಾಕಂದರೆ ಕಾಡು ಒಳಗಡೆ ಅವ್ರ ಡೇಸ್ ಕೂತ್ಕೋತೀವಿ, ಸೊ ಪಕ್ಕನೇ ಅವ್ರು ಕೂತ್ಕೊಂಡು ಮಾತಾಡ್ಬೇಕು ಲೈಫ್ ಸ್ಟೋರೀಸ್, ನಮ್ಮ ಮನೆಯಲ್ಲಿ ಇದಾಗ್ತಾಯಿದೆ, ಅವ್ರ ಮನೇಲಿ ಇದಾಗ್ತದೆ ಅಂತ. ಸೊ ಈಗ ಅದು ಕೂತ್ಕೊಂಡ್ಮೇಲೆ ಏನಂದ್ರೆ ಆ ಸೆನ್ಸಿಟಿವಿಟೀಸ್ ಎಕ್ಸ್ಪೋಜರ್ ಬಂತು ನನಗೆ. ಸೊ ನಾನು ಕ್ರೆಡಿಟ್ ಅವ್ರಿಗೆ ಕೊಡ್ತೇನೆ ಮೇನ್ಲಿ, ಸೊ ದಟ್ ಜರ್ನಿ ಅದು ಓಪನ್ ಐಸ್ ಅಂತ. ಸೊ ಮತ್ತೊಂದು ಅವಾಗಿಂದ ಅಂದರೆ ಕಲ್ಯಾಣ್ ವರ್ಮಾ ಅವರ ಒಂದು ಜೀವನದ ಕಥೆಯನ್ನು ಕೇಳಿದಾಗ ನನಗೆಲ್ಲೋ ಒಂದು ಕಡೆ ಈ 3 Idiots ಸಿನಿಮಾದಲ್ಲಿನ ಮಾಧವನ್ ಪಾತ್ರ ನೆನಪಾಗ್ತಾ ಇದೆ. ಯಾಕಂದರೆ ಒಬ್ಬ ಇಂಜಿನಿಯರಿಂಗ್ ಓದ್ತಾ ಇರುವಂಥ ವಿದ್ಯಾರ್ಥಿಗೆ ಈ ವೈಲ್ಡ್ ಲೈಫ್ ಫೋಟೋಗ್ರಫಿಲಿ ಅಷ್ಟು ಆಸಕ್ತಿ, ಆ್ಯಂಡ್ ಇಂಜಿನಿಯರಿಂಗ್ ಬಿಟ್ಟು ಇದರಲ್ಲಿ ಯಶಸ್ಸನ್ನು ಕಾಣ್ತಾನೆ. ಸೊ ಆ ಒಂದು ಪಾತ್ರ ನಿಮ್ಮನ್ನು ನಿಜವಾಗ್ಲೂ ರಿಲೇಟ್ ಮಾಡ್ಕೋತೀರಾ? ಆ್ಯಂಡ್ ಈ ಎಲ್ಲ ಹಂತದಲ್ಲೂ ಕೂಡ ಫ್ಯಾಮಿಲಿಯಿಂದ ಹೇಗೆ ರೆಸ್ಪಾನ್ಸ್ ಬರ್ತಾ ಇತ್ತು, ಅಂದರೆ ಯಾವ ರೀತಿ ರಿಯಾಕ್ಷನ್ ಬರ್ತಾ ಇತ್ತು? ಓಕೆ. ಸೊ ಆ್ಯಕ್ಚುಲಿ ಅದು 3 Idiots ಮೂವಿ ಬಂದಮೇಲೆ ಎಲ್ಲ ಹೇಳ್ತಿದ್ರು, ಎಲ್ಲ ನಿಮ್ಮ ಸ್ಟೋರಿ ಥರನೇ ಇದೆ, ಅವನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅವನು ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ. ಸೊ ಚೇತನ್ ಭಗತ್ ಬುಕ್ ಆಥರ್ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವ್ರು ನನಗೆ ಆಮೇಲೆ ಇಮೇಲ್ ಕಳಿಸಿದ್ರು. ನನಗೆ ಆ್ಯಕ್ಚುಲಿ ನೀವು ಡೈರೆಕ್ಟ್ ಗೊತ್ತಿಲ್ಲ, ನಿಮ್ಮ ಸ್ಟೋರಿ ನಾನು ಇಂಟರ್ನೆಟ್ನಲ್ಲಿ ಎಲ್ಲೋ ಓದಿದೆ, ಬೇಸ್ಡ್ ಆನ್ ದಟ್ ನಾನು ಈ ಬುಕ್ ರೈಟ್ ಮಾಡಿದೆ ಅಂತ ಹೇಳಿದರು. ಓಕೆ ಥ್ಯಾಂಕ್ ಯು ಅಂತ ಹೇಳಿದೆ. ಬಟ್ ಏನಂದರೆ ನಮ್ಮ ಫ್ಯಾಮಿಲಿ ಅವರು ಇನಿಷಿಯಲಿ ಅವ್ರಿಗೆ ಭಾಳ ಇದಾಯಿತು, ಯಾಕಂದರೆ ಗೊತ್ತಲ್ವ ಬೆಂಗಳೂರಿನಲ್ಲಿ IT ಜಾಬ್, MNC ಕಂಪ್ನಿ ಇದಂತ ಭಾಳ ಖುಷಿ ಆಯಿತು. ಅದೆಲ್ಲ ಬಿಟ್ಬಿಟ್ಟ ಮೇಲೆ ನಾನು ಬಿಲ್ಗರಂಗನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ನಮ್ಮ ಪೇರೆಂಟ್ಸ್ ಫ್ರೆಂಡ್ ಯಾರು ಬಂದರು ಒಂದು ಸರಿ ಅಲ್ಲಿ, ನಾನು ಕಾರ್ಡ್ ತೋರಿಸಿ ನಾನು ತೊಗೊಂಡೋಗಿದೆ. ಸೊ ಅವ್ರ ಮನೆಗೆ ಹೋಗಿ, ಏನಾಯಿತು ನಿಮ್ಮ ಮಗ ಅವನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾನಲ್ವ, ಇವಾಗ ಗೈಡ್ ಕೆಲಸ ಮಾಡ್ತಾಯಿದ್ದಾನೆ ಅಂತ ಹೇಳಿದರು. ಸೊ ನಮ್ಮ ಪೇರೆಂಟ್ಸ್ಗೆ ಒಂಥರ ಬೇಜಾರಾಯಿತು, ಅಯ್ಯಪ್ಪ ಇದೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಸೊ ಆವಾಗ ಆ ಇನ್ಸೆಕ್ಯೂರಿಟಿ ಇತ್ತು. ಪ್ಲಸ್ ಏನಂದರೆ ಇವಾಗ ಈ ಜನ್ರೇಷನ್ನಲ್ಲಿ ಆರ್ಟ್ಸ್ನಲ್ಲಿ ಅಟ್ಲೀಸ್ಟ್ ಕೆರಿಯರ್ ಮಾಡ್ಬೋದು, ಅವರು ಮ್ಯೂಸಿಷಿಯನ್ ಇರಲಿ ಏನಿರಲಿ. ಬಟ್ 10-15 ಇಯರ್ಸ್ ಮುಂಚೆ ಅದು ಭಾಳ ಕಷ್ಟ ಇತ್ತು. ಪೇರೆಂಟ್ಸ್ ಯಾವಾಗ ಫಸ್ಟೇ ಹೇಳಿದರು, ಓಕೆ ನೀನು 1 ವರ್ಷ 2 ವರ್ಷ ಮಾಡು, ಮತ್ತು ತಿರ್ಗಾ ನೀನು IT ಕಂಪ್ನಿಗೆ ಬಂದುಬಿಡು ಅಂತ. ನಾನು ಇನಿಷಿಯಲ್ ನಾನು ಅಂದ್ಕೊಂಡಿದ್ದೆ, ಓಕೆ ನಾನು 1 ವರ್ಷ ಮಾಡಿ ಬಂದುಬಿಡ್ತೀನಿ ಅಂತ. ಬಟ್ ಅದು ಎಕ್ಸ್ಪೋಜರ್ ಆದಮೇಲೆ ಬರಲಿಕ್ಕೆ ಆಗಿಲ್ಲ. ಸೊ ಪೇರೆಂಟ್ಸ್ ಇನಿಷಿಯಲಿ ಅಫ್ಕೋರ್ಸ್ ರೆಸಿಸ್ಟೆನ್ಸ್ ಎಲ್ಲ ಇತ್ತು. ಬಟ್ ಈ ವರ್ಕೆಲ್ಲ ರಿಕಗ್ನಿಷನ್ ಆದಮೇಲೆ ನೋಡಿ, ನಮ್ಮ ನ್ಯೂಸ್ ಪೇಪರಲ್ಲಿ ನಂದು ಯಾವಾಗ ಆರ್ಟಿಕಲ್ ಏನು ಬಂದಿಲ್ಲ, ಬಟ್ ವೈಲ್ಡ್ ಲೈಫ್ ಬಗ್ಗೆ ಬಂದಮೇಲೆ ಏನೋ ನೀನೇನೋ ಮಾಡ್ತಾ ಇದೆಯಾ ಆ್ಯಕ್ಚುಲಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಮೇಲೆ ತೊಗೊಂಡಿದ್ರು. ಸೊ ಇವಾಗ ಅವ್ರ ಪೇರೆಂಟ್ಸ್ ಭಾಳ ಪ್ರೌಡ್ ಇದ್ದಾರೆ, ಅವ್ರಿಗೂ ಖುಷಿ ಆಯ್ತು. ಅವರು ಹೇಳ್ತಾ ಇದ್ದಾರೆ, ನಾನು ಬ್ಯಾಂಗ್ಳೂರು ಬಿಟ್ಬಿಟ್ಟು ನಿನ್ನ ಜೊತೆ ಬಂದುಬಿಡ್ತೀವಿ ಅಂತ. ಇಲ್ಲ ಹೌದು, ಖಂಡಿತ ಈ ಥರದ್ದು ಇನ್ಸ್ಪೈರ್ ಜಾಸ್ತಿನೇ ಆಗುತ್ತೆ ಸರ್. ನೀವೊಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ನೀವು ಕಲ್ತ್ಕೊಂಡು ಬಂದಿರೋದು ವಿತ್ ಯರ್ ಓನ್ ಎಕ್ಸ್ಪೀರಿಯನ್ಸ್, ಅದಲ್ಲದೆ ತುಂಬ ದೊಡ್ಡವ್ರ ಜೊತೆ, ಅಂದರೆ ಹೊರದೇಶದ ತುಂಬ ಜನ ಫೋಟೋಗ್ರಾಫರ್ ಜೊತೆ ಇರ್ಬೋದು, ಅಂದರೆ ನೀವು ದೊಡ್ಡ ಡಾಕ್ಯುಮೆಂಟ್ರೀಸ್ ಮಾಡಬೇಕಾದ್ರೆ ಇರ್ಬೋದು, ಬೇರೆ ಬೇರೆ ಖಾಸಗಿ ಚಾನಲ್ಗಳಿಗೆ ಇರ್ಬೋದು, ಅಲ್ಲೆಲ್ಲ ಮಾಡಿದಾಗ ಇಟ್ಸ್ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಆ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಹೇಳಿ ಅಲ್ಲ. ಸೊ ನನಗೇನೆಂದರೆ, ನನಗೆ ಆಲ್ಮೋಸ್ಟ್ ಒಂಥರ ನಮ್ಮ ಭಾರತೀಯ ರಾಷ್ಟ್ರ ಗ್ಲೋಬಲ್ ಸ್ಟೇಜ್ನಲ್ಲಿ ತೋರಿಸ್ಬೇಕಂತ ಅದು ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಒಳಗಡೆ. ಸೊ ನಾನು ಯಾವಾಗಲೂ ಇನಿಷಿಯಲಿ ಆಫ್ಕೋರ್ಸ್ ವೈಲ್ಡ್ ಕರ್ನಾಟಕ ಎಲ್ಲ ಮಾಡಿದ್ದೆ. ನಾನು ಏನಂದರೆ ನಮಗೆ ಇರಬೇಕು ಪ್ರೌಡ್ನೆಸ್ ಇರಬೇಕು. ಬಟ್ ವರ್ಲ್ಡ್ ವೈಡ್ ನೋಡಿದರೆ ನಾವೇಂದ್ರೂ ಎಲ್ಲರೂ ಇಂಡಿಯಾನ ನೋಡಿ ಹೇಳ್ತಾರೆ, ಓಕೆ ಡೆವಲಪಿಂಗ್ ಕಂಟ್ರಿ ಇದು ಅಂತ. ಬಟ್ ನಮ್ಮ ಫಾರೆಸ್ಟ್ನಲ್ಲಿ ನಮ್ಮ ಕಾಡು, ನಮ್ಮ ಪ್ರಾಣಿಗಳು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ, ವರ್ಲ್ಡ್ನಲ್ಲಿ ಬೇರೆನಲ್ಲಿ ಎಲ್ಲೂ ಆ ಕಲ್ಚರ್ ಇಲ್ಲ. ಓಕೆ. ನೀವು ಅಮೆರಿಕನಲ್ಲಿ ನೋಡಿ, ಓಕೆ, ಒಂದು ಕರಡಿ ಸಿಟಿನ ಒಳಗಡೆನೂ ಇಲ್ಲ, ಅಲ್ಲೇನೋ ಔಟ್ಸೈಡ್ ಬಂದು ಒಂದು ಸ್ಕೂಲ್ ಹತ್ರ ಏನು ನೋಡ್ತಾರೆ, ಇಮ್ಮಿಡಿಯೇಟ್ಲಿ ಒಂದು ಹೆಲಿಕಾಪ್ಟರ್ ಬಂದು ಶೂಟ್ ಮಾಡಿಬಿಡ್ತಾರೆ.
ಓಕೆ. ಏನಂದರೆ ಅದು ರಿಸ್ಕು ಹ್ಯೂಮನ್ ಬೀಯಿಂಗ್ಸ್ಗಂತ ಇಮಿಡಿಯೇಟ್ ಮಾಡಿಬಿಡ್ತಾರೆ ನೀವು. ಸೊ ಅಲ್ಲಿ ಆಟಿಟ್ಯೂಡೇ ಡಿಫ್ರೆಂಟ್ ಇದೆ. ನಮ್ಮ ಇಂಡಿಯಾನಲ್ಲಿ ಒಂದು ಚಿರತೆ ಬಂದು 2-3 ಜನನ ಅಟ್ಯಾಕ್ ಮಾಡಿದ್ಮೇಲೂ ಜನ ಹೇಳ್ತಾರೆ ಪಾಪ ಅದನ್ನು ನಾವು ಅದು ಕಾರಣಲ್ಲೇ ನಾವು ಬಂದು ಮನೆ ಹಾಕಿದ್ವಿ, ಪಾಪ ಅದನ್ನು ಮಾಡ್ತಾ ಇದ್ದೆ ಅಂತ ಆನೆಯನ್ನು ಅಟ್ಯಾಕ್ ಮಾಡಿದ್ವಿ. ಪ್ಲಸ್ ನಮ್ಮ ಇಂಡಿಯಾನಲ್ಲಿ ಗೊತ್ತಾ ನಮ್ಗೆ ಇಷ್ಟು ಜಾಸ್ತಿ ಪಾಪ್ಯುಲೇಷನ್ ಇದೆ. ಓಕೆ. ಪ್ಲಸ್ ನಮ್ಮ ಡೆವಲಪಿಂಗ್ ಕಂಟ್ರಿ, ನಾವೆಲ್ಲ ಬೆಂಗಳೂರಿನಲ್ಲಿದ್ವಿ, ಬಟ್ ಪಾವರ್ಟಿನೆಲ್ಲ ಜಾಸ್ತಿ ಇದೆ. ಅದಿದ್ರೇನು ಆಮೇಲೇನು ಜನಗೆ ಒಳಗಡೆ ಅದೇನೋ ಸಮಥಿಂಗ್ ಹಾರ್ಟ್ ಇದೆ ಫಾರ್ ಅಟ್ಯಾಚ್ಮೆಂಟ್ ಇಂಡಿಯಾನಲ್ಲಿ. ಇಟ್ಸ್ ಅ ವೆರಿ ಇಂಡಿಯನ್ ಕಲ್ಚರ್ ಆ್ಯಕ್ಚುಲಿ. ಸೊ ನಾನೇನಂದರೆ ಅದು ಗ್ಲೋಬಲ್ ತೊಗೊಂಡು ಹೋಗ್ಬೇಕಂತ. ನಾವೆಲ್ಲ ಹೇಳ್ತೀವಿ ಓ ಅಮೇರಿಕಾನಲ್ಲಿ ಯುರೋಪ್ನಲ್ಲಿ ಅದೆಲ್ಲಷ್ಟು ಏನೇನೋ ಮಾಡಿದ್ದಾರೆ, ನಾವು ಕಲ್ತ್ಬೇಕಂತ. ನಾನು ಹೇಳ್ತೀನಿ ನಾವು ಆ್ಯಕ್ಚುಲಿ ರಿವರ್ಸ್. ಓಕೆ. ನಮ್ಮ ಇಂಡಿಯಾನಲ್ಲಿ ಕಲ್ಚರ್ ಏನಿದೆಯೋ, ಪ್ರಾಣ ಬಗ್ಗೆ ಏನು ರೆಸ್ಪೆಕ್ಟ್ ಇದೆಯೋ, ವೆಸ್ಟರ್ನ್ ಕಂಟ್ರೀಸ್ ನಮ್ಗೆ ನೋಡಿ ಇದು ತೊಗೋಬೇಕಂತ. ಸೊ ನಾನು ಆ್ಯಸ್ ಅ ಸ್ಟೋರಿ ಟೆಲ್ಲರ್ ಥ್ರೂ ಡಾಕ್ಯುಮೆಂಟ್ ಇರಲಿ, ಫೋಟೋಗ್ರಫಿ ಇರಲಿ, ನನ್ನ ಏಮ್ ಏನಂದರೆ ನಮ್ಮ ಇಂಡಿಯನ್ ಕಲ್ಚರ್ ಗ್ಲೋಬಲ್ ಸ್ಪೇಸ್ನಲ್ಲಿ ತೋರಿಸ್ಬೇಕು. ಪ್ಲಸ್ ಏನಂದ್ರೆ ಇವಾಗ ಎಲ್ಲರೂ ಎವ್ರಿ ಡೇ ಕ್ಲೈಮೇಟ್ ಚೇಂಜ್ ಏನೋ ನ್ಯೂಸ್ ಬರ್ತಾ ಇದೆ. ಎಲ್ಲರೂ ಹೇಳ್ತಾರೆ ಓ ಕ್ಲೈಮೇಟ್ ಚೇಂಜು ಇದೆಲ್ಲ ಆಗ್ತಾಯಿದೆ ಅಂತ. ಸೊ ನೀವು ಇನ್ಸ್ಪಿರೇಷನ್ ತೊಗೋಬೇಕಂದ್ರೆ ನೀವು ಫಸ್ಟ್ ಪ್ಲೇಸ್ ಇಂಡಿಯಾನಲ್ಲೇ. ಓಕೆ. ನಾವು ಇಂಡಿಯಾನ ನೋಡಿ ಇಷ್ಟು ಪಾಪ್ಯುಲೇಷನ್ ಇದೆ, ಇಷ್ಟು ಪಾವರ್ಟಿ ಇದೆ, ಎಲ್ಲ ಇದ್ಮೇಲೂ ನಾವು ಇಷ್ಟು ಪ್ರೊಟೆಕ್ಟ್ ಮಾಡ್ತಾಯಿದ್ದೀವಿ. ಜಸ್ಟ್ ಬೇರೆ ಜನ ಅವ್ರಿಗೆ ಅಷ್ಟು ಡೆವಲಪಿಂಗ್ ಕಂಟ್ರೀಸ್ನಲ್ಲೇ ಸ್ವಲ್ಪ ಇಂಡಿಯಾನಲ್ಲಿ ಏನಾದ್ರು 5% 10% ಮಾಡಿದ್ರೇನು ನಾವು ಆ್ಯಕ್ಚುಲಿ ವಿಲ್ ಬಿ ಅ ಬೆಟರ್ ಪ್ಲೇಸ್ ಇನ್ ದ ವರ್ಲ್ಡ್. ಸೊ ದಟ್ ಈಸ್ ಅದು ನಂದು ಲೈಫ್ ಟೈಮ್ ಏಮ್. ಆ್ಯಂಡ್ ಕಲ್ಯಾಣ ಅವರೇ, ನಿಮ್ಮ ಈ ವನ್ಯಜೀವಿ ಛಾಯಾಗ್ರಹಣದ ಜರ್ನಿಯಲ್ಲಿ ತುಂಬ ಪ್ರಾಣಿಗಳ ಫೋಟೋಗಳನ್ನು ತೆಗೆದಿರ್ತೀರಿ. ಸೊ ನಿಮ್ಮಲ್ಲಿ ಅಂದರೆ ಕ್ಲಿಕ್ ಮಾಡಿದಂಥ ಅದರಲ್ಲಿ ಪರ್ಪಲ್ ಫ್ರಾಗ್ ಅನ್ನುವಂಥದ್ದು ಬಹಳ ಅಂದರೆ ನಿಮ್ಮನ್ನು ಬಹಳ ರಿಟರ್ನ್ ಗಿಫ್ಟ್ಸ್ ಕೊಟ್ಟಿದೆ ಅನ್ನುವಂಥದ್ದು. ಆ್ಯಂಡ್ ಇನ್ನೂ ಕೂಡ ಈ ನಿಮ್ಮ ಲಿಸ್ಟಲ್ಲಿ ಇಂಥದ್ದು ಪ್ರಾಣಿಗಳು ಇದೆಯಾ ಅಂದರೆ ಇನ್ನೂ ತೆಗೆದೇ ಇರುವಂಥ ಫೋಟೋಗಳು, ಅಂದರೆ ನೀವು ಇನ್ನೂ ಕಾಯ್ತಾ ಇರುವಂಥದ್ದಾಗಿರ್ಬೋದು ಆ ಥರದ್ದು? ಸೊ ಈ ಪರ್ಪಲ್ ಫ್ರಾಗ್ ಸ್ಟೋರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಏನಂದರೆ ಇದು ಒಂದು ಕಪ್ಪೆ ನಮ್ಮ ವೆಸ್ಟರ್ನ್ ಘಾಟ್ನಲ್ಲಿ ಸಿಗುತ್ತೆ. ಅದೇನೆಂದರೆ ಇವಾಗನಲ್ಲಿ ಇಂಡಿಯಾದಲ್ಲಿ ಯಾರೂ ಫೋಟೋಗ್ರಾಫ್ ಮಾಡಲಿಲ್ಲ. ಹೌದಾ? ಓಕೆ. ನಾವು ಅಲ್ಲಿ ರಿಸರ್ಚರ್ ಜೊತೆ ಕೂತ್ಕೊಂಡು, ಯಾಕಂದರೆ ಅದು ಭೂಮಿ ಒಳಗಡೆ ಇರುತ್ತೆ ಫುಲ್ ಇಯರ್ನಲ್ಲಿ. ಸೊ ಮಾನ್ಸೂನ್ ಯಾವಾಗ ಬರುತ್ತೋ ಆ ಫಸ್ಟ್ 1 ವಾರ ಯಾವಾಗ ಮಳೆ ಬರುತ್ತೋ ಆವಾಗ ಜಸ್ಟ್ ಔಟ್ಸೈಡ್ ಬಂದು ತಿರ್ಗಾ 1 ವಾರನಲ್ಲಿ ಒಳಗಡೆ ಹೋಗುತ್ತೆ. ಓಕೆ. ನೆಕ್ಸ್ಟ್ ಇಯರ್ ಮಾನ್ಸೂನ್ದಾಗ ಒಳಗಡೆನೇ ಇರುತ್ತೆ. ಸೊ ಆಲ್ಮೋಸ್ಟ್ ಮೆನಿ ಇಯರ್ಸ್ ಯಾರು ನೋಡಿಲ್ಲ ಕಪ್ಪೆ ನಮ್ಮ ಇಂಡಿಯಾನಲ್ಲಿ ಇದೆಯಾ ಅಂತ ಯಾರು ಗೊತ್ತಾಗಲ್ಲ. ಸೊ ಸೈಂಟಿಸ್ಟ್ ಎಲ್ಲ ಗೊತ್ತಾದ್ಮೇಲೆ ಅವ್ರ ಜೊತೆ ನಾನು ಫೋಟೋಗ್ರಾಫ್ ಮಾಡಿದೆ. ಸೊ ನಾನು ಅದು ರೇರ್ ಫೋಟೋ ಅಂದರೆ ಬೇರೆಯವರು ಫೋಟೋ ತೊಗೊಂಡಿದ್ರು, ಇದು ರೇರ್ ಆ್ಯನಿಮಲ್ ಅಂತ ಯಾರೂ ಇಂಟರ್ನೆಟ್ನಲ್ಲಿ ಹಾಕಲಿಲ್ಲ. ನಾನು ಓಕೆ ನನಗೇನು ಪರವಾಗಿಲ್ಲ ಅಂತ ವಿಕಿಪೀಡಿಯಾನಲ್ಲಿ ಹೈ ರೆಸಲ್ಯೂಷನ್ ಆಗಿಬಿಟ್ಟೆ. ಸೊ ಆವಾಗ BBC ಅವರು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ರು. ಅವರು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ ನನ್ನ ಹೆಸರು ನೋಡಿ, ಓಕೆ ನಾವು ಇಂಟರ್ನೆಟ್ ಸರ್ಚ್ ಮಾಡಿದ್ವಿ, ಬೇರೆ ಯಾರ ಕಡೆಯಿಂದ ನೀವು ಫೋಟೋಗ್ರಾಫ್ ಇಲ್ಲ, ನಿಮ್ಮ ಮಾಡಿರಲ್ವಾ, ಸೊ ನಾವು ಹೊಸ ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀವಿ, ನೀವು ನಮ್ಮ ಜೊತೆ ಕೆಲಸ ಮಾಡ್ತೀರಂತ ಇಮೇಲ್ ಕಳಿಸಿದ್ರು. ಓಕೆ. ಸೊ ನನಗೆ ಆವಾಗ BBC ದೊಡ್ಡ ಆವಾಗ ಟಿ ವಿನಲ್ಲಿ ನೋಡ್ತಾ ಇದ್ದೆ, ನ್ಯಾಷನಲ್ ಜಿಯೋಗ್ರಫಿ ಎಲ್ಲ ನೋಡ್ತೀವಲ್ಲ, ಅವಾಗ ಯಾವಾಗಲೂ ಒಂದಿತ್ತು ಅವ್ರ ಜೊತೆ ಕೆಲಸ ಮಾಡಿದ್ರೆ ಒಳ್ಳೇದಂತ. ಸೊ ನನಗೆ ಅವ್ರ ಜೊತೆ ನಾನು ಯಾವಾಗ ಕಾಂಟ್ಯಾಕ್ಟ್ ಮಾಡಿ ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕೆಲಸ ನೋಡಿದ್ವಿ, ನಮ್ಮ ಜೊತೆ ಕೆಲಸ ಮಾಡ್ತೀರಂತ. ಸೊ ನನಗೆ ಆಲ್ಮೋಸ್ಟ್ ಲೈಫ್ ಕೆರಿಯರ್ನಲ್ಲಿ ಬಿಕಾಸ್ ಆ ಕಪ್ಪೆ ನನಗೆ ಕೆರಿಯರ್ ಆಪರ್ಚುನಿಟಿ ಓಪನ್ ಮಾಡಿದ್ರು. ಸೊ ಅದು ಭಾಳ ಸ್ಯಾಟಿಸ್ಫ್ಯಾಕ್ಷನ್. ಫ್ಯೂಚರ್ನಲ್ಲಿ ಏನು ಶೂಟ್ ಮಾಡಬೇಕಂದ್ರೆ ನಾನಿನ್ನ ಜಸ್ಟ್ ಎಲ್ಲರೂ ನಾವು ಶುರು ಮಾಡಿದ್ವಿ. ಯಾಕಂದರೆ ನನಗೇನಂದರೆ ಆ ಪ್ರಾಣಿಗಳು ಸರಿ ನಮ್ಗೇನಂದರೆ ನಾವು ಹೇಳ್ತೀವಿ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಅದು ಆ್ಯನಿಮಲ್ ಅಂತ. ಅದು ಆ್ಯನಿಮಲ್ ತಪ್ಪು ವರ್ಡು. ಯಾಕಂದರೆ ನಾವು ಹೇಳ್ತಾ ಅದು ಬೇರೆ ನಮ್ಮ ಬೇರೆ ಅಂತ. ಬಟ್ ಏನಂದರೆ ಆ್ಯನಿಮಲ್ ವರ್ಲ್ಡ್ನಲ್ಲಿ ಹ್ಯೂಮನ್ಸ್ ಥರ ವಿತಿನ್ ಫ್ಯಾಮಿಲಿ ರೆಸ್ಪೆಕ್ಟ್ ಇರುತ್ತೆ, ಲವ್ ಇರುತ್ತೆ, ಇದೆಲ್ಲ ಇರುತ್ತೆ. ಅದೆಲ್ಲ ನಾನು ತೋರಿಸ್ಬೇಕಂತ. ಅದೇನಾದ್ರೆ ಟೈಮ್ ಸ್ಪೆಂಡ್ ಮಾಡಬೇಕು ಒಳ್ಳೆಯ ಅದು. ಪ್ಲಸ್ ಏನಂದರೆ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಒಂದು 10 ವರ್ಷ ಮುಂದೆ ನಾನು ತಮಿಳ್ನಾಡು ಕೆಲಸ ಮಾಡ್ತಾಯಿದ್ದೆ. ಒಂದು ಆನೆ ಗುಂಪೆ ಫಾಲೋ ಮಾಡ್ತಾಯಿದ್ದೆ. ಅದು ಮೇನ್ ಒಂದು ದೊಡ್ಡ ಆನೆ ಇತ್ತು, ಅದಕ್ಕೆ ಒಂದು ಮರಿ ಇತ್ತು, ಚಿಕ್ಕ ಮರಿ. ಸೊ ನಾನು ಫಸ್ಟ್ ಟೈಮ್ ಹೋಗ್ಮೇಲೆ ನನ್ನ ಕಡೆ ಚಾರ್ಜ್ ಮಾಡಿತ್ತು. ನಾನು ಕ್ಯಾಮ್ರಾ ಇಟ್ಕೊಂಡು ಹೋಗುತ್ತೆ, ಆನೆ ಚಾರ್ಜ್ ಅಂತ. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಎಲ್ಲ ಯಾವಾಗಲೂ ಚಾರ್ಜ್ ಮಾಡ್ತಾಯಿತ್ತು. 1 ವಾರ ಆದಮೇಲೆ ಸ್ವಲ್ಪ ಆನೆಗೆ ಗೊತ್ತಾಯಿತು, ಓಕೆ ಇವನು ಡೈಲಿ ಬರ್ತಾ ಇದ್ದಾನೆ ಬಟ್ ಏನು ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಟಾಲರೇಟ್ ಮಾಡ್ತಾ ಶುರುವಾಯಿತು. ಸೊ 1 ತಿಂಗಳಾಯಿತು, 2 ತಿಂಗಳಾಯಿತು. ಬೈ 3rd ಮಂತ್ ಅದೇನು ನಾನು ಹತ್ರ ಹೋಗ್ಬೋದು, ಅದೇನು ಮಾಡ್ತಾ ಇರಲಿಲ್ಲ. ಅದೇನಂದ್ರೆ ಒಂಥರ ಓಕೆ ಇವನೇನು ಮಾಡಲ್ಲ ಅಂತ ಗೊತ್ತಾಯಿತು.
ಬಟ್ ಯಾವಾಗಲೂ ಒಂದು ಡಿಸ್ಟೆನ್ಸ್ ಇತ್ತು. ಅದು ಆಲ್ಮೋಸ್ಟ್ 4-5 ಮಂತ್ಸ್ ಆದಮೇಲೆ ಒಂದು ಸರಿ ಏನಾಯ್ತು ಅಂದರೆ, ಅದು ಟೀ ಎಸ್ಟೇಟ್ ಮಧ್ಯ ಗುಂಪಿತ್ತು, ಮರಿತ್ತು. ನಾನು ಭಾಳ ಹತ್ತಿರ ಇದ್ದೆ. ನಾನು ಕೂತ್ಕೊಂಡು ಟ್ರೈಪಾಡಲ್ಲಿ ಎತ್ಕೊಂಡು ಕೂತ್ಕೊಂಡು ಇದ್ದೆ. ಒಂದು 10 ಮೀಟರ್ ದೂರ ಇತ್ತು ಅಷ್ಟೇ. ಅದು ಆ್ಯಕ್ಚುಲಿ ಭಾಳ ಡೇಂಜರಸ್. ಬಟ್ ಏನಂದರೆ ನನಗೆ ಈ ಆನೆ ಗೊತ್ತು, ಆನೆಗೆ ನಾನು ಗೊತ್ತು, ಏನು ಆಗಲ್ಲ ಅಂತ. ದೂರ ಒಂದು ಅರ್ಧ ಕಿಲೋಮೀಟರ್ ದೂರನಲ್ಲಿ ಜಾಸ್ತಿ ಜನ ಬಂದು ಗಲಾಟೆ ಮಾಡ್ತಾಯಿದ್ರು. ಹಾರ್ನೆಲ್ಲ ಮಾಡಿ ಸೌಂಡ್ ಮಾಡಿ ಆನೆ ಬಂದಿದೆ ಅಂತ. ಈ ಆನೆಗೆ ಭಾಳ ಡಿಸ್ಟರ್ಬ್ ಆಯಿತು. ಅದು ಏನು ಗಲಾಟೆ ಮಾಡ್ತಾರೆ. ಸೊ ಅದು ಮರಿನ ತೊಗೊಂಡು ನನ್ನ ಕಡೆ ಬರ್ತಾ ಇದೆ ಸ್ಲೋಲಿ. ನನಗೆ ಭಯ ಆಯಿತು. ಗೊತ್ತಲ್ವಾ, ಆ್ಯನಿಮಲ್ಸಲ್ಲಿ ಮರಿನ ಟಚ್ ಪ್ರೊಟೆಕ್ಟಿವ್ ಮದರ್ಸ್ ಇರ್ತಾರೆ. ಅದು ಬಂದು ಇಷ್ಟು ಹತ್ರ ಬಂದು ಆ ಮರಿನ ನನ್ನ ಕಡೆ ಪುಷ್ ಮಾಡಿ ಅವರೆಲ್ಲ ಚಾರ್ಜ್ ಮಾಡೋಕ್ಕೋಯ್ತು. ಸೊ ಮರಿ ನನ್ನ ಪಕ್ಕ ಇತ್ತು. ಒಂದು ವೈಲ್ಡ್ ಆ್ಯನಿಮಲ್ ಇದು. ಓಕೆ, ಇದು ಝೂ ಆನೆ ಏನಿಲ್ಲ. ನಾನು ನೋಡಿ ನಾನು ಫುಲ್ ಭಯ ಆಯಿತು. ಮೈ ಗಾಡ್, ಇದು ಅಪ್ಪ ಮರಿಗೂ ಫುಲ್ ಕನ್ಫ್ಯೂಷನ್ ಆಯ್ತು. ಏನೇನು ಮಾಡ್ತಾ ಇದ್ದಾನೆ, ನಮ್ಮ ಇಲ್ಲಿ ಯಾಕಿದೆ ಅಂತ. ಅದು ಚಾರ್ಜ್ ಮಾಡಿ ತಿರ್ಗಾ ಬಂದು, ನಾನು ಹತ್ರ ಬಂದಿಲ್ಲ, ದೂರ ಬಂದು ಶಬ್ದ ಮಾಡಿದೆ, ಮರಿ ಹೋಯ್ತು. ಅದು ಸ್ಮಾಲ್ ಇನ್ಸಿಡೆಂಟ್. ಬಟ್ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ, ಇದು ವೈಲ್ಡ್ ಆ್ಯನಿಮಲ್ಲು. ಆ ಮರಿನ ಬೇಬಿ ಸಿಟ್ಟಿಂಗ್ ಥರ ಒಂದು ಅರ್ಧ ಮಿನಿಟ್ ಅಷ್ಟೇ. ಓಕೆ, ಇವನು ಏನೂ ಮಾಡಲ್ಲ, ನನಗೆ ಗೊತ್ತು ಇವನು ಅಂತ ಬಿಟ್ಬಿಟ್ಟು ಹೋಯ್ತು. ಸೊ ಆವಾಗ ನಾನು ಶೂಟಿಂಗ್ ಮಾಡ್ಲಿಕ್ಕೆ ಏನು ಆಗಲ್ಲ, ಯಾಕಂದ್ರೆ ಭಯ ಅದೆಲ್ಲ ಜಾಸ್ತಿ ಆಯಿತು. ಬಟ್ ನನಗೆ ಒಂದು ಒಳಗಡೆ ಸ್ಯಾಟಿಸ್ಫ್ಯಾಕ್ಷನ್ ಆವಾಗೇ ನಂಗೆ ಗೊತ್ತಾಯ್ತು, ನಾನು ಇದಕ್ಕೆ ನಾನು ವೈಲ್ಡ್ ಲೈಫ್ ತೊಗೊಂಡಿದ್ದೀನಿ ಅಂತ. ಅಂದರೆ ಇಂಡಿವಿಜುವಲ್ ಟು ಟ್ರಸ್ಟ್ ಯು ಫ್ಯಾಮಿಲಿ ಜೊತೆ. ಸೊ ನನಗೆ ಅದು ಲೈಫ್ನಲ್ಲಿ ಆ್ಯಂಬಿಷನ್ ಏನಂದರೆ, ಕಾಡಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿದರೆ ಆ ಪ್ರಾಣಿಗಳು ನಿಮ್ಮ ಫ್ಯಾಮಿಲಿ ಥರ ಆ್ಯಕ್ಸೆಪ್ಟ್ ಮಾಡಬೇಕು. ಮಾಡಿದರೆ ಆ ಇಂಟಿಮೇಟ್ ಫೋಟೋಸ್ ಬರುತ್ತೆ. ಆಮೇಲೆ ನಿಮ್ಮ ಇಷ್ಟು ಜರ್ನಿ ನೋಡಿದಾಗ, ಒಂದು ನ್ಯಾಷನಲ್ ಅವಾರ್ಡ್ ಇರ್ಬೋದು, ಇಂಟರ್ನ್ಯಾಷನಲಿ ನಿಮಗೆ ಸಿಕ್ಕಿರೋವಂಥ ಕ್ಲೈಮ್ಸ್ ಇರ್ಬೋದು, ಇವೆಲ್ಲನೂ ಗಮನಿಸಿದಾಗ ಒಬ್ಬ ಕೆಲಸ ಮಾಡೋ ಯಾವುದೇ ಕ್ಷೇತ್ರದವ್ರಿಗೆ ಪ್ರಶಸ್ತಿಗಳು ಅಥವಾ ಈ ಗೌರವ ಸಿಕ್ಕಿದಾಗ ಹೆಂಗೆ ಫೀಲ್ ಆಗುತ್ತೆ? ನೋ, ಡೆಫಿನೆಟ್ಲಿ. ಅಂದರೆ ನನ್ನ ಲೈಫ್ನಲ್ಲಿ ಯಾವಾಗಲೂ ಇಮ್ಯಾಜಿನ್ ಮಾಡಲಿಲ್ಲ ನಾನು ಒಂದಿನ ಈ ಕಾಡ್ ಬಗ್ಗೆ ಈ ಥರ ಫೋಟೋಗ್ರಫಿ ಮಾಡಿಕೊಂಡು ಆ್ಯಸ್ ಎ ಕೆರಿಯರ್ ಮಾಡ್ತೀನಿ ಅಂತ. ಓಕೆ. ಬಟ್ ಏನಂದರೆ, ನಾನು ಅಡ್ವೈಸ್ ಎಲ್ಲರೂ ಕೊಡ್ತೀನಿ ಏನಂದರೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಕರೆಕ್ಟ್. ಇಟ್ಸ್ ಅ ಮೆಡಿಟೇಟಿವ್ ಪ್ರಾಸೆಸ್. ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ, ಏನಂದರೆ ಜಸ್ಟ್ ಕಾಡು ಒಂದು ಸರಿ ಟ್ರೈ ಮಾಡಿ. ಜಸ್ಟ್ ಒಂದು ಸರಿ. ಅದು ಆಟೋಮ್ಯಾಟಿಕ್ಲಿ ಅದು ಲವ್ ಸ್ಟೋರಿ ಅಂತ ಹೇಳ್ತಾರಲ್ವ, ಇಮಿಡಿಯೇಟ್ಲಿ ಶುರು ಆಗಿಬಿಡುತ್ತೆ. ಬಟ್ ಏನಂದರೆ, ಅದು ನೀವು ಟ್ರೈ ಮಾಡಿಲ್ಲ ಅಂದರೆ ಗೊತ್ತಾಗಲ್ಲ ಅದೇನು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ. ಸೊ ನಾನು ಅದಕ್ಕೆ ಎಲ್ಲರಿಗೂ ಆ್ಯಸ್ ಎ ಪ್ರೊಫೆಷನ್ ಮಾಡ್ಲಿಕ್ಕೆ ಕಷ್ಟ. ಬಟ್ ಏನಂದರೆ ಅದು ಬೇಕಾಗಿಲ್ಲ. ಪ್ಲಸ್ ನಾವು ಕರ್ನಾಟಕನಲ್ಲಿ ಇಷ್ಟು ಕಾಡಿದೆ, ಎಲ್ಲಿಂದೂ ಒಂದು 2-3 ಗಂಟೆ ಹೋಗಿದ್ರೆ ಕಾಡು ಸಿಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ಸ್ವಲ್ಪ ಜಸ್ಟ್ ಆ ಟೈಮ್ ಕೊಡಿ. ಇಟ್ಸ್ ಅ ನ್ಯೂ ಲವ್ ಸ್ಟೋರಿ ಶುರು ಆಗುತ್ತೆ ಎಲ್ಲರಿಗೂ. ಈ ಲವ್ ಸ್ಟೋರಿ ಇವಾಗ ನಮಗೆ ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಕ್ಯಾಮ್ರಾನ ಬೇರೆ ಕಡೆಗೆ ಇಡ್ತಾ ಇದ್ರಿ, ಆದರೆ ನಾವು ನಮ್ಮ ದೂರದರ್ಶನ ಚಂದನ ವಾಹಿನಿ ಕ್ಯಾಮ್ರಾ ನಿಮ್ಮ ಮೇಲೆ ಇಟ್ಟಿದ್ವಿ. ಸೊ ಈ ಜರ್ನಿ ಬಗ್ಗೆ ಹೇಳಿ, ಹೇಗೆ ಅನಿಸ್ತಾ ಇದೆ? ನನಗೆ ಆ್ಯಕ್ಚುಲಿ ನನ್ನ ಕ್ಯಾಮ್ರಾ ಆ ಕಡೆ ಕೂತ್ಕೊಂಡು ನಂದು ಅದು ಕಂಫರ್ಟ್ ಸ್ಪೇಸ್, ಅದು ಇಲ್ಲಿ ಕೂತ್ಕೊಳ್ಳೋದು ನನಗೆ ಕಷ್ಟ. ಬಟ್ ಥ್ಯಾಂಕ್ ಯು. ಇದು ಯಾಕಂದರೆ ಆ್ಯಸ್ ಅ ಸ್ಟೋರಿ ಟೆಲ್ಲರ್ ಐ ಥಿಂಕ್ ನಾನೇಂದರೆ ಜಸ್ಟ್ ಮೆಸೆಂಜರ್ ನಾನು. ಓಕೆ, ಈ ನಮ್ಗೆ ಕಾಡಿನಲ್ಲಿ ಇಷ್ಟು ಅಮೇಝಿಂಗ್ ಫಾರೆಸ್ಟ್ ಇದೆ. ಬಟ್ ಏನಂದರೆ, ನಾವು ಇದು ಪ್ರೊಟೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಾಂದರೆ ನಮಗೆ ಫ್ಯೂಚರ್ ಇರಲ್ಲ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದರೆ, ಆ್ಯಸ್ ಅ ಮೆಸೆಂಜರ್ ನಾನು ಮೆಸೇಜ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ, ಪ್ಲೀಸ್ ಗೋ ಎಕ್ಸ್ಪ್ಲೋರ್, ಕಾಡೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ಮಾಡಿದ್ರೇನು ದಿಸ್ ಬಿ ಎ ಬೆಟರ್ ಪ್ಲೇಸ್. ಸೊ ಕಲ್ಯಾಣ್ ವರ್ಮಾ ಅವರೇ, ನಿಜಕ್ಕೂ ಈ ಒಂದು ಇಡೀ ಪಯಣವನ್ನು ಕೇಳಿದಾಗ ಎಷ್ಟು ರೋಚಕ ಅಂದರೆ, ಎಷ್ಟು ಕುತೂಹಲ ಭರಿತ ಅಂದರೆ, ಒಂದು ಫೋಟೋನ ನಾವು ನೋಡಿಬಿಡ್ತೀವಿ, ಸೊ ಎಂಥ ಕ್ಲಾರಿಟಿ ಇದೆ, ಆ ಪ್ರಾಣಿಗಳು ಎಷ್ಟು ಚೆನ್ನಾಗಿ ಕಾಣ್ತವೆ, ಅಷ್ಟೇ ಸಂತೋಷ. ಬಟ್ ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಸಹನೆ ಬೇಕು, ಎಷ್ಟು ತ್ಯಾಗಗಳಿದೆ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಇಡೀ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಕ್ಯಾಮ್ರಾ ಇಟ್ಟು ಕ್ಯಾಮ್ರಾಯಿಂದ ಫ್ರೇಮ್ ತೋರಿಸಿದಾಗ ನಾವು ಒಂದೇ ಒಂದು ಕ್ಷಣದಲ್ಲಿ ಎಲ್ಲ ಮಾತಾಡ್ಬಿಡ್ತೀವಿ, ಏನು ಹೀಗಿದೆ ಹಾಗಿದೆ, ಅಥವಾ ಫೋಟೋ ನೋಡಿದಾಗಲೂ ಅಷ್ಟೇ. ಆದರೆ ಅದರ ಹಿಂದೆ ನಿಂತು ಕೆಲಸ ಮಾಡಬೇಕಾದ್ರೆ ಆ ಸೂಕ್ಷ್ಮತೆ, ತಾಳ್ಮೆ, ಆ ಪರಿಶ್ರಮ ಇದೆಯಲ್ಲ, ಅದಕ್ಕೆ ಖಂಡಿತ ನಾವು ಬೆಲೆ ಕೊಡಬೇಕಾಗತ್ತೆ. ಇಂಥ ಕ್ಷಣಗಳನ್ನು ನಿಮ್ಮ ಮುಂದೆ ಹೊತ್ತು ತರುವಂಥ ಎಲ್ಲ ಛಾಯಾಗ್ರಾಹಕರಿಗೆ ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಹೇಳ್ತಾ, ಈ ಸಂಚಿಕೆ ಬಹುಶಃ ಈ ಆಸಕ್ತಿ ಇರುವಂಥ ಕ್ಷೇತ್ರದವರಿಗೆ ಉಪಯೋಗ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ವಿಶೇಷ ಸಂಚಿಕೆಯ ಜೊತೆಗೆ ಮತ್ತೆ ಜೊತೆಯಾಗ್ತೀವಿ. ನಮಸ್ಕಾರ.